यो नमः। श्रीमदानंदतीर्थ भगवत्पादाचार्य गुरुभ्यो नमः। श्री वेदव्यासाय नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। श्रीमदाचार्यरमतानुगधीमतामुररङ्गकमलके सोमपादाननिगे तात्विकदेवता गणके हैमवती षण्मही श्रीयरडिगे ओमकेशगे वाणी वायसुतामरसभव लक्ष्मीनारायणरिगानमिपे ಇಲ್ಲಿ ಬರಂಗ ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಜಗನನೇತ್ರಪಾಣಿಂ ಮಂಡನಂ ಮಂಡನಾನಾಂ ತರುಣ ತುಳಸೀಮಾಲಾಂ ಕಂಗಣಂ ಕಂಜನೇತ್ರಂ ಸದಯ ಧವಲಹಾಸಂ ವಿಠಲಂ ಚಿಂತಯಾಮಿ. ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ ಯಮುನಾ ಗೋದಾವರಿ ಸಿಂಧು ಸರಸ್ವತಿ ಎಲ್ಲ ನದಿಗಳು ಬಂದು ಎಳೆಯಾಗಿ ನಿಲ್ಲುವವು. ವಲ್ಲಭಾಶ್ರೀ ಪುರಂದರ ವಿಠಲನು ಮೆಚ್ಚುವನು. ಜಯ 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 ಹರಿ ಎಂಬುವುದೇ ಸುದಿನವೋ ಜಯ ಹರಿ ಎಂಬುವುದೇ ತಾರಾಬಲವು ಜಯ ಹರಿ ಎಂಬುವುದೇ ಚಂದ್ರಬಲವು ಜಯ ಹರಿ ಎಂಬುವುದೇ ವಿದ್ಯಾಬಲವು ಜಯ ಹರಿ ಎಂಬುವುದೇ ದೈವ ಬಲವು ಜಯ ಹರಿ ಪುರಂದರ ವಿಠಲನ ಬಲವಯ್ಯ ಸಕಲ ಸುಜನರಿಗೆ. ಸದನಗಳನಾಥ ಸಿದ್ಧಿಯ ನೀವ ಕಾಲದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ. ಮುಕುತಿ ಪದಕ್ಕೆ ಮನವೀವ ಭಾರತದೇವರು ಹರಿಭಕ್ತಿದಾಯಕಳು. ಭಾರತೀ ದೇವಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನವತಿ ತುಗತಿ ಪಾಲಿಸುವ ನಮ್ಮ ಪವಮಾನನು ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮಾ ಭಗುದ ಜನರೊಳೆಯ ನಮ್ಮ ಶ್ರೀ ಪುರಂದರ ವಿಠಲನು ಸತತೈವನೊಳು ನಿಂತಿ ಕೃತಿ ನಡೆಸುವನು. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತಯನ್ನಮಃ. ಅಭ್ರಮಂ ಭಗ್ನರಹಿತಂ ಅಜಲಂ ವಿಮಲಂ ಸದಾ ಅನಂತತೀರ್ಥಮುತಲಂ ಭಜೆ ತಾಪತ್ರಯಾಪಹಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದ್ರಿವರೇಂದ್ರವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ ನಮೋಸ್ತು ಸಾತ್ವಿಕಾ ದೇವ ವಿಷ್ಣುಭಕ್ತಿ ಪರಾಯಣಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಆಗತಾದ್ರಿಕಾರಗ್ರಂ ಮಾನವಾಂತ ವಿಶಾರದಂ ತ್ಯಾಗಭೋಗ ಸಮಾಯುಕ್ತಂ ಭಾಗಣ್ಣಾದ ಗುರುಂ ಭಜೆ. ಜನದೇಷ್ಟ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶೇಷಾಗ್ರಿ ಸೇವಕಂ ನಿತ್ಯಂ ಭೂಸುರಾಗ್ರ ಕುರುದ್ಭವಂ ವಾಸಮಾದಿಶಿಲಾಕ್ಷೇತ್ರಂ ಶೇಷದಾಸ ಗುರುಂ ಭಜೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ನರಸಿಂಹೋऽಖಿಲಾಜ್ಞಾನಂ ಮತಧ್ವಾಂತ ದಿವಾಕರಃ ಜಯಂತಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿಃ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವ ಅನಿಷ್ಠಾನೇ ಸಾಧಯಿಷ್ಠಾನಿ ಮಾಧವ. ಜೀವನದಲ್ಲಿ ಯಾರಾದರೂ ಒಂದು ಬಾರಿ ನಮಗೆ ಉಪಕಾರ ಮಾಡಿದರೆ ಅವರು ಮಾಡಿದ ಉಪಕಾರವನ್ನ 10 ಬಾರಿ ಸ್ಮರಣೆ ಮಾಡ್ತಾರೆ. ಅವರು ಒಂದು ಬಾರಿ ಉಪಕಾರ ಮಾಡಿರ್ತಾರೆ, ಅದನ್ನು 10 ಬಾರಿ ನೆನೆಸ್ತೇವೆ. ಯಾಕೆ ಅಂತ ಪ್ರಶ್ನೆ. ಅವ್ರು ಭೇಟಿಯಾದಾಗೆಲ್ಲ ಹೇಳ್ತೀವಿ, ನೀವು ನಮಗೆ ಭಾಳ ಉಪಕಾರ ಮಾಡಿರಿ ಅಂತ ಕೈ ಜೋಡಿಸ್ತೀವಿ. ಅವ್ರು ಹೇಳ್ತಾರೆ, ನಾವು ಉಪಕಾರ ಮಾಡಿದ್ದೆ ಒಂದೇ ಸರಿ, 10 ಬಾರಿ ಯಾಕೆ ಹೇಳ್ತೀವಿ ಅಂತ ಅವ್ರು ಹೇಳ್ತಾರೆ. ಅವಾಗ ನಾವು ಉತ್ತರ ಕೊಡೋದೇನು ಗೊತ್ತಾ, ನೀವು ಅವತ್ತು ನಮಗೆ ಸಹಾಯ ಮಾಡಿದ್ದಿಲ್ಲ ಅಂದರೆ ಅಥವಾ ಉಪಕಾರ ಮಾಡಿದ್ದಿಲ್ಲ ಅಂದರೆ
ಈ ಪರಿಸ್ಥಿತಿ ಒಳಗೆ ಇವತ್ತು ನಾವಿರ್ತಿದ್ದಿಲ್ಲ ಅಂತ ಹೇಳಿ ಅವರು ಮಾಡಿದ್ದು ಒಂದು ಸರಿ ಉಪಕಾರ ಆದರೂ ಕೂಡ 16 ಬಾರಿ ನೆನೆಸಿ ಅವರು ಮಾಡಿದ್ದನ್ನು ನೆನೆಸ್ತೇವೆ. ಯಾಕೆ ಇವತ್ತು ನಾವು ಹೆಂಗಿದ್ದೇವೆ? ಇಲ್ಲಿ ಪ್ರಶ್ನೆ ಇಷ್ಟೇ, ಒಂದು ಬಾರಿ ಉಪಕಾರ ಮಾಡಿದವರನ್ನೇ 16 ಬಾರಿ ನೆನೆಸ್ತೀವಿ ಅಂದರೆ ನಿರಂತರದಲ್ಲಿ ಉಪಕಾರ ಮಾಡ್ತಕ್ಕಂಥ ವ್ಯಕ್ತಿಯಿಂದ ಎಷ್ಟು ಬಾರಿ ನೆನೆಸಬೇಕು ಅಂತ. ನಿರಂತರವಾಗಿ ಉಪಕಾರ ಮಾಡ್ತಾರೆ, ಅನಂತವಾದ ಉಪಕಾರವನ್ನು ಮಾಡ್ತಾರೆ. ಅವ್ರನ್ನೆಲ್ಲ ಎಷ್ಟು ಬಾರಿ ಕೊಂಡಾಡಬೇಕು ಅಲ್ವಾ? ಅನಂತವಾಗಿ ಕೊಂಡಾಡಬೇಕು. ವಿಶೇಷವಾದ ಅನಂತವಾದ ಉಪಕಾರವನ್ನು ಪರಮಾತ್ಮ ಮಾಡ್ತಾನೆ, ಎಡಬಿಡದೆ ಮಾಡ್ತಾನೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಪರಮಾತ್ಮ ನಮಗೆ ಉಪಕಾರವನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಅವನು ಸ್ಮರಣೆ ಎಷ್ಟು ಮಾಡಬೇಕು? ಯಾವಾಗಲೂ ಮಾಡಬೇಕು. ಅದನ್ನೇ ಆಚಾರ್ಯ ಹೇಳ್ತಾರೆ, ಸಂತತಂ ಚಿಂತೆಯೇಂತಂ ಅಂತ್ಯಕಾಲೇ ವಿಶೇಷತಃ ಅಂತ ಅರ್ಥ ಹೇಳಿ. ಸಂತತವಾಗಿ ದೇವರ ಸ್ಮರಣೆ ಮಾಡು, ಅಂತ್ಯಕಾಲದಲ್ಲಿ ವಿಶೇಷವಾಗಿ ಮಾಡು. ಯಾಕೆ? ಅನಂತವಾದ ಉಪಕಾರವನ್ನು ಪರಮಾತ್ಮ ಮಾಡವನಾಗಿದ್ದಾನೆ. ಅದನ್ನೇ ವಾದಿರಾಜ ಪ್ರಭುಗಳಂದರು, ಹರಿ ಭಜನೆ ಮಾಡು ನಿರಂತರ, ಪರಗತಿಗೆ ಇದು ನಿರ್ಧಾರ ನೋಡು, ಹರಿ ಭಜನೆ ಮಾಡು ನಿರಂತರ. ನಿರಂತರವಾಗಿ ಮಾಡು, ಎಡಬಿಡದೆ ಮಾಡು, ಗ್ಯಾಪ್ ಕೊಡಲಾರ್ದಂಗೆ ಮಾಡು. ಈ ನೈಟ್ ಹೋಗ್ತಿರ್ತೀವಲ್ಲ, ಲಾಂಗ್ ಜರ್ನಿ ಹೋಗುವಾಗ ದೊಡ್ಡ ದೊಡ್ಡ ಬಸ್ಗಳೆಲ್ಲ ಹೋಗ್ತಾ ಇರ್ತವೆ, ಭರ ಅಂತ ಹೋಗ್ತವೆ. ಆದರೆ ಬಸ್ ಹಿಂದ್ಗಡೆ ಒಂದು ಸ್ಲೋಗನ್ ಬರೆದಿರ್ತಾರೆ, ಏನು? ನಡುವೆ ಅಂತರವಿರಲಿ ಬರೆದಿರ್ತಾರೆ. ನಾವು ನೋಡಂಗೆಲ್ಲ ಅಂತವು, ನಾವು ಬಸ್ ಅಂತ ಮುಂದೆ ನಿಧಿ ಬಂದುಬಿಟ್ಟಿರ್ತಾರೆ. ಆ ಬ್ಯಾಗ್ ನಮ್ಮದು ಮಂದಿದು ಎಳೆ ಮುಂದೆ ಯಾರು ನೋಡಿ ಹೇಳ್ಬಿಟ್ಟಿರ್ತಾರೆ, ಹೌದಿಲ್ಲ? ಆ ಬಸ್ ಮೇಲೆ ಹಿಂದೆ ನೋಡಿದ ಒಂದು ಸ್ಲೋಗನ್ ಏನದು? ನಡುವೆ ಅಂತರವಿರಲಿ ಅವ್ರು ಬರೆದಿರ್ತಾರೆ. ಆದರೆ ನಡುವೆ ಅಂತರ ಬೇಡ, ನಿರಂತರ ಇರಲಿ ಅಂತ ಶಾಸ್ತ್ರ ಹೇಳ್ತಾರೆ. ಯಾವುದು? ಪರಮಾತ್ಮನ ಸ್ಮರಣೆ. ಕೆಲವರಂತಾರೆ ನಮಗೆ ದೇವರ ಸ್ಮರಣೆ ಮಾಡ್ಲಿಕ್ಕೆ ಟೈಮೇ ಇಲ್ರಿ ಅಂತ. ಇವತ್ತು ನಾವು ಎಲ್ಲದಕ್ಕೂ ಸಮಯ ಮಾಡ್ಕೊಂಡಿವೇನ? ಕಾಫಿ ಕುಡಿಲಿಕ್ಕೆ ಒಂದು ಸಮಯ, ನಮ್ಮದೇ ಆದ ಮಾತುಗಳನ್ನು ಆಡ್ಲಿಕ್ಕೆ ಒಂದು ಸಮಯ, ಎಲ್ಲ ವಿಷಯಗಳಿಗೂ ಸಮಯವನ್ನು ಮಾಡ್ಕೊಂಡಿದ್ರು. ದೇವರ ನಾಮಸ್ಮರಣೆಗೆ ಸಮಯ ಇಲ್ಲ. ಅದಕ್ಕೆ ಜ್ಞಾನಿಗಳಂತಾರೆ, ನಿನ್ನ ಸಮಯ ಮಾಡಿಕೊಡ್ತೀನಿ ಅಂತ. ಮಾಡಿಕೊಡ್ತಾರೆ. ಯಾವಾಗ ಮಾಡ್ಬೋದು? ಮಕ್ಕಳಾಡಿಸುವಾಗ, ಮಡದಿಯೊಳಕ್ಕರದಿ ನಲಿವಾಗ, ಗಜಹಯ ಪಲ್ಲಕ್ಕಿ ರಥ ಮೊದಲಾದ ವಾಹನಗಳು ಏರಿ ಮೆರೆವಾಗ, ಬಿಕ್ಕುವಾಗ, ಆ ಕಳಿಸುತ್ತಲೇ ದೇವಕ್ಕಿತನಯನ ಸ್ಮರಿಸುತ್ತಿಹನರ ಸಿಕ್ಕನು. ಯಾರಿಗೆ? ಯಮದೂತರಿಗೆ. ಯಾವಾಗ? ಅವಾವಲ್ಲಿ ನೋಡಿದರು. ನಿಂಗೆ ಸಮಯ ಇಲ್ವಾ? ನಾ ಮಾಡಿಕೊಡ್ತೀನಿ ಅಂತಾರೆ ಜ್ಞಾನಿಗಳು. ಯಾವ ಸಮಯ? ಮಕ್ಕಳಾಡಿಸುವಾಗ. ಮಕ್ಕಳು ಆಡಿಸ್ತಿರ್ತಿಯಲ್ಲ, ಏನೋ ಅದು ಇದು ಮಾತಾಡಬೇಡ. ಏನು ಕೃಷ್ಣ ಇದ್ದಂಗಿದೆಯೋ, ಎಷ್ಟು ರಾಮಕೃಷ್ಣ ಕಾಣ್ತೀಯಲ್ಲ ಅಂತನ್ನು. ರಾಮಕೃಷ್ಣರ ಸ್ಮರಣೆ ಆಯ್ತಾ ಇಲ್ಲ? ನಾವು ಹಂಗಲ್ಲ, ಏನ್ ತೆಂಡೂಲ್ಕರ್ ಇದ್ದಂಗಿದೆಯೋ, ವೀರಪ್ಪನ್ ಇದ್ದಂಗಿದೆಯೋ ಅಂತ ಹೇಳ್ತಾರೆ. ಅವರ ಹೆಸರು ತಗೋಬಾರ್ದು ಅಂತ ಅಭಿಪ್ರಾಯ ಇಲ್ಲ. ಅವರ ಹೆಸರು ತಗೊಂಡ್ರೆ ಅದು ಸಾಧನೆಗೆ ಕಾರಣ ಆಗಲ್ಲ, ಸಂಸಾರ ಬಂಧನಕ್ಕೆ ಕಾರಣ ಆಗಲ್ಲ. ಅದಕ್ಕೆ ಮಕ್ಕಳನ್ನ ಇದು ನೋಡ್ರಿ, ನಾವು ಪ್ರತಿ ವರ್ಷ ಭಾಗವತ್ ಕೇಳ್ತೀವಿ ಹೇಳ್ತೀವಿ. ಮಂಗಳ ಮಾಡಿ ಮನೆಗೆ ಹೋಗ್ಬೋದು. ನಮ್ಮ ಗುರುಸ್ಥಾನೀಯರು ಒಬ್ಬರಿದ್ದು, ಗುರುಗಳೇ ಭಾಗವತ ನಡೀತಾ ಇರ್ಲಿ ಬೇಡಪ್ಪ ನಡೆಯಲಿ ಅಂತ. ಅವ್ರಿಗೇನು ತಿರಸ್ಕಾರ ಭಾವನೆ ಇಲ್ಲ, ಒಳ್ಳೆ ಪೂಜ್ಯ ಭಾವನೆ. ಇರ್ಲಿ ಬೇಡಪ್ಪ ಅಂತ. ಅಲ್ಲಿ ಯಾಕ್ರಿ? ನಾವು ಒಂದ್ಸಲ ಕೇಳಿ, ಹಿಂಗ್ಯಾಕಂತೀರಿ ನೀವು? ಅಲ್ಲಿ ಭಾಗವತದ ಬಗ್ಗೆ ನೀವೇ ಎಷ್ಟು ಹೇಳ್ತೀರಿ ಮಹತ್ವವನ್ನ, ಹಿಂಗ್ಯಾಕಂತೀರಿ? ಇಲ್ಲಪ್ಪ, ಈ ಭಾಗವತ ಕೆಲವೊಂದು ಕಡೆ ನಡೆದಾಗ ಏನಾಗ್ತದೆ, ಎರಡೇ ಕೆಲಸ ಆಗೋದು ಅಂತಿದ್ರು. ಏನು? ಹೇಳೋರು ಬಳಕೊಂಡು ಹೋಗ್ತಾರೆ, ಕೇಳೋರು ತೊಳ್ಕೊಂಡು ಹೋಗ್ತಾರೆ. ಇದು ಆಡು ಭಾಷೆ. ಇದು ಹೇಳೋರು ಏನು ಮಾಡ್ತಾರೆ? ಬಳಕೊಂಡು ಹೋಗ್ತಾರೆ. ಕೇಳೋರು ಏನು ಮಾಡ್ತಾರೆ? ತೊಳ್ಕೊಂಡು ಹೋಗ್ತಾರೆ. ನಮ್ಗೆ ಅರ್ಥ ಆಗಲ್ಲ ಅಲ್ವಾ? ಆಡು ಭಾಷೆನೇ. ಏನರ್ಥ ಅಂದ್ರೆ, ನಮ್ಮಂತವ್ರ ಪ್ರವಚನ ಹೇಳಿಕ್ ಬಂದಿರ್ತೀವಲ್ಲ, ನಾವೇನಿಲ್ಲ ಬರ್ತದೆ ಎಲ್ಲ ಬರ್ಕೊಂಡು ಬ್ಯಾಗ್ ಹಾಕೊಂಡು ಮನೆಗೆ ಹೋಗ್ತೀವಿ. ಮಂಗಳೂರಿಗೆ ಸರಿ ಮಾಡ್ತೀವಿ, ಒಂದು ಬಾಳೆ ಹಣ್ಣು ಬಿಡಲ್ಲ, ಬಿಡ್ತೀವ.
ಏನು ಬಂದಿದ್ದೆಲ್ಲ ಬಳಕೊಂಡು ಬ್ಯಾಗ್ನ ಹಾಕೊಂಡು ನಾವು ಹೋಗ್ತೀವಿ. ತಮ್ಮಂತ ಭಕ್ತರು ಅತಿ ಶ್ರದ್ಧಾಭಕ್ತಿಯಿಂದ ಭಾಗವತ ಶ್ರವಣ ಮಾಡಿರ್ತೀರಲ್ವಾ, ಊಟ ಮಾಡಿ ಕೈ ತೊಳ್ಕೊಂಡು ನೀವು ಮನೆಗೆ ಹೋಗಿರ್ತೀರ ಅಷ್ಟೇ. ಎಲ್ಲಿ ಹೋಗಿದ್ವಿ? ಭಾಗವತ್ ಮಂಗಳ ಇತ್ತಲ್ಲ, ಇವತ್ತು ಮಂಗಳ ಬೇರೆ, 7 ದಿವಸ ಹೋಗಿದ್ವಿ, ಮತ್ತೆ ಊಟ ಇಲ್ಲಾರ್ದೆ ಹೆಂಗೆ ಬರ್ಬೇಕ್ರಿ, ಊಟ ಮಾಡಿ ಬಂದೀವಿ ಅಂತ ತೊಳ್ಕೊಂಬೋದು. ಹಾಗಾದ್ರೆ ಯಾವುದು ಏನು ಆಗ್ಬೇಕಲ್ಲ ಅದು ಅಲ್ಲಿ ಆಗಲ್ಲ ಅಂತ ಅವರ ಅಭಿಪ್ರಾಯ ಅಷ್ಟೆ. ಅದಕ್ಕೆ ಭಾಗವತ ಸಂದೇಶಗಳು ಅಜಾಮಿಳನ ಚರಿತ್ರೆಯನ್ನ ತಾವೆಲ್ಲ ಅನೇಕ ಬಾರಿ ಸ್ಮರಣೆ ಮಾಡಿದ್ದೀರಲ್ವಾ. ಅಜಾಮಿಳನ ಚರಿತ್ರೆ ತಿಳಿಸಿಕೊಡೋದೇನು ಅಂದ್ರೆ, ಅಜಾಮಿಳ ಏನ್ ಮಾಡ್ದ, 2 ಒಳ್ಳೆ ಕೆಲಸ ಮಾಡಿದ ಅಂತ ಹೇಳ್ತಿದ್ರು ನಮ್ಮ ಗುರುಗಳು. ಏನು? ಕೊನೆ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟ. ಕೊನೆ ಮಗನಿಗೆ ಏನ್ ಮಾಡ್ದ? ನಾರಾಯಣ ಅಂತ ಹೆಸರಿಟ್ಟ, ಪೂರ್ತಿ ಹೆಸರಿಂದ ಕರೀತಾ ಇದ್ದ. ಇವೆರಡು ಕೆಲಸ ಮಾಡಿದ ಅಜಾಮಿಳ. ಅದಕ್ಕೆ ಅವ್ರಿಗೆ ಸಾಯೋ ಕಾಲಕ್ಕೆ ಏನಂತ ಬರ್ತದೆ. ಯಾಕಂದ್ರೆ ಯಾರನ್ನ ಸಂತತಂ ಚಿಂತೆ ಏನಂತಂ, ಯಾರನ್ನು ಯಾವಾಗಲೂ ಕರೀತಾ ಇರ್ತೀವಲ್ಲ ಅವ್ರ ಹೆಸರೇ ಸಾಯೋದು ಬರ್ತಾವಿಲ್ಲ. ಈ ಹೆಂಡತಿ ಮಕ್ಕಳನ್ನು ಕರೆದು ಉಳ್ಳಾಗ ಸಾಯೋದು ಏನೇ ಅಂತಂದ್ರೆ ಸತ್ತು ಬಿಡ್ತಾರೆ, ವಾಟಕ್ಕಂತ ಮುಗದಲ್ಲಿ. ಆ ಹೆಂಡತಿಗೆ ಇನ್ನೂ ದುಃಖಿಸ್ತಾಳೆ, ಅಯ್ಯೋ ನಮ್ಮ ಮನೆಯವ್ರನ್ನ ಕರೆದ್ರಿ, ಹೋಗೋದ್ರಾಗ ಹೋಗೇ ಬಿಟ್ಟಿದ್ರು ಅಂತ. ಯಾಕೆ ಸಂತತಂ ಚಿಂತೆ ಏನಂತಂ ಇರುತ್ತೆ, ಅದಕ್ಕೆ ಸಾಯೋ ಕಾಲಕ್ಕೆ ಬರುತ್ತೆ. ಅದು ಅಲ್ಲಿ ಮಾಡಬೇಡ, ಭಗವಂತನ ಸ್ಮರಣೆ ಮಾಡು. ಅದಕ್ಕೆ ನಾರಾಯಣ ಅಂತ ಹೆಸರಿಟ್ಟ, ಪೂರ್ತಿ ಹೆಸರಿನ ಕರೀತಿದ್ದ ಅಲ್ವಾ. ಕೆಲವರು ಒಳ್ಳೆ ಹೆಸರು ಇಟ್ಟಿರ್ತಾರೆ, ಈ ಕಡೆ ಎಲ್ಲ ಒಳ್ಳೆ ಹೆಸರು ಇಟ್ಟಿರ್ತಾರೆ. ರಾಯನ ಹೆಸರು ತಗೋಬೇಕು, ಪ್ರಹ್ಲಾದ ಅಂತ ಇಟ್ಟಿರ್ತಾರೆ ಹೆಸರು ಇಡೋ ಮುಂದೆ ಪಲ್ಯ ಬಾಲೆಯಲ್ಲಿ ಅಂತ. ಪಲ್ಯ ಚಟ್ನಿ ಅಂದ್ರೆ ಉದ್ಧಾರ ಆಗೋದು ಹೆಂಗೆ ನಾವು. ಅದಕ್ಕೆ ಮಕ್ಕಳ ಹಾಡಿಸುವಾಗ ಮಡದಿಯೊಳ ಕರೆದಿನಲಿವಾಗ ಗಜಹಯ ಪಲ್ಲಕ್ಕಿ ರಥ ಮೊದಲಾದ ವಾಹನಗಳೇರಿ ಬೆಳೆವಾಗ. ಈಗೆಲ್ಲವರೆಗೂ ಗಜ ಇಲ್ಲ, ಆನೆ ಇಲ್ಲ, ರಥ ಇಲ್ಲ, ಕುದುರೆ ಇಲ್ಲ. ದಾಸರಾಯರ ಕಾಲಕ್ಕಿತ್ತು ಹೇಳಿದ್ದಾರೆ ಅಂದ್ರೆ ಈಗೆಲ್ಲ ಅವ ಫಾರ್ಮ್ ಚೇಂಜ್ ಆಗವಷ್ಟೇ. ಕಾರ್ ಆಗಿವೆ ಎಲ್ಲ, ವಿಚಿತ್ರವಾದ ಕಾರು ಇವು ಬಂದ ಮೇಲೆ ವಿಚಿತ್ರವಾದ ವೆಹಿಕಲ್ಗಳು. ಅವು ಹುಲ್ಲು ತಿಂತಿದ್ವು, ಇದು ಪೆಟ್ರೋಲ್ ಕುಡಿತಾವೆ ಅಷ್ಟೇ. ಒಂದು ಗಾಡಿ ಅಂದ್ರೆ ಹೆಸರು ಯಮ, ಅದರ ಹೆಸರೇನು ಯಮ. ಗಾಡಿ ಮೇಲೆ ಹೊರಗೆ ಹೋಗಿ ಸುರಕ್ಷಿತ ಹೊರಗೆ ಮನೆಗೆ ಬಂದ ಅಂದ್ರೆ ಯಮಃ, ಇಲ್ಲಂದ್ರೆ ಯಮ. ನನಗೆ ಆಕ್ಸಿಡೆಂಟ್ ಆಗಬಾರ್ದ, ಗಾಡಿಯಲ್ಲಿ ಕೂತಾಗ ಭಗವಂತನ ಸ್ಮರಣೆ ಮಾಡ್ತಾ ಹೋಗಿ ಏನಾಗಲ್ಲ. ಅದಕ್ಕೆ ಗಜಹಯ ಪಲ್ಲಕ್ಕಿರತ್ತ ಮೊದಲಾದ ವಾಹನಗಳು ಏರಿ ಮೇರುವಾಗ ಬಿಕ್ಕುವಾಗ, ಬಿಕ್ಕು ಬಂದ್ರೆ ದೇವರು ಸ್ಮರಣೆ ಮಾಡು. ಈ ನಮ್ಮ ಕಡೆ ಹುಚ್ಚುತನಾದ ತಲೆಯಾಗ ಯಾರೋ ನೆನೆಸ್ತಾರಲ್ರಿ ನಿಮ್ಗೆ ಅಂತ. ಕೆಲವು ತಮ್ಮಕ್ಕೆ ತಾವೇ ಅನ್ಕೋತವ್ರಿ, ಯಾಕೋ ಬಿಟ್ಟು ಬರ್ಲಿಕ್ಕೆ ತಾವ್ರಿ ಯಾರು ನೆನೆಸ್ತಾರೋ, ನಿನ್ಗೆ ಯಾರು ನೆನೆಸಲ್ಲ ಹೇಳ್ಕೊಂಡು. ನಮ್ಮಂತವ್ರಿಗೆ ಹೇಳ್ತಿರ್ತಾರೆ, ಬ್ಯಾರೆ ಊರಿಗೆ ಹೋದಾಗ ಬಿಟ್ಟು ಬಂದ್ರೆ ಕೆಲವು ತಮಾಷೆ ಮಾಡ್ತಾರೆ, ದಾಸರೇ ನಿಮ್ಮ ಮನೆಯವ್ರು ನೆನೆಸ್ತಾರಲ್ವ, ನಮ್ಮ ಅಪ್ಪನ ಅಡಿ ಇಲ್ಲ ಅಂತೀನಿ. ನಾವಿಲ್ಲಾಂದ್ರೆ ಗುಂಡು ಇರ್ತಾವು. ನಾವೊಂದು ಊರಿಗೆ ಹೋದಾಗ ಒಬ್ಬ ಹೆಣ್ಮಗಳು ಬಂದು ಹಿಂಗ ಪ್ರೋಚನದಲ್ಲಿ ಹಿಂಗಂತ ಕೂತು ಅವ್ ಮುಗಿದ ಮೇಲೆ ಕೇಳಿದೆ, ನಾನು ನಿಮ್ಮ ಯಜಮಾನ ಊರಿಗೆ ಹೋಗ್ಯಾರ ನೀವು, ನಿಮ್ಗೆ ಗೊತ್ತಾಯ್ತಾ ಸರಿ, ಅಪರೋಕ್ಷ ನಮ್ಮ ಅಪ್ಪನಾಡಿಗೆ ನೀವು ಬರೋ ಸ್ಟೈಲ್ ಮೇಲೆ ಹೇಳಿದೆ. ಹಂಗೆ ಯಾರು ನೆನ್ಸಲ್ರಿ. ಆ ಬಿಂಕ್ ಬರೋದ್ರೆ ಧರ್ಮ ಯಾವಾಗ ಬರ್ಬೇಕು ಬರತ್ತದು, ಹೌದಾ. ಆ ಬಿಂಕ್ ಬಂದಾಗ ಯಾರು ನೆನೆಸ್ತಾರೆ ಅನ್ಬೇಡ, ನಮ್ಗೆ ನೆನೆಸೋರು ಇಬ್ಬರೇ. ಯಾರು ಗೊತ್ತಾ, ಒಬ್ರು ಲೋನ್ ಕೊಟ್ಟವ್ರು ನೆನೆಸ್ಬೇಕು, ಆ ಸ್ವಾಮಿ ತಗೊಂಡೋಗಿ ಭಾಳ ದಿವಸ ಆಯ್ತು ಬಂದಿಲ್ಲ ಅಂತ. ಇನ್ನೊಬ್ಬರು ಮ್ಯಾಲವ್ರು ನೆನೆಸ್ಬೇಕು, ಇದ್ರ ಟೈಮ್ ಹತ್ರ ಬರ್ತಾ ಇದೆ ಕರ್ಕೊಂಡ್ಬರ್ಬೇಕು. ಆ ಬಿಂಕು ಬಂದರೆ ದೇವರ ಸ್ಮರಣೆ ಮಾಡು. ಬಿಂಕುವಾಗ ಆಕಳಿಸುತ್ತಾರೆ, ಆಕಳಿಕೆ ಬಂದರೆ ಭಗವಂತನ ಸ್ಮರಣೆ ಮಾಡು. ಹಿಂದಿನವ್ರು ಅಂತಿದ್ರು, ನಮ್ಮ ಹಿರಿಯರು ನಿಮ್ಮ ಆಕಳಿಗೆ ಬಂದ್ರೆ ಕೃಷ್ಣ 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 ಅಂತಿದ್ರಲ್ಲಿ. ಇನ್ನು ಆಕಳ ಹಬ್ಬ ಅಂತ ಸೊಟ್ಟ ಮೊಸಡಿ ಮಾಡಿ ಏನೋ ಸೈ ಮಾಡಿ ಜ್ಞಾನಿಗಳಂತ ಆಕಳಿಸುತ್ತಲಿ. ದೇವಕ್ಕಿ ತರೆಯನ ಸ್ಮರಿಸುತ್ತೀಹ. ದೇವಕ್ಕಿ ನಂದನಾಗಿರ್ತಕ್ಕಂಥ ಭಗವಂತನ ಸ್ಮರಣೆ ಮಾಡ್ತಕ್ಕಂಥ ವ್ಯಕ್ತಿ ಸಿಗುವುದಿಲ್ಲ ಯಾರ ಕೈಯಲ್ಲಿ, ಯಮದೂತರ ಕೈಯಲ್ಲಿ. ಎಲ್ಲಿ ನೋಡ್ತೀಯ, ಅಭಾವಲ್ಲಿ ನೋಡಿದ್ರು ಅಂದ್ರು. ನಮಗ್ ಕಾಣಿಸ್ತದ, ಯಾರೋ ಒಬ್ಬ ವ್ಯಕ್ತಿ ನಮ್ಮಿದ್ರೆ ಕೊಟ್ಟ ಕಂಡುಬಿಡ್ತಾನೆ. ಕೆಲವೊಂಥರ ನಾವು ಹೋಗೋತನ ಇದ್ರೆ ಪಾಪ, ನಾವು ಒಳಗೆ ಕಾಲಿಟ್ಟೆ ನಾನು ನೋಡ್ದ ಬಟ್ಟ ಅಷ್ಟೇ. ನಾವು ಓದಿದ್ ಗೊತ್ತಾಗ್ತಾವ, ಕಾಣಿಸ್ತಾನ ಕಾಣಿಸಲ್ಲ. ಮತ್ತೆ ಆವಾವಲ್ಲಿ ನೋಡಿದರು ಜಗನ್ನಾಥದಾಸರು ಏನಂತ ಅದಕ್ಕೆ ನಮ್ಗೆ ಗೊತ್ತಿಲ್ಲ, ಆಚಾರ್ಯ ಹೇಳಬೇಕು ಅಂತ.
ಆವಾವಲ್ಲಿ ನೋಡಿದರು ಅಂದ್ರೆ ಅರ್ಥ ಗೊತ್ತಾ? ಎಲ್ಲ ಇತಿಹಾಸ ಪುರಾಣಗಳನ್ನ ತೆಗೆದು ನೀವು ಅವಲೋಕನ ಮಾಡಿ ನೋಡು, ಪರಮಾತ್ಮನ ನಾಮಸ್ಮರಣೆ ಮಾಡತಕ್ಕಂತಹ ವ್ಯಕ್ತಿ ಎಂಬುದನ್ನು ಸಿಕ್ಕಿದೆ. ಇದನ್ನು ಜ್ಞಾನಿಗಳಂತ ಬರೀ ಆವಾಗ ಕಾಣಿಸೋದಲ್ಲದು. ಎಲ್ಲಾ ಇತಿಹಾಸ ಪುರಾಣ ಅವಲೋಕನ ಮಾಡು. ಒಬ್ಬ ವ್ಯಕ್ತಿ ಆದರೂ ಪರಮಾತ್ಮನ ನಾಮಸ್ಮರಣೆ ಮಾಡತಕ್ಕಂಥ ವ್ಯಕ್ತಿ ಎಂಬುದು ಅದರ ಕೈಯಲ್ಲಿ ಸಿಕ್ಕಿಲ್ಲ. ಇದಕ್ಕೆ ಬೇಕಾದ ಪುರಾಣದ ಕಥೆಗಳ ಬಂದು ಪುರಂದಾಸರು ಇನ್ನೊಂದು ಸ್ಟೆಪ್ ಮುಂದೆ ಹೋದ್ರು. ದೇವರ ಸ್ಮರಣೆ ಯಾವಾಗಲೂ ಮಾಡಬೇಕು. ಯಾಕೆ? ಅವ ಉಪಕಾರ ಮಾಡ್ತಾನೆ. ಮತ್ತೆ ಯಾವಾಗ ಮಾಡ್ಬೇಕು? ಅವ್ರು ಇನ್ನೂ ಸರಳ ಹೇಳಿದ್ರು. ಏನು? ಮನೆಗೆದ್ದು ಮೈ ಮುರಿದು ಏಳುತ್ತಲೊಮ್ಮೆ ಕೃಷ್ಣಾಯನ ಬಾರದೆ. ಮಲ್ಕೊಂಡಿರ್ತಾರಲ್ಲ, ಮುಂಜಾನೆ ಹೇಳೋ ಮುಂದೆ ಏನು ಮಾಡು? ಮೈ ಮುರಿದು ಹೇಳ್ತಲ್ಲ, ಕೃಷ್ಣ ನಾರಾಯಣ ಗೋವಿಂದ ಅಂತ. ಮಲ್ಕೊಂಡು ಹೇಳುವಾಗ ಅವಾಗ ಟೈಮ್ ಇರ್ತದಲ್ಲ. ಕೆಲವು ಶವಾಸನದಲ್ಲಿ ಮಲಗಿಬಿಟ್ಟಿರ್ತಾವೆ, ಹಂಗೆ ಡೊಯ್ ಅಂತ ಹೇಳ್ಬಿಡ್ತಾವೆ ಶವ ಇರ್ತದೆ. ಬಾಯಿಂದ ದೇವರ ಸ್ಮರಣೆ ಬರುವುದೇ ಇಲ್ಲ. ಅದಕ್ಕೆ ದಾಸರ ಅಂತಾರೆ, ಮಲಗೆದ್ದು ಮೈ ಮುರಿದು ಹೇಳುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ, ಮೆರುವಾಗ ಕೃಷ್ಣ ಎನ್ನಬಾರದೆ, ಮನೆಯೋಳು ಕೆಲಸಗಳ ಮಾಡುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ, ಮಕ್ಕಳ ಮುದ್ದಾಡುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ. ಮಕ್ಕಳನ್ನ ಮುದ್ದಾಡುವಾಗ ಕೃಷ್ಣ ಅಂತನ್ನ. ಕೆಲಸಗಳೊಳಗೆ ಇದು ಒಂದು ಕೆಲಸವೆಂದು ಕೃಷ್ಣ ಎನ್ನಬಾರದೆ. ಅನೇಕವಾದ ಕೆಲಸಗಳನ್ನ ಮಾಡ್ತೀವಲ್ಲ ದಿನ, ಆ ಅನೇಕವಾದ ಕೆಲಸದ ಇಷ್ಟೊಳಗೆ ಇದೊಂದು ಸೇರಿಸ್ಕೋಬೇಕು. ಯಾವುದು? ಕೃಷ್ಣ 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 ಅನ್ನಬೇಕು ಅಂತ ಅದೊಂದು ಸೇರಿಸ್ಕೋಬೇಕು. ಏನೋ ಜ್ಞಾನಿಗಳ ಇನ್ನೊಂದು ಮಾತು ಹೇಳ್ತಾರೆ, ಭಾರವ ಹೊರುವಾಗ ಕೃಷ್ಣ ಎನ್ನಬಾರದೆ. ಭಾರವನ್ನು ಹೊರುವಾಗ ಕೃಷ್ಣ ಅಂತ ಭಾರ ಇತ್ತು, ಆ ಭಾರ ನಿನಗೇನಾಗುತ್ತೆ? ಹಗುರಾಗುತ್ತೆ. ಅವನ ನಾಮಸ್ಮರಣೆಯಲ್ಲ ಶಕ್ತಿ. ಈಗ ನಾವು ಹಿಂದಕ್ಕೆ ಈಗೆಲ್ಲ ಬಹಳ ಅನುಕೂಲ ಆಗ್ಯಾವ. ಸ್ವಲ್ಪ ಈ ವರ್ಷಗಳ ಹಿಂದೆ ಆರಾಧ್ಯಗಳಲ್ಲಿ ಬಡಿಸ್ಬೇಕಾಗ್ತಿತ್ತು. ಅಲ್ಲಿ 500 ಜನ ಕೂತಿರ್ತಿದ್ರು, ಇಲ್ಲಿ 500 ಜನ ಆರಾಧ್ಯಗಳು. ಅವಾಗ ಬಡಿಸೋರು ತಿಂದ್ರಲ್ಲ, ಅವ್ರೇನ್ ಮಾಡ್ತಿದ್ರು? ಎಲ್ಲ ಅವಾಗ ಸ್ಟಾಕ್ ಮಾಡ್ಕೋತಿದ್ರು. ಹುಳಿ ಸಾರು ಎಲ್ಲ ಮಾಡ್ಕೋತಿದ್ರು. ಇಲ್ಲ, ಆ ಎಲ್ಲ ಹುಳಿ ಹಾಕೊಂಡಿದ್ದಾರೆ ಅವ್ರ ಪಾತ್ರೆಗೆ. ಒಂದು ಕಲ್ಪನೆ ಮಾಡಿ, ಹಿಂದೆಲ್ಲ ಇದು ಎಲ್ಲ ಹಿರಿಯರಿಗೆ ಗೊತ್ತದು. ಅವು 4 ಜನ ಸೇರಿ ಎತ್ತಬೇಕು ಅಂತ ಆ ಹುಳಿ ಪಾತ್ರೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಸ್ಟಾಕ್ ಮಾಡ್ಲಿಕ್ಕೆ ಅಷ್ಟೇ ಹಾಕಿದ್ದಾರೆ. ಆವಾಗ ಅವ್ರು 4 ಮಂದಿದು ಶಕ್ತಿ ಸಾಲಲ್ಲ, ಅದನ್ನ ಎತ್ತಲಿಕ್ಕೆ ಇನ್ನಿಬ್ಬರು ಶಕ್ತಿ ಬೇಕಾಗಿತ್ತು. ಅವಾಗ ಅವ್ರೇನಂತಾರೆ? ಗೋವಿಂದ ಗೋವಿಂದ ಅಂತ ಎದ್ಬಿಡ್ತಾರೆ. ಅಲ್ಲಿಂದ ಹೋಗಿದ್ದಾರೆ. ಯಾಕೆ? ಭಾರವ ಹೊರುವಾಗ ಕೃಷ್ಣ ಅಂತಂದ್ರೆ ಅವನ ನಾಮಸ್ಮರಣೆ ಮಾಡಿದರೆ ಅದು ಹಗರಾಗುತ್ತಲ್ವ. ಅದಕ್ಕೆ ಜ್ಞಾನಿಗಳಂತಾರೆ, ಅದು ಹಗರಾಗಬೇಕಾದ್ರೆ ಕೃಷ್ಣ ನಾಮಸ್ಮರಣೆಯನ್ನ ಅವಶ್ಯವಾಗಿ ನೀನು ಮಾಡು. ಇಲ್ಲ ಅಂದ್ರೆ ಅದೇನಾಗಲ್ಲ, ಹಗರಾಗಲ್ಲ, ಇನ್ನೂ ಭಾರ ಆಗ್ತದೆ ದೇವರ ಸ್ಮರಣೆ. ದಾರಿಯ ನಡೆಯುವಾಗ ಕೃಷ್ಣ ಎನ್ನಬಾರದೆ. ದಾರಿ ನಡೀತಾ ಪ್ರಸಂಗ ಬಂತು, ನಡ್ಕೋತ ಹೋಗೋದು. ಅವಾಗ ಬೈಕೋತ್ ಹೋಗೋಣ ಯಾರನ್ನ. ಕೆಲವು ಆರಾಧ್ಯ ಒಳಗೆ ಆಜು ಬಾಜು ಮನೆಯವರು ಅಂತ ಇರ್ತಾರೆ. ಅವ್ರು ಆಜು ಬಾಜು ಮನೆಯವ್ರು ಏನ್ ಮಾಡ್ತಾರೆ? ಮಾತಾಡ್ಕೊಂಡಿರ್ತಾರೆ, ನಾಳೆ ಆರಾಧ್ಯಗೆ ಎಷ್ಟೊತ್ತು ಹೋಗೋಣ ಅಂತ ಒಬ್ರು ಏನಂತ ಗೊತ್ತಾ? 8:00 ಹೋಗುತ್ತೆ. ಇನ್ನೊಬ್ರಂದ್ರೆ 8:30 ಬೇಡ, 10:00 ಹೋಗೋಣ. ಮನೆಗೆ ಟೌಲೆ ತಿಂದು ಚಾ ಕುಡಿದ್ರೆ ಹೋಗೋದು. ಅಲ್ಲಿ ಹೋಗಿದ್ರೆ ಮತ್ತೆ ಈ ಕಡೆ ಬರೋದಿಲ್ಲ. ಅಲ್ಲೇ ಮಧ್ಯಾಹ್ನ ಊಟ ಮಾಡಿ ಅಲ್ಲೇ ಇದ್ದು ಸಾಯಂಕಾಲ ಪ್ರವಚನ ಕೇಳಿ ಹಾಲು ಕೇಳಿ ಮತ್ತೆ ರಾತ್ರಿ ಅನ್ನ ಹುಳಿ ಉಳಿದಿದ್ರೆ ಬಾರ್ಷೆ ಮನೆಗೆ ಬಂದ್ಬಿಡೋದು. ವಿಶೇಷವಾದ ಭಕ್ತಿ ಆರಾಧನೆ ಮಾಡಿ. ಹೌದಾ ಹೇಳಿ ಮಾತಾಡ್ಕೊಂಡು ರೆಡಿ ಆಗ್ತಾರೆ. 8:00 ಇವ್ರು ಬರ್ತಾರೆ, 10:00 ಹೋಗೋಣೇನ್ರಿ ಅಂತ ಅವ್ರು ರೆಡಿಯಾಗಿ ಬಂದ್ಬಿಟ್ಟು ಇವ್ರು ಅಂತಾರೆ, ಅಯ್ಯೋ ನಮಗೆ ಆಗಲ್ರಿ, ಈಗ ಒಂದು ಅರ್ಧ ತಾಸು ನಮ್ಮ ಯಜಮಾನ್ರಿ ಈಗ ದೇವ್ರ ಪೂಜೆ ಕೂತಾರೆ, ನಾವು ಉಷ್ಕೊಂಡು ಬರ್ತೀವಿ, ನೀವು ಮುಂದೆ ಹೋಗ್ರಿ ಅಂತ. ಅವಾಗ ಅವ್ರು ಹೋಗ್ಬಿಡ್ತಾರೆ. ಅವತ್ತಿ ಯಜಮಾನಿಗೆ ರಜಾ ಬೇರೆ, ರಾಯರ ಮಧ್ಯಾರಾತ್ರಿ ಬೇರೆ, ಭಕ್ತಿ ಜಾಸ್ತಿ ಆಗ್ತದೆ. ವೃಂದಾವನಗಳು ಶ್ರೀಪೂರ್ಣ ಬೋಧ ಗುರುತೀರ್ಥ ಭಯೋದ್ಯಪಾರ ಕಾಮಾರಿ ಮಾಕ್ಷ ವಿಷಮಾಕ್ಷರ ಸ್ಪೃಶಂತಿ ಅಂತ ಹೇಳಿ 11 ಬಾರಿ ಅವರ್ತನ ಹೇಳಿ ಅಭಿಷೇಕ ಮಾಡ್ತಾರೆ ರಾಯರಿಗೆ. ಅಷ್ಟೊತ್ತಿಗೆ 12:30 ಆಗಿತ್ತು. ಗಾಡಿ ಹೋಗೋಣ ಅಂತ ಹೆಂಡತಿ ಬಾಯಿ ಬಂದಂಗೆ ಬೈಕೊಂತ ಹೋಗ್ತಾರೆ. ಗಾಡಿ ಪಂಕ್ಚರ್ ಆಗಿರ್ತದೆ, ಆಟೋ ಸಿಗಂಗಿಲ್ಲ.
ಪುಸ್ತಕ ಇಟ್ಕೊಡ್ತಾರೆ, ಪಾರಾಯಣ ಹೊಂದ್ಬಿಡ್ತಾರೆ, ಗಂಟೆ ಹಿಂದಿನ ಬಿಟ್ಟು ಹೊಂದ್ಬಿಡ್ತಾರೆ, ಬೈಕೋತ ಹೋಗ್ತಾರೆ. ಎಷ್ಟು ಸರಿ ಹೇಳಿ ನಿಮಗೆ ದೇವ್ರ ಪೂಜೆ ಮಾಡ್ರಿ, ಆರಾಧನೆ ದಿವಸ ಯಾರು ಮಾಡ್ತಾರೆ? ನಿಮಗೆ ಬುದ್ಧಿ ಇಲ್ಲ. ಅದು ಸಂಕ್ಷಿಪ್ತ ಮಾಡಿದ್ರೆ ಭಯಂಕರ ಬೆಳೆಸ್ತೀರಾ ನೀವು ಆರಾಧನೆಗೆ. ನೀವೇನು ಸ್ವಾಮಿಗಳ, ನೀವೇನು ಆಚಾರ್ಯ ಅಂತ ಹೇಳೋ ಬೈಕೋತ್ ಬರ್ತಾವೆ. ವಯಸ್ಸು ಹೋಗ್ಬೋದು ಆಸಾಮಿ. ರಾಯರ ಮಟ್ಟದ ತನಕನೂ ಬೈಕೋತ್ ಹೋಗ್ತಾರೆ. ಮಠ ಮಕ್ಕಳೇ ಪೂಜ್ಯಾಯ ರಾಘವೇಂದ್ರ ಆಯ ಸಂತಂದ್ರ ಬರ್ತಾರೆ. ನಮ್ಮ ಅಪ್ಪನಾಗಿ ಉದ್ಧಾರ ಮಾಡೋದು ದೇವರು ನಮಗೆ. ಧರ್ಮ ಕಠಿಣ, ಮಾತುಗಳು ಕಠಿಣ, ಧರ್ಮಶಾಸ್ತ್ರ ಕಠಿಣವ, ಮತ್ತೆ ಈಸಿ ಹೌದಲ್ಲ. ಅಲ್ಲಿ ತನಕ ಬೈಬೋದು ರಾಯರು ಪೂಜ್ಯಾಯ ರಾಘವೇಂದ್ರ. ಪ್ರತಿ ವರ್ಷ ಬರ್ತೀವಿ, ಅದಕ್ಕೆ ಬರ್ತೀವಿ. ಸುಮ್ಮನೆ ಗಂಟೆ ಬೈಕೊಂಡು ಸುಮ್ಮನೆ ತಂದ್ಕೊತಾರೆ. ಪೂಜ್ಯಾಯ ರಾಘವೇಂದ್ರ ಅಲ್ಲಿ ಉದ್ಧಾರ ಆಗ್ತದೆ. ಹೌದಾ? ನಾವು ಹಂಗೆ ಮಾಡ್ತೀವಲ್ಲ. ದೊಡ್ಡವರನ್ನ ನಿಂದೆ ಮಾಡಿ ಹೋದ್ರೆ ಮೆಚ್ಚೋದಿಲ್ಲ. ಈ ಜ್ಞಾನಿಗಳಿಂದ ಹಂಗೆ ಪ್ರಸಂಗ ಬಂತ ಭಗವಂತನ ನಾವು ಸ್ಮರಣೆ ಮಾಡ್ತಾ ಹೋಗು. ದಾರಿಯ ನಡೆವಾಗ ಕೃಷ್ಣ ಎನ್ನ ಬಾರದೆ. ಪರಮಾತ್ಮನ ನಾವು ಸ್ಮರಣೆ ಮಾಡು, ಅದು ನಮ್ಮನ್ನು ಉದ್ಧಾರ ಮಾಡುತ್ತೆ. ನಾಳೆ ದೇವರು ನಮಗೆ ಕೇಳ್ತಾರೆ, ನಿನಗಾಗಿ ಮನುಷ್ಯ ಜನ್ಮ ಕೊಟ್ಟಿದ್ದೆ, ಉತ್ತಮವಾದ ಜನ್ಮ, ಉತ್ತಮವಾದ ನಿಂಗೇನು ಮಾಡಿದ್ದೆ, ವರ್ಣದಲ್ಲಿ ತಂದಿದ್ದೆ, ಉತ್ತಮವಾದ ಮತದಲ್ಲಿ ನಿನಗೆ ಜನ್ಮ ಕೊಟ್ಟಿದ್ದೆ, ನೀನು ನನಗಾಗಿ ಏನು ಮಾಡ್ದಿ ಹೇಳ್ತಾನೆ ದೇವರು. ನಾ ಇನ್ನೊಂದು 5 ನಿಮಿಷ ಹೇಳಿ ನಾನು ಸಬ್ಜೆಕ್ಟಿಗೆ ಎಂಟರ್ ಆಗ್ತೇನೆ. ಮತ್ತು ಮೇಲೆ ರಾಮಾಯಣ ಮಹಾಭಾರತ ಹೇಳಿದ್ವಿ, ಇವ್ರೇನು ಅದೇ ಹೇಳೋರು ಅಂತ ಕೇಳಬಾರ್ದು. ರಾಮಾಯಣ ಕೆಲವರು ಮೊದಲು ಭಗವಂತನ ಉಪಕಾರ ಸ್ಮರಣೆ ಮಾಡಬೇಕು ಯಾವಾಗಲೂ. ಹೌದಾ? ಏನು ಹೇಳಕ್ಕೆ ಬಂದಲ್ಲ, ಏನು ಹೇಳಕ್ಕೆ ಬಂದ? ನಿಮಗೂ ನೆನಪಿಲ್ಲ, ನನಗೂ ನೆನಪು. ಕೆಲವಂತರು ಏನು ಆಚಾರ ಚಲೋ ಹೇಳ್ತಾರೆ ಪ್ರವಚನ, ಅಬ್ಬಬ್ಬಬ್ಬ ಭಾರಿ ಹೇಳಿದೆ, ಏನು ಹೇಳಿದ್ರೆ ಏನೂ ನೆನಪಿಲ್ಲ. ಹಂಗಾಗಿ ಹೌದಿಲ್ಲ, ದೇವರು ಉತ್ತಮವಾದ ಮನುಷ್ಯ ಜನ್ಮ ಕೊಟ್ಟಿದ್ದಾನಲ್ವಾ, ನಾಳೆ ಕೈ ಮಾಡ್ತಾನಲ್ಲ. ನಂಗೊಬ್ರು ಕೇಳಿದ್ರು ಮೊನ್ನೆ, ನಾ ಬೇರೆಯವ್ರಿಗೆ ಅಲ್ಲಿಂದ ಇರ್ಬೋದು ಕೇಳಿದ್ರು ನಮ್ಮ ಪಾಲಿಗೆ ಮಕ್ಕಳು, ಅಲ್ರಿ ಯಾಕೆ ಇನ್ಕ್ವೈರಿ ಮಾಡ್ತಾರೆ, ಮನೆಗೆ ಮಾಡ್ತಾರೆ ಕೇಳ್ತಾನೆ ಅವಶ್ಯಕ. ಈಗ ಇದಕ್ಕೊಂದು ಎಕ್ಸಾಂಪಲ್ ಏನು ಅಂದರೆ, ಒಬ್ಬ ಹುಡುಗ ಇರ್ತಾನೆ SSLC ಓದುವಾಗ ಸ್ಕೂಲ್ ಕಡೆಯಿಂದ ಒಂದು 3 ದಿವಸ 5 ದಿವಸ ಒಂದು ಟ್ರಿಪ್ ಹಾಕಿರ್ತಾರೆ ನೋಡಿ. ಹಾಕಿರ್ತಾರೆ ಅವ್ರು ಹೇಳ್ತಾರೆ ಸ್ಕೂಲ್ನಾಗ ಯಾರು ಬರಲ್ಲ ಎಕ್ಸಾಮ್ ಕೂಡ್ಸಲ್ಲ ಅಂತ ಹೇಳ್ಬಿಡ್ತಾರೆ. ಆ ಹುಡುಗ ಬಂದು ಅವ್ರ ಅಪ್ಪ ಹೇಳ್ತಾನಪ್ಪ, ನಮ್ಮ ಕಡೆ ಸ್ಕೂಲ್ ಕಡೆಯಿಂದ 5 ದಿವಸ ಟೂರ್ ಇದ್ದಾರೆ, ಹೋಗಲೇಬೇಕು, ಹೋಗಲಿ, ಎಕ್ಸಾಮ್ ಕೂಡ್ಸಲ್ಲ. ಎಷ್ಟು ಫೀಸಪ್ಪ ಕೇಳ್ತಾರೆ. 3,000 ರೂಪಾಯಿ 4,000 ರೂಪಾಯಿ ಕಟ್ಟಿಬಿಡ್ತಾರೆ ಅವರಪ್ಪ. ಕಟ್ಬಿಡು ಹೋಗ ತಂದ್ಬಿಡ್ತಾನೆ, ಇಷ್ಟೇ ಮುಗೀತು. ಕಟ್ಟಿದ ಮುಂದೆ 8 ದಿವಸ ಆದ್ಮೇಲೆ ಹೊರಟ್ಬಿಡ್ತಾನೆ ಸ್ಕೂಲಿಗೆ, ಟೂರಿಗೆ ಹೋಗ್ಬೇಕು. ಆ ಹುಡುಗ ಎಲ್ಲ ರೆಡಿ ಮಾಡ್ಕೊತಾನೆ ಬ್ಯಾಗು. ಮತ್ತು ಅವರಪ್ಪ ಹೇಳ್ತಾರಪ್ಪ ನಾ ಹೋಗ್ಬರ್ತೀನಪ್ಪ, ಹೋಗ ಅಂತ ಇಷ್ಟೇ ಅಂತಾನೆ ಅವರಪ್ಪ. ಏನು ಅಂತಾನೆ ಅವ್ರ ಅಮ್ಮನ ಹತ್ರ ಹೋಗುತ್ತೆ ಕೂಸು, ಅಮ್ಮ ನಾ ಹೋಗ್ಬರ್ಲಮ್ಮ, ಹೋಗಪ್ಪ. ನಿಮ್ಮಪ್ಪ ಹೇಳಿದಾರೆ ಗೊಬ್ಬರ ಹೇಳಿದ, ಏನಂದ್ರೆ ನಿಮ್ಮಪ್ಪ ಹೋಗಬಾರ್ದು, ಹೌದಾ, ಸ್ವಲ್ಪ ತಡಿ ಅಂತಲ್ಲಮ್ಮ. ಯಾಕಮ್ಮ? ತಡಿ ಹೇಳ್ತೀನಿ ಅಂತ ಯಜಮಾನ್ರ ಹತ್ರ ಹೋಗ್ತಾನೆ. ರೇ ಗೋಪಾಲ ಟೂರಿಗೆ ಹೋಗ್ತಾನಂತ ಹೊರಟಾನ ಬಸ್ಸಿಗೆ, ನಾವು ಹೋಗ್ಬರ್ಲಿ ಬಿಡು ಅಂತಾನೆ. ಅವಾಗ ಹೇಳ್ತಿರ್ತಾನೆ, ಅದಕ್ಕೇನಾದರೂ ಸ್ವಲ್ಪ ಖರ್ಚಿಗೆ ದುಡ್ಡು ಕೊಡಿ ಕೈಯಾಗ, ಅದೇನು ಬೇಕಾದ್ರೆ ಏನು ಮಾಡ್ಬೇಕು, ಕೂಸು ಯಾರಿಗೆ ಕೇಳ್ಬೇಕು, ಅಲ್ಲ ಫೀಸ್ ಗೀಸ್ ಎಲ್ಲ ತುಂಬಿನ ಮಂಚಾಗಿ ದುಡ್ಡು ಬೇಕು ಅಂತಿಮ ಅಂತ. ಇದು ಗಂಡಸರು ಸ್ವಲ್ಪ ಹುಡುಕಲಿದ್ದಂಗಿತ್ತು, ಸ್ವಲ್ಪ ವಿಚಾರ ಮಾಡೋ ಶಕ್ತಿ ಸ್ವಲ್ಪ ಕಡಿಮೆ. ಬುದ್ಧಿ ಶಕ್ತಿ ಯಾರಿಗೆ ಜಾಸ್ತಿ ಗೊತ್ತಾ? ಹೆಣ್ಮಕ್ಳಿಗೆ. ಅದಕ್ಕೆ ಇನ್ವಿಟೇಷನ್ ಕಾರ್ಡ್ ಕೊಡ್ತಿದ್ರು ಹಿಂದೆ, ಶ್ರೀಮತಿ ಮತಿ ಅಂದರೆ ನಿಮ್ಗೆ ಗೊತ್ತಲ್ಲ, ಮುಂದೆ ಹೇಳಿದ ಹೌದಾ. ಮತಿ ಅಂದರೆ ಬುದ್ಧಿ, ಅದು ಯಾರಿಗೆ ಜಾಸ್ತಿ? ಶ್ರೀಮತಿ ಅವರಿಗೆ ಮತಿ ಜಾಸ್ತಿ. ಇದು ಬರೀ ಶ್ರೀ ಮುಂದಕ್ಕಲ್ಲಿ ಹೌದಾ. ಅವಾಗ ಹೇಳ್ತೀವಿ ನೋಡ್ರಿ ಪಾಪ ಕೂಸಿಗೆ ಅಂತಂದಾಗ ತಡಿಯ ಅಂತೇಳಿ ಒಳಗೆ ಹೋಗಿ 5,000 ರೂಪಾಯಿ ತಂದು ಕೊಡ್ತಾನೆ. ಅವ ಏನಂತ ಗೊತ್ತ, ಅವ್ರ ಅಪ್ಪ ಕೊಡೋದು ಬಿ ಕೇರ್ಫುಲ್ 5,000 ಇದೆ ಇಷ್ಟೇಳ ಹೋಗಿ. ಪಾಪ ಮಗು ಹೋಗ್ತದೆ ಸರ್. ಎಲ್ಲ ಟೂರೆಲ್ಲ ಮುಗಿಸ್ಕೊಂಡು ಬಂದಮೇಲೆ ತಾಯಿ ಕೇಳೋ ಆ್ಯಂಗಲ್ ಬೇರೆ ಇರ್ತದೆ, ದೃಷ್ಟಿಕೋನ. ಏನಪ್ಪ ಗೋಪಾಲ ಹೋದಲ್ಲೆಲ್ಲ ಊಟ ಹೊಟ್ಟು ಮಾಡಿದೆ, ಚಲೋ ಆಯ್ತಾ, ನಿದ್ದೆ ಚಲೋ ಆಯ್ತಾ, ಕಾಫಿ ಟೀ ಎಲ್ಲ ಸರಿಯಾಗಿ ಕೊಟ್ಟ, ಎಲ್ಲ ನೋಡಿದ್ಯಾ, ನಿದ್ದೆ ಮಾಡಿದೇನೋ, ತಾಯಿ ಕೇಳೋದು ಅಂತ ಕಾರಣ ಪಾಪ ಆ್ಯಂಗಲ್. ಇವ್ರ ಅಪ್ಪ ಹಂಗಾರೆ ಗೋಪಾಲ ಬಾಯಿಲಿ 5,000 ಏನು ಮಾಡ್ತೀವಿ ಇಷ್ಟಕ್ಕೆ ಹೇಳ್ತಾರೆ. 5,000 ಏನು
ಅವಾಗ ಮಗು ಇದ್ದಿದ್ದು, ಅಪ್ಪ ತಗೋ 4,500 ತಗೋ 500 ಮಾತ್ರ ಖರ್ಚು ಮಾಡಿ ಕೊಟ್ಟರೆ ಅವಾಗ ಅವರಪ್ಪ ಏನು ಮಾಡ್ತಾರೆ, ಗುಡ್ ಬಾಯ್ ಅಂತ ಒಳಗೆ ಇಟ್ಕೊಂಡ್ಬಿಡ್ತಾರೆ. ಮುಂದೇನು ಮಾತಾಡೋದು. ಅದು ನೆಕ್ಸ್ಟ್ ಟೈಮ್ PUC ಮತ್ತೆ ಟೂರಿಗೆ ಹೋಗುವಾಗ ಆ ಮಗು ಕೇಳದೇ ಇದ್ರು ಮತ್ತೆ 10,000 ರೂಪಾಯಿ ಕೊಡ್ತಾನೆ ಅವರಪ್ಪ. ಬೇಡಪ್ಪ ಅಷ್ಟು ಬೇಡ, ಸುಮ್ಮನೆ ಇಟ್ಕೋ ಇರ್ಲಿಪ್ಪ. ಯಾಕೆ ಅವನಿಗೆ ಗೊತ್ತು, ವೇಸ್ಟ್ ಮಾಡಲ್ಲ. ಎಷ್ಟು ಬೇಕು ಅಷ್ಟು ದುಡ್ಡನ್ನ ಮಾತ್ರ ಖರ್ಚು ಮಾಡುತ್ತೆ ಕೂಸು ಅಂತೇಳಿ ತಾನಾಗಿ ಕೊಡ್ತಾನೆ. ಹೌದಾ? ನಮ್ಮ ಗುರುವ ಹೇಳ್ತಿದ್ರು, 5,000 ರೂಪಾಯಿ ಕೊಟ್ಟ ಅಪ್ಪನೇ ಎಷ್ಟು ಎನ್ಕ್ವೈರಿ ಮಾಡ್ತಾನಂದರೆ ಸಾಧನ ಶರೀರ ಕೊಟ್ಟ ಭಗವಂತ ಎಷ್ಟು ಎನ್ಕ್ವೈರಿ ಮಾಡ್ತಾನೆ ತಿಳ್ಕೊಂಡು. ಬರ್ತಾನೆ ಕೇಳ್ತಾನೆ, ಏನು ಮಾಡಿದೆ ಅದು. ಅವ ಡೈರೆಕ್ಟಾಗಿ ಕೇಳಲ್ಲ, ಬ್ಯಾರೆಯವ್ರನ್ನ ಕೇಳಿಸ್ತಾನೆ. ರವಿಯ ನಂದರ ಕೇಳಿದರುತ್ತರ ಕೊಡೆ ಇವರ ಸರಕು ಒಂದಾಗಲಿಲ್ಲ. ಹೆಂಗಮಾನದಯ್ಯ ಕೃಷ್ಣ ಹೋಗುತ್ತಿದೆ ಅದು ವ್ಯರ್ಥ. ದೇವರು ತಾನು ಕೇಳಲ್ಲ, ಯಮದೇವ್ರ ಕಡೆಯಿಂದ ಕೇಳ್ತಾನೆ. ರವಿಯ ನಂದರ ಕೇಳಿದರುತ್ತರ ಕೊಡೆ. ರವಿ ಅಂದ್ರೆ ಸೂರ್ಯ, ಅವನ ನಂತರ ಅಂದ್ರೆ ಮಗ ಯಮದೇವರು ಕೇಳ್ತಾರೆ. ಮನುಷ್ಯ ದೇಹ ಕೊಟ್ಟಿದ್ದ ಸ್ವಾಮಿ, ಉತ್ತಮವಾದ ಜನ್ಮ, ಉತ್ತಮವಾದ ವರ್ಣ, ಉತ್ತಮವಾದ ಮತ, ಏನ್ ಸಾಧನೆ ಮಾಡಿದೆ ಅಂತ. ನಾವೇನು ಮಾಡಿಲ್ಲ. ಹೌದಾ? ಮಾಡಿದ್ರೆ ತಾನೇ ಹೇಳ್ಬೇಕು. ಈ ಜೀವ ಯಮಲೋಕದಲ್ಲಿ ಸುಳ್ಳು ಮಾತಾಡ್ತಾನೆ, ಅಲ್ಲಿ ಸುಳ್ಳು ಮಾತಾಡ್ತಾನೆ ಜೀವ ಯಮಲೋಕದಲ್ಲಿ. ಏಕೆ ಇಲ್ಲೆಲ್ಲ ಸುಳ್ಳು ಮಾತಾಡಿ ಅಭ್ಯಾಸ ಆಗಿರ್ತದೆ. ಮೊದಲು ಸ್ವಲ್ಪ ಸುಳ್ಳು ಮಾತಾಡ್ತಿದ್ವಿ. ಈ ಮೊಬೈಲ್ ಬಂದ್ಮೇಲೆ ಬರೇ ಸುಳ್ಳೇ. ಆಚಾರ್ಯ ಎಲ್ಲಿದ್ದೀರಿ? ನಿಮ್ಮ ಮನೆ ಹತ್ರ ಇದ್ದೀನಿ. ಬಂದೆ ಟ್ರಾಫಿಕ್ ಜಾಸ್ತಿ ಅಲ್ಲ, ಬಂದು ಇಲ್ಲ ನಮ್ಮ ಮನೆ ಕಾಫಿ ಕೊಡ್ಬೋದು. ಬರೇ ಸುಳ್ಳು ಮಯ್ಯ. ಹಿಂಗೆ ಸುಳ್ಳು ಮಾತಾಡಿ ಮ್ಯಾಲೆ ಯಮಲೋಕದಲ್ಲಿ ಸುಳ್ಳು ಮಾತಾಡ್ತಾರೆ. ಯಮದೇವ್ರು ಕೇಳ್ತಾರ, ಗುರುದಾಸರ ಪಾನಿಪುರಿ ತಿಂದ ಹೇಳಿ ತಿಂದಾರ ಸ್ವಾಮಿ. ಎಲ್ಲಿ? ಬೆಂಗಳೂರು ಚಾಮರಾಜಪೇಟೆ, ಬೆಂಗಳೂರು 6th ಕ್ರಾಸು, ಕಾರ್ನರ್ ಡಬ್ಬಿ ಶಂಕರಪ್ಪ ಅವನ ಹತ್ರ ತಿಂದ. ಎಲ್ಲ ರಿಕಾರ್ಡ್ ಇರ್ತಾವ ಮ್ಯಾಲೆ ನಾವು. ಅವಾಗ ಈ ವಾದ ಮಾಡ್ತಂತ ಜೀವ, ನಾನು ತಿಂದಿಲ್ವಾ ಸ್ವಲ್ಪ ಕಡಿ. ಸೂರ್ಯನ ಕರೀತಾನೆ, ಹಗಲು ಸಾಕ್ಷಿ ದೇವತೆ. ಸೂರ್ಯ ದಾಸರು ಪಾನಿಪುರಿ ತಿಂದಾರ ಸ್ವಾಮಿ. ಅವಾಗ ಹೇಳ್ತಂತೆ ಜೀವ, ಸೂರ್ಯನ ಕೇಸ್ ಸ್ಟ್ಯಾಂಡ್ ಆಗಲ್ಲ. ಯಾಕೆ? ನಾನು ರಾತ್ರಿ ತಿಂದಿದ್ದೀನಿ. ತಿಂದಿದ್ದು ಒಪ್ಕೊಂಡ ಲಾಂಗ್ ಪಾಯಿಂಟ್ ಅಷ್ಟೇ ಅಲ್ವಾ? ತಿಂದಿರೋ ಬೇಡ, ರಾತ್ರಿ ತಿಂದಿರಿ ಅಂತ. ಅವಾಗ ರಾತ್ರಿ ಒಬ್ಬ ಅಭಿಮಾನ ದೇವತೆ ಇಟ್ಟಿದ್ದಾನೆ ಭಗವಂತ. 12 ಜನ ಸಾಕ್ಷಿ ದೇವತೆಗಳಿದ್ದಾರೆ ನಮ್ಗೆ. ನಾವು ಮಾಡಿದ ಕರ್ಮಗಳಿಗೆಲ್ಲ ಬಂದು ಸಾಕ್ಷಿ ಹೇಳ್ತಾರೆ ಅವರಿಗೆ ಮೇಲೆ. ನಾವು ಸುಮ್ಮನೆ ಎಚ್ಚರಿಕೆ ಇರ್ಬೇಕು. ನಮಗಂತ ಯಾರು ನೋಡಿಲ್ಲ ಬಿಡ್ರಿ, ನಮ್ಗೆ ಯಾರು ಕೇಳೋರಿಲ್ಲ ಹೇಳೋರು. ಮ್ಯಾಲೆ ಹೋಗಿ ಓದಿದ್ದಾರೆ ಗೊತ್ತಾಗ ಕೇಳೋರು ಹೇಳೋರು ಅವ್ರು ನೆನಪಾಗ್ತಾರೆ. ಇಲ್ಲಿ ನೆನಪಾಗಲ್ಲ ನಿನಗೆ. ಹೌದಾ? ರಾತ್ರಿ ದೇವತೆ ಚಂದ್ರನ ಕರೀತಾನಂತೆ. ಚಂದ್ರ ಪಾನಿಪುರಿ ತಿಂದಾರ ಸ್ವಾಮಿ, ನಾನೇ ಸಾಕ್ಷಿ ಅಂತ ಹೇಳಿ. ಅವ್ ಮತ್ತೆ ಕೇಸ್ ಸ್ಟ್ಯಾಂಡ್ ಆಗಲ್ಲ ಅನ್ಕೊಂಡು ಈ ಜೀವ. ಯಾಕೆ? ಅಮಾವಾಸ್ಯೆ ದಿವಸ ತಿಂದೀವಿ. ಜೀವ ಭಾರಿ ಕೆಲಸ ಮಾಡ್ತೀವಿ ನಾವು. ಸಾಮಾನ್ಯರಲ್ಲ, ಅಂಕಿ ಶಿಶೆ ಕಮ್ಮಿ. ಎಮ್ಮೇಲೆ ನೀವು ಬರೀ ಹುಚ್ಚು ಮಾತಾಡ್ತು ಅಂತ ಸ್ವಾಮಿ ಅವ್ರ ಕೈಯಲ್ಲಿ ಒಂದು ಆಯುಧ ಕೊಟ್ಟಾನೆ. ಯಾವುದು? ಯಮದಂಡ ಕೊಟ್ಟ. ಅದನ್ನು ಜೀವನ ತಲೆ ಮೇಲೆ ಇಟ್ಬಿಟ್ರೆ ಸಾಕು. ಬಗಲ ಹಿಂಗೆ ಸ್ಕ್ರೀನ್ ಹಾಕಿರ್ತಾರೆ, ಇವನೇ ಹೇಳೋ ಎಲ್ಲ ಇವನೇ ಫಿಲಿಮು. ಏನೇನು ಮಾಡ್ಯಾನೆಲ್ಲ ಆಚಾರ್ಯ ಬೈದಿದ್ದು, ಸ್ವಾಮಿಗಳಿಗೆ ಬೈದಿದ್ದು, ಮಡಿ ಮಾಡೋರಿಗೆ ಬೈದಿದ್ದು, ಕದ್ದು ಪಂಚಾಮೃತ ಕುಡಿದಿದ್ದು, ಕದ್ದು ಕಡುಬು ತಿಂದಿದ್ದು ಇಲ್ಲಿ ಮಾಡ್ತಾರೆ. ಮುಂದೆ ಪಂಚಾಂಶಗಳು ಒಂದು ಬಕೆಟ್ ಹಿಂದೆ ಇಟ್ಕೊಂಡು ಆಚಾರ್ಯ ಒಂದು ಬಕೆಟ್ ಪಂಚಾಂಶ ಕೊಟ್ಟು ನಾವೆಲ್ಲ ಮಾಡಿ ಸ್ವಂತ ಆಗುತ್ತೆ. ಆಮೇಲೆ ಕುಡಿತೀವಿ ಅಂತ ಕುಡಿಯೋದೇ ಬಾರೋ ಕುಡಿಯೋಣ ಅಂತ ಹೇಳಿ ಹಿಂದೆ ಬಾರೋ ಹಿಂದೆ ಕುಡಿಯೋಣ. ನಮ್ಮಂಥ ಚಿಲ್ಲರೆ ಬುದ್ಧಿ ನಮ್ಮ ಅಪ್ಪನ ಅಡಿಗೆ ಅಡಗಿನಲ್ಲಿ ಇರುತ್ತ. ಇದು ಸುಳ್ಳು ಮಾತಾಡ್ತೀನಿ ಹಿಂಗೆ ಹೇಳ್ತಾನೆ. ಅದೇ ಭಾಗವತ ಹೇಳ ಅಕ್ರೂರ ಕೃಷ್ಣ ಪರಮಾತ್ಮನನ್ನ ಕರೀಲಿಕ್ಕೆ ಹೋಗ್ತಾನಲ್ವಾ, ಇಲ್ಲ ಬಂದು ಲೌಕಿಕವಾದ ಪ್ರಶ್ನೆ ಆಗಿ ವಿಚಾರ ಎಲ್ಲ ಮುಗಿದ ಮೇಲೆ ಏಕಾಂತವಾಗಿ ಅಕ್ರೂರ ಕೃಷ್ಣನ ಪಾದದ ಮೇಲೆ ತಲೆ ಇಟ್ಟು ನಮಸ್ಕಾರ ಮಾಡಿ ಕಣ್ಣೀರಿಂದ ಪಾದ ತೊಳೆದ ಕೃಷ್ಣ ಕೇಳ್ತಾನೆ, ಅಕ್ರೂರ ಸಂಸಾರ ಬಂಧನದಿಂದ ಬಿಡುಗಡೆ ಆಗ್ತಕ್ಕಂಥ ಯಾವುದಾದ್ರೂ ಮಾರ್ಗವನ್ನ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾನೆ. ಇದೇ ರಹಸ್ಯ ಪ್ರಮೇಯ. ಭಾಗವತ ಶ್ರೀ ಜಗನ್ನಾಥಾಸರ ಕೇಳಿದ್ದೇನೆ.
ವಿದ್ಯಾ ಸರಸ್ವತಿಯಾದ ಭಾರತೀ ದೇವಿ. ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತಿಹ ಮಾರುತನ ನಿಜ ಪತ್ನಿ. ಸತತ ಹರಿಯಲಿ ಗುರುಗಳಲ್ಲಿ ಸದೃತಿಯ ಪಾಲಿಸಿ. ಇದು ನಮ್ಮ ಭಾರತೀ ದೇವಿ ಸ್ಟೇಟಸ್. ಮೊದಲು 3 ಪದ್ಯ 3 ಲೈನು ಯಾವುದದು? ಕೃತಿರಮಣ ಪ್ರದ್ಯುಮ್ನ ನಂದರೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತಿಹ ಮಾರುತನ ನಿಜ ಪತ್ನಿ. ಇದು ಸ್ಟೇಟಸ್ ಆಯ್ತಲ್ಲ. ಮುಂದೆ ಅವರ ಹತ್ರ ಏನ್ ಕೇಳಬೇಕು ಅಂತ ಹೇಳ್ತಾರೆ ಜ್ಞಾನಿಗಳು. ಏನು? ಸತತ ಹರಿಯಲಿ ಗುರುಗಳಲ್ಲಿ ಸದೃತಿಯ ಪಾಲಿಸಿ. ಮುಂದೇನ್ ಮಾಡ್ತಾ ಇದ್ರೆ ಭಾರತ ಪುರಾಣ. ಮುಂದಿನ ಶಬ್ದ ಏನು ಮಾಡಬಹುದು? ಅಂಡರ್ಲೈನ್ ಮಾಡಬಹುದು. ಮಹತ್ವದ ಶಬ್ದಗಳು ಏನದು? ಭಾರತ ಪುರಾಣ ರಹಸ್ಯ ತತ್ವಗಳ ರೂಪಗಳು ಎನ್ನುತ್ತಾರೆ. ಅದಕ್ಕೆ ಕಥೆ ಇದೆ, ಅದರ ಹಿಂದೆ ರಹಸ್ಯವಾದ ತತ್ವ ಇದೆ. ಆ ತತ್ವವನ್ನು ನಂಗೆ ತಿಳಿಸುತ್ತಾಯಿ ಅಂತ. ಅದಕ್ಕೆ ನಮ್ಮ ಶಾಸ್ತ್ರಕ್ಕೆ ತತ್ವಜ್ಞಾನ ಅಂತ ಹೆಸರು. ನಾವು ತತ್ವವನ್ನ ತಿಳಿದು ಉಪಾಸನೆ ಮಾಡಿದ್ರೆ ದೇವರ ಅನುಗ್ರಹ ಆಗುತ್ತೆ. ಇಲ್ಲ ಸುಮ್ಮನೆ ಆಗಲ್ಲ. ರಹಸ್ಯವಾದ ತತ್ವ ತಿಳಿಬೇಕು, ಅದನ್ನ ನಾವು ಉಪಾಸನೆ ಮಾಡಬೇಕು. ಅದಕ್ಕೆ ನಮ್ಮ ಶಾಸ್ತ್ರಕ್ಕೇನು ತತ್ವಜ್ಞಾನ ಅಂತ ಹೆಸರಿದೆ. ಅದಕ್ಕೆ ಸೀದೆ ವಿಠ್ಠಲ ದಾಸರು ಕಡೆ ಹೇಳ್ತಾರೆ, ತತ್ವ ವಿಚಾರವ ಮಾಡಿಕೋ ನಿನ್ನ ಭಕ್ತಿಯಾರವಾಳೆದುಕೋ ಮಾಯಾ ಮೋಹವ ಕಳೆದುಕೋ ನಿನ್ನ ಹತ್ತಿರ ಹರಿಯುವ ನೋಡಿಕೋ. ತತ್ವ ವಿಚಾರವ ಮಾಡಿಕೋ. ಜ್ಞಾನಿಗಳು ಬಂದಾಗ ಗುರುಗಳಿಂದ ತತ್ವ ವಿಚಾರ ತಿಳಿ, ಶಾಸ್ತ್ರ ಓದು, ತತ್ವ ತಿಳಿ. ನಿನ್ನ ಭಕ್ತಿಯಾರವಾಳೆದುಕೋ. ನೀನೇನು ಮಾಡ್ತೀಯ ಅಂತ ಹೇಳಿ ನೋಡು. ಒಬ್ರು ನಂಗೆ ಕೇಳಿದ್ರು ಒಂದು ಊರಿಗೆ ಹೋದ, ಅಲ್ರಿ ಹೋದ ವರ್ಷ ಒಬ್ರು ಆಚಾರ ಕರೆಸಿದ್ವಿ ಪ್ರವಚನಕ್ಕ, ಅವ್ರ ಮೂಗು ಹಿಂಗೆ ಹಿಡ್ಕೊಂಡಿದ್ದು ಪ್ರಾಣಾಯಾಮ ಮಾಡೋದು, ನೀವ್ಯಾಕೆ ಹಿಂಗೆ ಹಿಡ್ಕೊಂಡ್ರಿ ಅಂತ. ಯಜಮಾನ ಏನು ಹೇಳ್ಬೇಕಿಲ್ಲ, ಇದು ನನ್ನ ಮೂಗು, ನಾ ಹೆಂಗಾರೆ ಹಿಡ್ಕೊಂತೀನಿ ಅಂತ ಹೇಳಿ. ನೀನು ಮೂಗು ಹಿಡ್ಕೊಂಡಿದ್ದೀರ. ಹುಚ್ಚು ಕೇಳ್ತಿರ್ತಾರೆ. ಪ್ರಾಣಾಯಾಮ ಮಾಡುವ ವಿಧ 3 ಇದೆ. ಸನ್ಯಾಸಿಗಳು ಪ್ರಾಣಾಯಾಮ ಮಾಡುವ ವಿಧ ಬೇರೆ, ಗೃಹಸ್ಥಾಶ್ರಮಿಗಳು ಮಾಡುವ ವಿಧ ಬೇರೆ, ಬ್ರಹ್ಮಚಾರಿಗಳು ಮಾಡುವ ವಿಧ ಬೇರೆ ವಿಧಾನ. ನಮಗದು ಗೊತ್ತೇ ಇಲ್ಲ. ಅವ್ರು ಹಿಂಗೆ ಇಟ್ಕೊಂಡಿದ್ರು, ನೀವ್ಯಾಗೆ ಇಟ್ಕೊಂಡು, ನಾವು ಹೆಂಗೆ ಇಟ್ಕೊತೀವಿ, ಹಿಂಗೇನು ಮಾಡೋದು? ನಮಗೆ ಭಕ್ತಿನೇ ಇರಲ್ಲ. ಶಾಸ್ತ್ರ ಹೇಳುತ್ತೆ ಬೇರೆಯವರೇನು ಮಾಡ್ತಾರೆ ನೋಡ್ಬೇಡ, ನಿನ್ನ ಭಕ್ತಿನೇ ಯಾರಕ್ಕ. ಅದಕ್ಕೆ ನಿನ್ನ ಭಕ್ತಿಯಾಳವಳೆದುಕೋ ಮತ್ತೆ ಮಾಯಾ ಮೋಹ ಕಳೆದುಕೋ. ಮಾಯಾ ಮೋಹ ಎಲ್ಲ ಬಿಟ್ಟುಬಿಡು. ಅವಾಗೇನಾಗುತ್ತೆ? ನಿನ್ನ ಹತ್ತಿರ ಹರಿಯಿರುವ ನೋಡಿಕೋ. ದೇವರು ದೂರ ಇಲ್ಲಪ್ಪ, ಅತ್ಯಂತ ಸಮೀಪದಲ್ಲಿದ್ದಾನೆ ನಿನಗೆ. ಅವನನ್ನು ನೋಡು, ಅವನನ್ನು ನೋಡುವ ಮಾರ್ಗವನ್ನು ಮಾಡು. ತತ್ವಜ್ಞಾನ ಬಹಳ ಮುಖ್ಯವಾದ. ಅದಕ್ಕೆ ಭಾರತ ಪುರಾಣ ರಹಸ್ಯ ತತ್ವಗಳು. ಇದೇ ರಹಸ್ಯ ತತ್ವ. ಭಗವಂತ ಕೇಳಿದ್ದಿಲ್ಲ ಗುರು ನನಗೆ, ಅವನ ಸ್ವಾಮಿ ನಿನ್ನ ಅನುಗ್ರಹದಿಂದ ನಡೀತಾ ಇದೆಯೋ ಪ್ರಭು, ನಡೀತಾ ಇತ್ತು ಹೇಳಿದೆ. ನಾವೇನು ನಮಗೆ ಮತ್ತು ನಾವೇನು ಮಾಡಿವಿ ಅದು ಹೇಳೋದು. ಮುಂಜಾನೆ ಬೆಳಿಗ್ಗೆ ಕಾಫಿ ಕುಡಿದೆ, ವಾಕಿಂಗ್ ಮಾಡಿ ಬಂದೆ, ಬಿಸ್ಕಿಟ್ ತಿಂದೆ, ಆಮೇಲೆ ಹಾಲು ಕುಡಿದೆ, ಆಮೇಲೆ ಸ್ನಾನ ಮಾಡಿದೆ. ನೀವು ಹೇಳ್ಬೇಕು ನಾವೇನು ಮಾಡಿದ್ವಿ, ಯಾರೇ ಮಾಡಿರ್ತೀವಿ. ಇದು ರಹಸ್ಯ ತತ್ವ. ನಮಗೆ ಮೇಲೂ ಗೊತ್ತಾಗಲ್ಲ. ನಾವು ತಿಳ್ಕೊಂಡಿವಿ ಭಾಳ. ನಮ್ಮ ಅಪ್ಪನಿಗೆ ನಾವು ಏನೂ ತಿಳ್ಕೊಂಡೇ ಇಲ್ಲ. ತಿಳ್ಕೊಂಡಿದ್ದೇ ಕಡಿಮೆ, ತಿಳ್ಕೊಂಡಿಲ್ಲ ಅಂತೇ ತಿಳ್ಕೊಂಡಿಲ್ಲ. ಇದು ಒಂದು ಮಾತು. ಯಾರಿಗೆ ಬೇಕು ನಮಗೆಲ್ಲ ಗೊತ್ತುಬಿಡ್ರಿ, ನಮಗೆಲ್ಲ ಕೇಳಿದ್ವಿ, ಎಲ್ಲ ಹೇಳ್ತಿರ್ತಾವಲ್ಲ. ದಾಸರೇ ನಾವು 8 ಸರಿ ಅಲ್ಲ 48 ಸರಿ ಭಾಗವತ್ ಕೇಳಿ ಬಿಟ್ಬಿಟ್ಟು ನೋಡಿ. ಭಾಗವತ್ ಕೇಳಿದ್ರೆ ಮಾಡಿರೋದು ಬಿಟ್ಬಿಟ್ಟಾರೆ, ಕೇಳಿಲ್ಲ. ಈಗ ಅದಕ್ಕೆ ತಾವು ಸರದಾಗ ಮೊದಲನೇ ಮಂಗಳಾಚರಣೆ ಸುಂದರವಾದ ಮಾತು ಹೇಳ್ತಾರೆ. ಈಗ ನಾನು ಏನದು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನಾದರದಿ. ಕೇಳುವುದು ಅಂದ್ರೇನು? ಅದು ಹೇಳಿ. ಕೇಳುವುದು ಅಂದ್ರೇನು? ಶ್ರವಣ ಮಾಡೋದು ಅಂತ ಅರ್ಥ ನಮಗೆ. ಹೌದೇನ? ಕೇಳೋದು ಶ್ರವಣ ಮಾಡೋದು ಅಂತ. ಕೇಳಿದ್ರೆ 32 ಸಂಧಿ ಬಂದು ಹೇಳ್ಬಿಡ್ರಿ ಆಚಾರ್ಯ ಯಾರಿಗೆ ಹೇಳ್ಬಿಡ್ಬೇಕಾದ್ರೆ. ಕೇಳಿ ಬಿಟ್ಟಿರಿ ಅಲ್ಲ. ಕೇಳೋದು ಅಂದ್ರೆ ಏನು ಗೊತ್ತಾ? ಕೇಳಿದ್ದನ್ನು ಮಾಡೋದು ಅಂತ. ಕೇಳೋದು ಅಂದ್ರೆ ಏನು? ಕೇಳಿದ್ದನ್ನು ಮಾಡೋದು ಅಂತ. ಅದೇ ಹೇಳಿರ್ತಾರಲ್ಲ, ಅದನ್ನು ಕೇಳಿ ಆಮೇಲೆ ಅದನ್ನು ಮಾಡೋದು. ಈ ಕೆಲವು ಹೇಳ್ತಿರ್ತಾರೆ ತಂದೆ ತಾಯಿಗಳು,
ಅಲ್ರಿ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾವ್ರಿ ಆಚಾರ್ಯ ಅಂದ್ರೆ ಏನಂತ ಅವ್ರಿಗೆ ಕಿವಿ ಕೇಳಿಸ್ತಾವಂತ ನಾವು ಹೇಳಿದ್ದು ಮಾಡ್ತಾರ ಅಂತ ಅದು ಅದಕ್ಕೆ ಕೇಳೋದು ಅಂತ ಕೇಳಿದ್ರೆ ಏನ್ರಿ ನಮ್ಮ ಮಕ್ಕಳು ನಮ್ಮ ಮಾತೇ ಕೇಳಲ್ಲ ಕಿವುಡವ ಅಂತ ಅರ್ಥ ಅಲ್ಲ ನಾವು ಹೇಳಿದ್ದು ಮಾಡಂಗಲ್ಲ ಅಷ್ಟೇ ಹಾಗೆ ನಾವು ಬರೀ ಕೇಳಿ ಬಿಟ್ಟು ಬಿಡೋದಾಗ್ಯದ ಕೇಳಿ ಮಾಡಿಲ್ಲ ನಾವು ಆ ಕೇಳಿ ಮಾಡ್ಬೇಕಾದ್ರೆ ಅಂತ ತಿಳಿದ್ವಿ ಅದನ್ನೇ ಭಾರತೀ ದೇವರಿಗೆ ಕೇಳಿ ಅದು ಮೇಲೆ ನೋಟಕ್ಕೆ ಕಾಣಂಗಲ್ರಿ ಒಳಗಿರ್ತವು ಆ ಸಣ್ಣ ಅಂದ್ರೆ ಜ್ಞಾನಿಗಳೇ ತಿಳಿಸ್ಬೇಕು ಒಂದ್ ಕಡೆ ಒಂದು ಬೋರ್ಡ್ ಹಾಕಿದ್ರು ರೇಷ್ಮೆ ಸಾರಿ ಸೆಂಟರ್ ಇತ್ತಲ್ಲ ಅದು ಮುಂದೆ ಬೋರ್ಡ್ ಹಾಕಿದ್ರು ರೇಷ್ಮೆ ಸೀರೆ 100 ರೂಪಾಯಿ ಪಾಲಿಸ್ಟರ್ 50 ರೂಪಾಯಿ ಕಾಟನ್ 25 ರೂಪಾಯಿ ಹಾಕಿತ್ತು ಅವ್ರದ್ದು ನಕ್ಷತ್ರದಲ್ಲಿ ಹಾಕಿತ್ತು ಒಬ್ಬ ಪುರೋಹಿತಿಕ ಪಾಪ ಲಗ್ನ ಮಾಡ್ಕೊಂಡು 10 ವರ್ಷ ಆಗಿತ್ತು ಸಾಧಾರಣ ಇನ್ಕಮು ರೇಷ್ಮೆ ಸೀರೆ ಕೊಡಿಸಿಲ್ಲ ಹೆಂಡತಿ ದಿನಾ ಬೈತಿದ್ರು ಏನ್ರಿ ನಿಮ್ಮಲ್ಲಿ ಕಟ್ಕೊಂಡಿರಿ ಒಂದು ರೇಷ್ಮೆ ಸೀರೆಯಲ್ಲಿ 10 ವರ್ಷ ಲಗ್ನ ಆಗಿ ನಮ್ಮ ಅಪ್ಪ ಕೊಟ್ಟಿದ್ದೆ ಲಗ್ನದಾಗ ಉಟ್ಕೋಬೇಕು ಎಲ್ಲ ಕಡೆ ನಾವು ಅದನ್ನೇ ಸಾಕು ದಿನ ಬೈತಿತ್ತು ಪಾಪಕ್ಕೆ ಬೈಸ್ಕೊಂಡು ಕೂತಿತ್ತು ಏನು ಮಾಡ್ತಿದ್ರು ಯೋಗ್ಯತೆ ಇಲ್ಲ ಒಂದು ದಿವಸ ಸ್ಯಾರಿ ಸೆಂಟರ್ ಹತ್ರ ಹೋಗ್ತಾ ಇದ್ದ ಮಲ್ಲೇಶ್ವರದಲ್ಲಿ ನೋಡ್ದ ಅಬಾಬಾಬಾಬಾ ಗಾಡಿ ತಿರುಗಿಸಿದ ಮನೆಗೆ ಬಂದು ಬಾರ ಬಾಯಿಲೆ ಬಾಗಿಲು ಹಾಕ್ಕೊಂಡು ಯಾಕೆ ಏನಾಯ್ತು ಬಾಯಿಲೆ ಬಾಗಿಲು ಹಾಕ್ಕೊಳ್ಬಾರ ಯಾಕೆ ಏನಾಯ್ತು ಸರ್ಪ್ರೈಸ್ ಬಾ ಕೂಡಿ ಗಾಡಿ ಮೇಲಂತ ಅದಕ್ಕೆ ಕೆಲಸ ಬಂದ್ಮೇಲೆ ಮಾಡೋತಿ ಬಾ ಅಂತ ಕೂರಿಸ್ಕೊಂಡು ಹೊಟ್ಟು ಏನ್ರಿ ಏನು ಸರ್ಪ್ರೈಸ್ ಏನು ಕೇಳಬಾರ್ದಿಲ್ಲ ಗೊತ್ತಾಯ್ತಾ ಹಾಂ ದಿನ ಬೈತಿದ್ದೆಲ್ಲ ರೇಷ್ಮೆ ಸೀರೆ ಕೊಡಿಸಿಲ್ಲ ಇವತ್ತು 10 ರೇಷ್ಮೆ ಸೀರೆ ಕೊಡ್ತೀವಿ ಬಾ ಯಾಕೆಂದ್ರೆ ದುಡ್ಡೆಲ್ಲ ಬರೀ ತಗೊಳ್ಳಿಕ್ಕೆ ಊಟಕ್ಕೆ ಗತಿ ಇರಲ್ಲ ನೀ ಬಾಯಿ ಮುಚ್ಕೊಂಡು ನಿಂಗೇನು ಅಡ್ಬಾಯಿ ಹಾಕ್ಬೇಡ ಗೊತ್ತಾಯ್ತಾ ಕರ್ಕೊಂಬಿಟ್ಟ ಆ ಸಾರಿ ಸೆಂಟ್ರ್ ಹತ್ರ ಕರ್ಕೊಂಡ್ಬಿಟ್ಟು ಇಳಿಸಿದ ಅವನ್ನ ಗಾಡಿ ಪಾರ್ಕ್ ಮಾಡ್ಬಿಡ್ತೀನಿ ರೋಡಲ್ಲಿ ಬೋರ್ಡ್ ಲೈನ್ ಹಾಕಾರೆ ಸರಿ ಅಂತ ಗಾಡಿ ಪಾರ್ಕ್ ಮಾಡಿ ಹೋಗ್ತೀನಿ ಮುಂಚ ಹೆಣ್ಮಕ್ಳು ಸರಳ ಒಪ್ಪಂದ್ರು ಯಾವುದೇ ಹೆಣ್ಮಕ್ಳು ಯಾವುದೋ ಒಂದು ವಿಷಯ ಹೆಣ್ಮಕ್ಳು ಒಪ್ಪಂದ್ರು ಸ್ವಲ್ಪ ವಿಚಾರ ಮಾಡ್ತಾರೆ ಸುಮ್ಮನೆ ಡೈರೆಕ್ಟ್ ಒಪ್ಪಲ್ಲ ಹೌದಾ ಇದು ಹೆಣ್ಮಕ್ಳ ಸ್ವಭಾವ ಇದನ್ನು ಮಾಡಿದವರು ದೇವರು ಸ್ವಭಾವ ಜೀವ ಯೋಚನೆ ನಾವು ಒಪ್ಪದಷ್ಟು ಸಲ ಹೋಗ್ತಾರ ಸುಮ್ಮನೆ ನೋಡಿ ಅಲ್ಲ ನಮ್ಮ ಯಜಮಾನ ನಮ್ಮ ಫ್ರೆಂಡ್ ಮನೆ ಬಹುಮಾನ ಬಂದರೆ ನಾಳೆ ಕುದ್ದಿಕ್ಕೆ ಹೇಳ್ಯಾರ ನನಗೂ ಹೇಳ್ಯಾರ ನಿಮ್ಗೆ ಹೇಳ್ಯಾರ ನೀವು ಹೋಗ್ರಿ ಬಾಗಿ ಹಂಗೆ ಹೇಳ್ಯಾರ ಇದು ಒಂದು ಸ್ವಭಾವ ಎಲ್ಲ ವಿಷಯದಲ್ಲೂ ಅವ್ರು ಸ್ವಲ್ಪ ಆಲೋಚನೆ ಮಾಡ್ತಾರೆ ಸುಮ್ಮನೆ ಹಂಗೆ ಡೈರೆಕ್ಟ್ ಹೋಗಲ್ಲ ಯಾಕೆಂದ್ರೆ ಇವತ್ತು ನಾಳಿನ ಕಾಲಕ್ಕೆ ಯಾರು 100 ರೂಪಾಯಿಗೆ ರೇಷ್ಮೆ ಸೀರೆ ಕೊಡ್ತಾರೆ ಒಂದು ಆ ಬೋರ್ಡ್ ಹತ್ರ ಬಂದು 3-4 ಸರಿ ಓದಿದ್ವಿ ಗಡ ಓದಿದ್ವಿ 3-4 ಸರಿ ಅಧಿಕ ಮಾಸದಿಂದ 3 ಸರಿ ಓದಿಲ್ಲ ಗೊತ್ತಿಲ್ಲ ಅದು ಅವತ್ತು ಮಾತ್ರ 3 ಸರಿ ಓದಿದ್ರು ಯೋಚನೆ ಪಾಪ ಅದು ಕರೆಕ್ಟೇ ಅವ್ರ ಯೋಚನೆ ಅದು 4-5 ಸರಿ ಓದಿದ ಮೇಲೆ ತಳ ಒಂದು ಕೆಂಪ ಅಂಡರ್ಲೈನ್ ಮಾಡಿ ಸಣ್ಣ ಅಕ್ಷರದಲ್ಲಿ ಬರೆದಿದ್ವಿ ಡ್ರೈ ಕ್ಲೀನ್ ಮಾಡಲಿಕ್ಕೆ ಈ ಉತ್ಸಾಹ ನೋಡಿಲ್ಲ ಅದಕ್ಕೆ ಬರ್ದಿದ್ದೇನೀಗ ಹರೇನ ಮಾತು ಅಲ್ವಾ ಗಾಡಿ ಇಟ್ಟು ಬಂದು ನಡಿ ಒಳಗೆ ಆಕೆ ನಮ್ಗೆ ನಡ್ರಿ ಮನೆ ಚಾ ಮಾಡ್ಕೊಡ್ತೀನಿ ಅಲ್ಲಿ ಸೀರೆ ಅಲ್ಲಿ ತಲೆಗೇನು ಬಂದ ನೋಡ್ರಿ ಚಸ್ಮಾ ಕೊಂಡು ಎಕ್ಸ್ಟ್ರೀಮ್ಲಿ ಸಾರಿ ಕಡೆ ಏನು ತಿಳ್ಕೊಬಾರ್ದು ಅದು ರಹಸ್ಯ ತತ್ವ ಯಾವುದು ಸಣ್ಣ ಕ್ಷಣ ಬಂದಿದ್ದಲ್ಲಿ ಹೋಗಿ ಕಾಣಲ್ಲ ಅವ್ರು ಚೆನ್ನಾಗಿ ನೋಡ್ಬೇಕಲ್ಲ ಒಳ್ಳೆ ರೀತಿ ನೋಡ್ಬೇಕಲ್ವಾ ಅವಾಗ ಗೊತ್ತಾಗುತ್ತೆ ಹಂಗೆ ಭಾರತೀ ದೇವಿ ಇಲ್ಲಿ ಕೇಳಿದ್ದು ಜ್ಞಾನಿಗಳೇನು ನಾವು ನೆನೀತು ನಂಗೆ ಮನೆ ಒಬ್ಬರು ಕೇಳಿದ್ರು ಬೇರೆ ಊರಿಗೆಲ್ಲ ಕರ್ನಾಟಕ ಯಾಕ್ರಿ ನಮ್ಗೆ ಇವೆಲ್ಲ ಬರ್ಬೇಕಾದ್ರೆ ಏನು ಮಾಡ್ಬೇಕು ಈ ಭಾರತೀಯ ದೇವಿ ಪ್ರಾರ್ಥನೆ ಮಾಡು ಮ್ಯಾಲ ಮಾಡು ಕೀಸ್ ಕೊಡ್ತಾರೆ ಹೌದೇ ಅದಕ್ಕೆ ನಾ ಯಾಕೆ ಹೇಳಿಕ್ಕೆ ಬಂದಿದ್ರೆ ರಹಸ್ಯವಾದ ತತ್ವಗಳು ಇರುತ್ತೆ ಭಾಗವತ ಭಾರತ ಪುರಾಣಗಳ ಏನದು ಕಥೆ ಕೇಳಿಲ್ಲ ಜಾತ್ರೆ ಕಥೆ ಕೇಳಿಲ್ಲ ನಮ್ಮ ಗೃಹ ಹಿಂದೆ ಇತ್ತು ನಿಂಗೆ ಕಥೆ ಬೇಕಾ ಚಂದಮಾಮ ಓದು ಹಿಂದೆ ಚಂದಮಾಮ ಅಂತ ಬರ್ತಿದ್ದವ್ರು ಹಿರಿಯರಿಗೆ ಗೊತ್ತು ಹೌದಾ ಅದ್ರ ಬೇಕಾದಷ್ಟು ಕಥೆಗಳು ಬಂತು ಮಹಾಭಾರತ ಬರ್ತಿದ್ವು ರಾಮಾಯಣ ಬರ್ತಿದ್ವು ಲೌಕಿಕ ಕಥೆ ಬರ್ತಿದ್ವು ಕಥೆ ಬೇಕಾದರೂ ಅದಕ್ಕೆ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪಕರಣದಲ್ಲಿ ಅಂತ ಹೇಳಿದ್ದಾರೆ ಅದನ್ನು ತಿಳಿಬೇಕು ಗುರುಗಳ ಮುಖೇನ ಶಾಸ್ತ್ರ ತಿಳಿದುಕೊಂಡು ಅದನ್ನು ತಿಳಿದು ರಹಸ್ಯ ತತ್ವ ತಿಳಿದು ಉಪಾಸನೆ ಮಾಡಿದ್ರೆ ಮಾತ್ರ ದೇವರ ಅನುಗ್ರಹ ಆಗುತ್ತೆ ಹೌದಾ ನಾಳೆ ದೇವರಿಗೆ ಕೇಳ್ತಾರೆ ಅದಕ್ಕೆ ಜಗನ್ನಾಥಾಸರು ಇದು ಬರೋದೇ ಕಷ್ಟರಿ ಬಂದಿದ್ದೇ ಮಹಾ ಲಾಭ ಅಲ್ವಾ
ನರಜನ್ಮ ಬರುವುದೇ ಕಷ್ಟ, ಇದು ತಿಳಿದು ನೋಡಿದರೆ ವಿಪ್ರತ್ವ ಶ್ರೇಷ್ಠ. ವಿಜಯಪ್ರಭುಗಳಂತಾರೆ ನರಜನ್ಮ ಬರುವುದೇ ಕಷ್ಟ. ಇದು ಬಂದಿದ್ದೇ ಬರೋದೇ ಕಷ್ಟನೋ ಮನುಷ್ಯ ಜನ್ಮ ಬಂದಿದೆ, ಸಾಧನೆ ಮಾಡು. ಜಗನ್ನಾಥಾಸರಂತಾರೆ ಏನ್ ದೇವರನ್ನ ಕರುಣಾರಿ ನಾವು ಕೇಳಾರ್ದೆ ಈ ಜನ್ಮ ಕೊಟ್ಟಾನಲ್ಲ, ನಾವು ಅಪ್ಲಿಕೇಶನ್ ಹಾಕಿ ತಗೊಂಡಿಲ್ಲ, ದೇವರಲ್ಲಿ ಅಪ್ಲಿಕೇಶನ್ ಹಾಕಿವ ಇಂಥ ಜನ್ಮ ಕೊಡಪ್ಪ, ಯಾಕಾರ ಕೊಟ್ಟಿಗೂ ಅಂತ ಬೈತೀವಿ. ಕೆಲವೊಂದ್ಸರಿ ಬೈತೀವಿ, ಕೆಲವರು ಮಾಸ ಬಂದ್ರೆ ಬೈತೀವಿ. ಅಲ್ಲಿ ಪ್ರಾಮಾಣಿಕವಾಗಿ ಹೇಳ್ಬೋದು, ನನ್ನ ಹತ್ರ ಅಲ್ಲ ದೇವರ ಹತ್ರ. ಏನ್ರಿ ಬಂದ್ಬಿಟ್ಟು ಚಳಿ ಚಳಿ ಇರ್ತದೆ, ಮುಂಜಾನೆ ಮಾಡ್ಬೇಕು ಅಂದ್ರೆ ನಮ್ಮ ಯಜಮಾನರು ಹುಗ್ಗಿ ಬೇರೆ ಮಾಡ್ತೀನಿ ಅಂತಾರೆ, ರೆಡಿ ಮಾಡ್ಕೊಳ್ಬೇಕು. ಅವಾಗೇನಾದ್ರು ಗ್ರಹಣ ಬಂದ್ಬಿಟ್ಟು ಇನ್ನೂ ತಾಪತ್ರೆ 2-3 ಸ್ಥಾನ ಯಾಕಡೆ ಹುಟ್ಟಿವಪ್ಪ ಹಿಂಗಂತೀವಿಲ್ಲ. ಜ್ಞಾನಿಗಳಂತಾರೆ ದೇವರ ಕರುಣ ಮಾಡಿ ಉದ್ಧಾರ ಮಾಡಿ ಕೊಟ್ಟಾನು. ಜಗನ್ನಾಥಾಸರ ಉದ್ಗಾರ ತೆಗೆದೋದಕ್ಕೆ ಸಾಧನ ಶರೀರವಿದು ನೀಗಯದಿ ಕೊಟ್ಟದ್ದು ಸಾಧಾರಣವಲ್ಲವೋ ಸಾಧು ಪ್ರಿಯನೇ. ಸಾಧನ ಶರೀರವಿದು ಇದ್ಯಾರು ಕೊಟ್ಟಿದ್ದಿಲ್ಲ, ತಗೊಂಡಿದ್ದಲ್ಲ, ನೀಗಯದಿ ಕೊಟ್ಟದ್ದು. ಸ್ವಾಮಿ ಕರುಣೆ ಮಾಡಿ ಏನಮ್ಮ ಓಚೆಯಾಮಿ ಇವನನ್ನು ಉದ್ಧಾರ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ನಮ್ಮನ್ನ ಸಾಧನೆ ತಂದೆಲ್ಲ, ಇಲ್ಲ ಶರೀರ ಕೊಟ್ಟಿಲ್ಲ, ಕರುಣೆ ಮಾಡಿ ಕೊಟ್ಟಿದ್ದು. ನೀಗಯದಿ ಕೊಟ್ಟದ್ದು ಸಾಧಾರಣವಲ್ಲವೋ. ಈ ಶರೀರದ ಮೇಲೆ ಕಟ್ಲಿಕ್ಕೆ ಬರಲ್ಲ ಪ್ರಭು, ಅಂತ ದೊಡ್ಡ ಶರೀರ, ಎಂಥ ದೊಡ್ಡ ಮಹತ್ವ. ಇದು ಬಂದಾಗಲೇ ದೇವರ ಸ್ಮರಣೆಯನ್ನ ಮಾಡು. ಮನುಷ್ಯ ಜನ್ಮದಲ್ಲಿ 2 ವಿಶೇಷವಾದ ಶಕ್ತಿಯನ್ನ ದೇವರಿದ್ದಾನೆ. ಏನಿಟ್ಟಿದ್ದಾನೆ? ಒಂದೊಂದು ಜನ್ಮದಲ್ಲೂ ಒಂದೊಂದಿದ್ದಾನೆ ಸ್ವಾಮಿ. ಈ ಬೆಕ್ಕಿನ ಜನ್ಮ ಅಂತ ಬರುತ್ತಲ್ಲ, ಆ ಬೆಕ್ಕಿನ ಜನ್ಮದಲ್ಲಿ ಏನು ಸ್ಪೆಷಾಲಿಟಿ ಇದೆ ಗೊತ್ತಾ? ಆ ಬೆಕ್ಕಿನ ಕಾಲಲ್ಲಿ ಒಂದು ಸ್ಪಂಜ್ ಇದ್ದಾನೆ ಸ್ವಾಮಿ. ಸ್ಪಂಜ್ ಗೊತ್ತಾಯ್ತು, ಕೇಳಿಸ್ತಾ ಇದೆಯಾ? ಸ್ಪಂಜ್ ಇಟ್ಟ, ಅದು ಒಳಗೆ ಬಂದಿದ್ದೇ ಗೊತ್ತಾಗ. ಹೌದಾ? ಈಗೆಲ್ಲ ಫ್ರಿಜ್ ಇರ್ತಾವ, ಪ್ರಾಬ್ಲಮ್ ಇಲ್ಲ. ಹಿಂದಿನ ಸ್ವಲ್ಪ ವರ್ಷಗಳ ಹಿಂದೆ ಹಾಲು ಮೊಸರು ಅಲ್ಲಿ ಅದು ಇಟ್ಟಿರ್ತಿದ್ವಿ, ಹೊರಗೆ ಮಾತಾಡ್ಕೊಂಡು ಕೂತಿರ್ತಿದ್ವಿ ಹಾಲ್ನಾಗ. ಅದು ಮೇಲೆ ಬಂದು ಹಾಲು ಕುಡಿದು ಬಾಯಿ ಹೊಸ್ಕೊಂಡು ಹೊರಗೆ ಬರ್ತೀವಿ. ಆಮೇಲೆ ಹಾಳಾಗ್ಬೇಕು ಯಾವಾಗ ಒಳಗೆ ಹೋಗಿತ್ತು ನೋಡಿ, ಗೊತ್ತೇ ಆಗಿಲ್ಲ ಅಂತಿದ್ವಿ. ಸುಮ್ಮನೆ ಯಾರಾದರೂ ಸೀರಿಯಸ್ ಆಗಿ ಮಾತಾಡ್ಬೇಕು, ಬಂದು ಬೆತ್ತ ಕೂತಿರ್ತಾನೆ, ಎಂದು ಗೊತ್ತೇ ಇರಲ್ಲ. ಅವಾಗ ಅವ್ರು ನೋಡಿ ಏನೋ ತುಡುಗಬೇಕು ಬಂದಿರೋ ಅಂತ. ಆ ವಿಶೇಷತೆ ಸ್ವಾಮಿ ಆ ಬೆಂಕಿ ಕೊಟ್ಟ. ಹದ್ದಿಗೆ ಒಂದು ವಿಶೇಷಣ ಕೊಟ್ಟ. ಏನು? ಎಷ್ಟೇ ಎತ್ತರದಲ್ಲಿ ಹದ್ದು ಹಾರಾಡ್ತಾ ಇದ್ರೆ ಅದರ ನೇರವಾದ ದೃಷ್ಟಿಯಲ್ಲಿ ಇರುತ್ತದೋ ಭೂಮಿ ಮೇಲೆ ಇರುತ್ತೆ. ಈ ಸಾಮರ್ಥ್ಯ ನಮ್ಗೆ ಇಲ್ಲಿದ್ದೇ ಕಾಣಲ್ಲ, ಕಾಣಿಸಲ್ಲ. ಅರ್ಜೆಂಟ್ ದೇವ್ರ ಪೂಜೆ ಕೂತಿತ್ತು, ಅದಕ್ಕೆ ಅರ್ಥ ಸಿಗಲ್ಲ. ಅರ್ಜೆಂಟ್ ಈಗ ಆಫೀಸ್ಗೆ ಹೋಗ್ಬೇಕು, ಮಂಗಾತ್ ಮಾಡಬೇಕು ಹೇಳಿ ಮುಂಗುಳ ಹನಿಗಾತ್ತೆಲ್ಲಿದೆ, ಬಾರೆ ಕೊಡಬಾರೆ, ಬಾರೆ ಬಾರೆ ಬಾರೆ, ಅಲ್ಲೇ ಅಂತ ನೋಡಿ ಅಂತ ಹೇಳ್ತಾರೆ. ದುಡ್ಡು ಎಲ್ಲೆಲ್ಲಿ ಬಾ ಸುಳ್ಳು ಹೇಳ್ತಾರೆ. ಇಲ್ಲಿ ಬಂದು ಕೊಟ್ಟರು ಇಲ್ಲೇ ಅಯ್ಯೋ ನೋಡಿ ಕಣೆ ಎಕ್ಸ್ಟ್ರೀಮ್ಲಿ ಸಾರಿ, ಕಾಫಿ ಡಿಕಾಕ್ಷನ್ ಹಾಕ್ಬಿಡು ಬಂದ್ಬಿಟ್ಟೆ, ಕಲ್ಯಾಣ ಮುಗಾದ್ರೆ ಕಾಂತಾಡ್ತಾರೆ, ಸ್ವಲ್ಪ ಬಿಸಿ ಜಾಸ್ತಿ ಇರಲಿ ಅಂತ ಎತ್ಕೊಡ್ತಾರೆ. ನನಗೆ ಅದು ಏನು ಮಾಡ್ಬೇಕಾಯ್ತಲ್ಲ, ಇಲ್ಲೇ ಹನಿಗಾರ್ತಿ ಇದೆ, ಅದು ನಮಗೆ ಕಾಣ್ತಿಲ್ಲ. ಅಲ್ಲಿ ದೂರದಲ್ಲಿದ್ದಂಥ ಒಂದು 20 ಅಡಿ 30 ಅಡಿ ದೂರದಲ್ಲಿದ್ದ ಹೆಂಡತಿ ಗೋಚರ ಆಯ್ತದು. ಗೋಚರ ಆಯ್ತಾ ಇದೆ, ಅದಕ್ಕೆ ಕೊಟ್ಟಂತ ಮಹತ್ವ. ಹಾಗಾದ್ರೆ ಮನುಷ್ಯ ದೇಹಕ್ಕೆ ಏನು ಮಹತ್ವ? 2 ಇದೆ. ಒಂದು, ನಾವು ಮಾತಾಡುವ ಶಕ್ತಿ ದೇವರು ಕೊಟ್ಟಿದ್ದಾರೆ ಈ ಮನುಷ್ಯ ಜನ್ಮದಲ್ಲಿ. 2ನೇದು, ವಿಚಾರ ಮಾಡುವ ಸಾಮರ್ಥ್ಯ ಕೊಟ್ಟ. ಅದಕ್ಕೆ ಅರಿಸ್ಟಾಟಲ್ ಹೇಳ್ತಾನೆ, ಮ್ಯಾನ್ ಈಸ್ ಥಿಂಕಿಂಗ್ ಪವರ್, ಥಿಂಕಿಂಗ್ ಎನಿಮಲ್ ಅಂತ. ಇದು ಒಂದು ಪ್ರಾಣಿ, ಇದು ವಿಚಾರ ಮಾಡುವ ಪ್ರಾಣಿ ಅಂತ ಅರಿಸ್ಟಾಟಲ್. ಯಾಕೆ? ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗಬಾರ್ದು, ಏನು ತಿರ್ಬೇಕು, ಏನು ತಿರ್ಬಾರ್ದು, ಏನು ಕೇಳಬೇಕು, ಏನು ಕೇಳಬಾರ್ದು, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಈ ಎಲ್ಲದರ ವಿಚಾರ ಮಾಡುವ ಸಾಮರ್ಥ್ಯ ಕೊಟ್ಟಿದ್ಯಾರಿಗೆ? ಮನುಷ್ಯ ಜನ್ಮದಲ್ಲಿ ಮಾತ್ರ. ಮಾತನಾಡುವ ಶಕ್ತಿ ಕೊಟ್ಟಿದ್ಯಾರಿಗೆ? ಮನುಷ್ಯ ಜನ್ಮದಲ್ಲಿ ಮಾತ್ರ. ಬೇರೆ ಯಾವ ಜನ್ಮಗಳಲ್ಲಿಯೂ ಮಾತನಾಡುವ ಶಕ್ತಿ ದೇವರು ಕೊಟ್ಟಿಲ್ಲ. ಪುಣ್ಯ ಜನ್ಮ ಕೊಟ್ಟಾರೆ. ಹಸು ಈಗ 33 ಕೋಟಿ ದೇವತೆಗಳ ಸನ್ನಿಧಾನ. ಹೌದಾ? ಭೀಷ್ಮರು ಗೋಸಾವಿತ್ರಿ ಸ್ತೋತ್ರ ಅಂತ ಮಾಡಿ ಆ ಹಸುವಿನ ದೇಹದಲ್ಲಿ ಎಲ್ಲೆಲ್ಲಿ ಯಾವ
ದೇವತೆಗಳಿದ್ದಾರೆ ಅಂತ ಸ್ತೋತ್ರ ಮಾಡಿದ್ದಾರೆ. ಅಂಥ ಉತ್ತಮವಾದ ಅತಿ ಪುಣ್ಯ ಪ್ರಾಣಿ ಅನಿಸಿಕೊಂಡಂಥ ಹಸುವಿಗೂ ಮಾತನಾಡುವ ಶಕ್ತಿ ದೇವರು ಕೊಟ್ಟಿಲ್ಲ. ನಾವು ಮಾತಾಡಿದ್ರೆ ಗಾಬರಿ ಆಗ್ತಾರೆ ಮಾತಾಡಿದ್ರೆ, ಅವರೆಲ್ಲ ಮಾತಾಡಿದ್ರೆ ಗತಿಯಿಲ್ಲ. ಮಾತನಾಡುವ ಶಕ್ತಿ ಕೊಟ್ಟಿದ್ದು ಯಾರಿಗೆ? ಮನುಷ್ಯರಿಗೆ ಮಾತ್ರ. ಅದಕ್ಕೆ ವಿಚಾರ ಮಾಡು, ಒಳ್ಳೆ ಮಾತುಗಳ ಸಾಕು. ನಾಳೆ ದೇವರಿಗೆ ಕೇಳ್ತಾನೆ, ಏನು ಮಾಡಿದೆ? ಏನಿಲ್ಲಪ್ಪ, ನಿನ್ನ ಕೀರ್ತಿಯನ್ನು ಕೇಳಿ ಬಂದಿದ್ದೇನೆ, ನಿನ್ನ ಸ್ಮರಣೆ ಮಾಡಿ, ನಿನ್ನ ವಿಚಾರ ಕೇಳಿದ್ದೆ ಗೊತ್ತಿಲ್ಲ. ಅದಕ್ಕೆ ಈಗಿನ ಸ್ವಲ್ಪ ಹಿಂದೆ ಭಾಳ ನಡೀತಿದ್ವಿ ಅವೆಲ್ಲ. ಈಗಿನ ಕಾಲಕ್ಕೆ ಇಂಥವೆಲ್ಲ ವಾತಾವರಣ ಕಡಿಮೆ ಆಗಲ್ಲ. ಅದಕ್ಕೆ ಆವಾಗ ಆಚೆಯೊಳಗೆ ಇಂಥ ಭಗವಂತನ ಅನೇಕವಾದ ತತ್ವಗಳನ್ನು ತಿಳಿತಕ್ಕಂಥ ಒಂದು ಅವಕಾಶ ಸಿಕ್ಕಾಗ ಅದನ್ನು ಪೂರ್ತಿ ಉಪಯೋಗ ಮಾಡಬೇಕು. ದೇವರಿಗೆ ಕೇಳ್ತಾನೆ, ಏನು ಮಾಡು, ನನ್ನ ಸಲುವಾಗಿ ಏನು ಮಾಡು? ಇಲ್ಲಪ್ಪ, ನಾ ಸಂಧ್ಯಾವಂದನೆ ಮಾಡಿದೆ, ಯಾರು ಉಪಕಾರ ಮಾಡಿದೆ ಅಂತ ಹೇಳಿ, ಬ್ರಾಹ್ಮಣ ಹುಟ್ಟಿದ್ದು ಮಾಡು. ಅಲ್ಲಪ್ಪ, ನಿಂಗೆ ನೈವೇದ್ಯ ಮಾಡಿದೆ, ಯಾರು ಉಪಕಾರ ಮಾಡಿದ, ನೀನು ಉದ್ಧಾರ ಬೇಕಾಗಿತ್ತು ಮಾಡಿದೆ ಅಂತ ಮನೆ ಕೊಡ್ತೀನಿ, ಹೆಂಡತಿ ಮಕ್ಕಳಿಗೆ ಬೇಕಾಗಿತ್ತು ಕಳಿಸ್ತೀನಿ, ನಂಗೇನು ಮಾಡಿದೆ? ಅವನಿಗೆ ಹಾಗೆ ಮಾಡೋದಷ್ಟೇ, ಅವನ ಸ್ಮರಣೆ. ಅವನು ಮಾಡುವ ಉಪಕಾರಕ್ಕೆ ಏನು ಪ್ರತ್ಯುಪಕಾರ ಮಾಡಲಿಕ್ಕಾಗಲ್ಲ. ನಮಗೆ ಮಾಡೋದು ಒಂದೇ ಅವನ ಸ್ಮರಣೆ. ಅವು ಮಾಡಿದ್ದೇನಾಗ್ತದೆ ಬೇಡ. ನಮ್ಮಿಂದ ಏನಾದರೂ ದೇವರಿಗೆ ಪ್ರಯೋಜನ ಇದೆಯಾ? ಏನಾದರೂ ಇದೆಯಾ ಪ್ರಯೋಜನ? ಏನಿಲ್ಲ. ನಮ್ಮಿಂದ ಏನೇನು ದೇವರಿಗೆ ಪ್ರಯೋಜನ ಇದೆ? ದೇವರಿಂದ ಎಲ್ಲರಿಗೂ ಪ್ರಯೋಜನ ಇದೆ. ನಮ್ಮ ತಲೆ ಒಳಗೆ ಬರ್ಬೋದು ವಿಚಾರ, ಎಲ್ಲರಿಂದ ಇರ್ಲಿಕ್ಕಿಲ್ಲ ದೇವರಿಗೆ. ಹೆಂಡತಿಯಿಂದ ಇರ್ಬೋದು. ಎಲ್ಲರೂ ಹೆಂಡತಿ ಹೇಳ್ದಂಗೆ ಯಾಕೆ ಕೇಳ್ಕೊಂಡಿರ್ತಾರಂತ, ಹೆಂಡತಿಯಿಂದ ಭಾಳ ಪ್ರಯೋಜನ ಇರ್ತಾವಿಲ್ಲ ಅಷ್ಟೇ. ಅದಕ್ಕೆ ಹೆಂಡತಿ ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ಏನೇ ಹೇಳ್ರಿ ನೀವು ಮಾಡ್ತೀರಲ್ಲ, ನಾ ಮಾಡ್ತೀನಿ, ನಂಗೆ ತೊಂದರೆ ಇಲ್ಲ, ಆದ್ರೂ ಹೆಂಡತಿಗೆ ಒಂದು ಮಾತು ಹೇಳ್ತೀನಿ. ನಮಗೆ ಯಾರಿಂದ ಪ್ರಯೋಜನ ಇಲ್ಲ ಅಂದ್ರು ಹೆಂಡತಿಯಿಂದ ಬಹಳ ಪ್ರಯೋಜನ. ಹಂಗೆ ದೇವರಿಗೆ ಏನಾದರೂ ಪ್ರಯೋಜನ ಇದೆಯಾ? ಏನಿಲ್ಲ. ರಮಾದೇವಿಯಿಂದಲೂ ಏನೂ ಪ್ರಯೋಜನ ಇಲ್ಲ. ಯಾಕೆ? ಅಪ್ಪರದ ಹೆಡ್ಡೈವ ದಿವ ಮತ್ತೊಬ್ಬರನ್ನು ಲೆಕ್ಕಿಸನು ಲೋಕದೊಳಪ್ಪನೇ ಕಾಪಾದ್ಯ ಬಾಧಕನ ನಿರ್ಭೀತ. ಅದು ನಿಜವಾಗ್ಲೂ ಇಲ್ವಾ? ನಿಜವಾಗ್ಲೂ ಹೆಂಡತಿಯಿಂದಲೂ ದೇವರಿಗೆ ಪ್ರಯೋಜನ ಇಲ್ಲ. ಯಾಕೆ? ಅವನ ಸ್ವರಮಣ. ಒಂದು ಸತ್ಯ ಕಡೆ ಹೇಳ್ತಾರೆ, ಒಂದು ಸತ್ಯ ಮಾತಾಡ್ತಾ ಕೂತಿದ್ರು ಯಾರು? ರಮಾನಾರಾಯಣ. ಸಾಯಂಕಾಲ ಮಾತಾಡುವುದು ಅಂತ ಒಂದು ಸಂದರ್ಭ ಇತ್ತು ಹಿಂದೆ. ದಿನನಿತ್ಯ ಗಂಡ ಹೆಂಡತಿ ಒಂದು 6 ಗಂಟೆ ಮಾತಾಡ್ತಿದ್ರು ಸಾಯಂಕಾಲ ಸಮಯದಲ್ಲಿ. ಆಮೇಲೆ ಮಕ್ಕಳನ್ನು ಸೇರಿಸಿಕೊಂಡು ಮಾತನಾಡುವ ಸಮಯ ಅಂತ. ಆಮೇಲೆ ಮನೆಗೆ ಬಂದ ಅತಿಥಿಗಳು, ಮಕ್ಕಳು, ಗಂಡ ಹೆಂಡತಿ ಮಾತ್ರ ಸಮಯ ಅಂತ ಮಾಡ್ಕೊಂಡಿದ್ರಿ ಅಂತ. ಈಗೆಲ್ಲ ಹೋಗ್ಬಿಟ್ಟವು. ಕನ್ಸಪ್ಪಣ್ಣ ದೇವರಾಜ ದೇವಾದಿ ಕಿಂಗ್ ಅಂತ ಕಟ್ಟಿ ಹೇಳಬೇಕಿಲ್ಲ. ಈಗ ಯಾರೂ ಮಾತಾಡೋದಿಲ್ಲ. ಮನೆಗೆ ಮಾತಾಡ್ತಾರೆ, ಮಾತಾಡೋದು. ಹೆಂಡತಿ ಅಡುಗೆ ಮನೆಗಿರ್ತದೆ, ಗಂಡ ಹಾಕಬೇಕು. ಮೆಸೇಜ್ ಹಾಕ್ಬಾರ್ದು, ಎಷ್ಟು ಚಪಾತಿ ತಿನ್ನುತ್ತೀರಿ? ಕಿಂಗ್ 6 ಗಾಡಿ ಶರ್ಟ್ ಮಾಡ್ಕೊಂಡ 6 ತಿಂಗಳು ಓಕೆ ಅಂತ ಮತ್ತೆ ಒಳಗೆ ಬರ್ತದೆ. ಅರ್ಧ ತಾಸಾದ್ಮೇಲೆ ಚಪಾತಿ ಇಸ್ ರೆಡಿ, ಪ್ಲೀಸ್ ಕಮ್. ಎಸ್ ಮಾತಿಲ್ಲ, ಹೇಳಿ ಬಾಯ್ ಕೊಟ್ಟೆ ಆಯ್ತು ಮಾತಾಡ್ಬಾರ್ದು. ಯಾರಿಗೆ ಮೆಸೇಜ್ ಹಾಕ್ತಿಲ್ಲ. ನಮಗೆ ದೇವರು ರಮಾದೇವಿ ಮಾತಾಡ್ತಾ ಕೂತಾಗ ರಮಾದೇವಿ ಕೇಳಿದ್ದು, ಸ್ವಾಮಿ ನಿಮಗೊಂದು ಪ್ರಶ್ನೆ ಕೇಳೋದು ಸ್ವಾಮಿ. ಕೇಳ ಅಲ್ಲ, ನೀವು ಸಿಟ್ಟು ಮಾಡ್ಕೋಬಾರ್ದು, ಯಾಕೆ ಸಿಟ್ಟು ಮಾಡ್ಕೋಬಾರ್ದು? ಇವರು ಗುಡಿ ಒಳಗೆ ಬಂದರೆ ಈ ಮಾತಿಗೆ ಬೆಲೆ ಇಲ್ಲ. ನೀವು ಕರೆದಿದ್ದೀರಲ್ಲ ನಮಗೆ ಆಚಾರ್ಯ, ನೀವೇನು ಸಿಟ್ಟು ಮಾಡ್ಕೋಬಾರ್ದು. ನಾಳೆ ಬಂದು ಮಡಿ ಒಳಗೆ ನಾ ಸಿಟ್ಟು ಮಾಡ್ಕೊಂಡೆ, ಗ್ಯಾಸಿಗೆ ಬಳಿ ಅವು ಸುಮ್ಮನೆ ಗುಡಿ ಒಳಗೆ ಬಂದ್ಬಿಟ್ಟಾವು. ಕೆಲವು ಮಾತು ಹಂಗೆ ಬಂದಾವೇ ಇಲ್ಲ. ಅವಾಗ ಬೆಲೆನೇ ಇಲ್ಲ. ಕೆಲವೊಂದ್ಸರಿ ಏನು ಮಾಡ್ತೀನಿ ಸಾಯಂಕಾಲ, ಏನು ಮಾಡಲಿಕ್ಕೆ ಏನು ಮಾಡೋ ಅನ್ನಕ್ಕೆ ಅಕ್ಕಿ ಹಾಕ್ಬೋತೀನಿ ಅಂತ ನನ್ನ ಮಕ್ಕಳು ಅಂತಾರೆ. ಅಂದಿದ್ದೇನು? ಅನ್ನಕ್ಕೆ ಅನ್ನಕ್ಕೆ ಯಾರಿಗೆ ಅಕ್ಕಿ ಹಾಕ್ತಾರೆ? ಅನ್ನ ಮಾಡಲಿಕ್ಕೆ ಅಕ್ಕಿ ಹಾಕ್ತಾರೆ. ಸ್ವಲ್ಪ ಶಬ್ದ ವಿಚಾರ ಮಾಡಿದೆ, ಅದಕ್ಕೇನು ಬೆಲೆ ಇಲ್ಲ. ಅದು ರೂಢಿ ಒಳಗೆ ಬಂದ್ಬಿಟ್ಟ. ಹಂಗೆ ರಮಾದೇವಿ ಸಿಟ್ಟು ಮಾಡ್ಕೋಬಾರ್ದು. ಗ್ಯಾಸ್ ಏನಿಲ್ಲ ಹೇಳೋದು.
ರಮಾದೇವಿ ಕೇಳಿದ್ರು, ಸ್ವಾಮಿ ನನಗೂ ಆಪರೇಷನ್ ಇಲ್ಲ ಅಂದರೆ ನೀವು ಹೆಂಗೆ ಮಕ್ಕಳು ಪಡೀತೀರಿ ಅಂತ ಕೇಳಿದ್ರು. ಯಾರು? ರಮಾದೇವಿ. ಯಾರಿಗೆ? ಪರಮಾತ್ಮ. ಪರಮಾತ್ಮ ಉತ್ತರ ಕೊಟ್ಟ, ನೋಡು ರಮಾದೇವಿ, ನನಗೆ ನಿನ್ನ ಕೋಆಪರೇಷನ್ ಬೇಡ, ನಿನಗೆ ಆಪರೇಷನ್ ಬೇಡ. ಕೋಆಪರೇಷನ್ ಆದ್ರೆ ತಾನೇ ಆಪರೇಷನ್ ಆಗುತ್ತೆ. ಮತ್ತು ಮಕ್ಕಳ ಗತಿ ಏನ್ರಿ? ನಾನೇ ಹಾಡ್ಕೊಡ್ತೀನಿ. ನೋಡು ರಮಾದೇವಿ, ನೀನು ಮಾಡ್ಕೊಳ್ತೀನಿ, ನಾ ಹಡ್ಕೊಂಡ್ರೆ ಎಕಾನಮಿ ಆಗುತ್ತೆ. ನೀನು ಹಡ್ದು ಕಳಿಸಿಲ್ಲ, ಮಂಚ ತರಿಸ್ಬೇಕು, ಸೊಂಟ ಕಾಸಬೇಕು, ಹಾಗೆ ಪಾಯಸ, ನುಂಗಿ, ಅಡಿಕೆ, ಬಾಣಂತಿ ಕೂಸಿ ನೀರು ಹಾಕ್ಲಿಕ್ಕೆ ಅಕ್ಕಿ 30,000 ರೂಪಾಯಿ ತುಂಬಿ ಇವೆಲ್ಲ ಖರ್ಚು ಜಾಸ್ತಿ ಆಗ್ತವೆ. ನಾನೇ ಹಡ್ಕೊಂಡು ಯಾವ ಬೇಕಾಗಿಲ್ಲ, ಮಾಡ್ಕೊಂಡು ಬೇಡ, ನೀರಲ್ಲಿ ಬೇಡ, ಬಾಳೆ ಬೇಡ, ಸೊಂಟ ಕಾಸೋದು ಬೇಡ, ನೀರು ಹಾಕೋದು ಬೇಡ. ಅದನ್ನೇ ಜ್ಞಾನಿಗಳಿದ್ದಾರೆ. ಅವನು ತಾನೇ ತನಯ ತನು ಅವಯವದಿಂದಲಿ ಒಡೆದವನಿಗೆ ಒಲಿತೆಯಾದ ಕಮ್ಮಾಲ ಕುವಿ ವಾಸುದೇವಗ ಅವನ ವಾರ್ತೆ ಕೇಳಿದವರು ಒಲ್ಲರೂ ಸಂಸಾರವನ್ನು ಅವನ ಮೂರ್ತಿ ನೋಡಿದವರು ಮನೆ ಹಣ ಬಿಡುವರು. ಅವನ ಪುರಕ್ಕೆ ಹೋದ ಜನರು ಒಮ್ಮಿಗಲ್ಲ ತಿರುಗಿ ಬರರು. ಅವನ ಪುರಕ್ಕೆ ಹೋದ ಜನರು ಒಮ್ಮಿಗಲ್ಲ ತಿರುಗಿ ಬರರು. ಅವನು ತಾನೇ ತನಯದನು ತನ್ ಅವಯವದಿಂದಲಿ ಪಡೆದವನಿಗೆ ಮುಖಾದಿಂದ ಶಾಗ್ರಶ ಪ್ರಾಣಾದ್ವಾಯುರಜಾಯಿತ ಚಂದ್ರಮಾ ಮನಸೋ ಜಾತ ತುಚ್ಛೋ ಸೂರ್ಯೋಜಾಯಿತ ಅಂತ ಸರ್ವ ಸಮರ್ಥರಾದ ಸ್ವಾಮಿ ಪರೋಪಕಾರ ಮಾಡಿ ಮನುಷ್ಯ ದೇಹ ಕೊಟ್ಟಿದ್ದಾನೆ. ಅದಕ್ಕೆ ಮೊದಲು ಅವರಿಗೆ ವಿಚಾರ ತಿಳಿ, ಮೊದಲು ಶ್ರವಣ ಮಾಡು. ನವೀನವಾದ ಭಕ್ತಿಯಿಂದ ಮೊದಲನೇ ಭಕ್ತಿ ಯಾವುದು? ಶ್ರವಣ. ಅದಕ್ಕೆ ಕರುಣಾಸುದೇವಿ ಜಗನ್ನಾಥಾಸುದೇವಿ ತೀರ್ಥ ಶಬ್ದವು ಶ್ರವಣ. ಶ್ರವಣ ಮನಕಾನಂದವೀವುದು ಅಂದ್ರೆ ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳಿಹ ಪರಂಗಳಲ್ಲಿ ಇತ್ತು ಸಲಹುವುದು ಭುವನ ಪಾವನ ಎನಿಪ ಲಕ್ಷ್ಮೀಧವನ ಮಂಗಳ ಕಥೆಯ. ಹೆಂಗೆ ಹೇಳ್ಬೇಕ್ರಿ? ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರ ರುದಿರದಿರದಿ. ಅತ್ಯಂತ ಉತ್ಸಾಹದಿಂದ ಪರಮಾತ್ಮನ ಸ್ಮರಣೆಯನ್ನ ಕೇಳು ಅಂತ ಹೇಳಿದ್ದಾರೆ. ಅದಕ್ಕೆ ಹರಿಕಥಾಮೃತ ಸಾರ ಅಂದ್ರೆ ಕೇವಲ ಭಗವಂತನ ಕಥೆನೇ ಇರಬೇಕು ಅಂತಲ್ಲ, ಅವನ ರೂಪ, ಅವನ ಗುಣ, ಅವನ ಕ್ರಿಯಾ, ಅವನ ವ್ಯಾಪಕತ್ವ, ಅವನ ನಿರ್ದೋಷತ್ವ, ಅವನ ಸ್ಥಾಪಕತ್ವ, ವಶತ್ವ, ಈಶತ್ವ, ಹಿಂಗೇನು ಪರಮಾತ್ಮನ ಗುಣಗಳವ ಅದು ಯಾವುದೇ ಕೇಳಿದ್ರು ಅದೆಲ್ಲ ಹರಿಕಥೆ, ಹರಿಕಥಾಮೃತವೇ, ಬೇರೆ ಅಲ್ಲ ಅಂತ ಹೇಳಿದ್ದಾರೆ. ನೀವೀಗ ಮಹಾಭಾರತವನ್ನ ಅಧಿಕ ಮಾಸದಲ್ಲಿ ಶ್ರವಣ ಮಾಡ್ತಾ ಬಂದಿದ್ದೇನೆ. ಈಗ ಅಧಿಕ ಮಾಸ ಅನ್ನೋದು ಬಹಳ ಮುಖ್ಯ ಮಾಸ. ಇದು ಬೋನಸ್ ಕೊಡುವ ಮಾಸ ಅಲ್ವಾ? ನಾವು ಬೇರೆ ಮಾಸದಲ್ಲಿ ಯಾವುದಾದ್ರೂ ಒಂದು ಉತ್ತಮ ಕಾರ್ಯ ಮಾಡಿದ್ರೆ ಒಂದು ವರ್ಷ ಫಲ ಬರ್ತದೆ ಇಟ್ಕೊಂಡು. ಸುಮ್ಮನೆ ಎಕ್ಸಾಂಪಲ್, ನಾವು ಅಧಿಕ ಮಾಸದಲ್ಲಿ ಮಾಡಿದ್ರೆ 100 ಫಲ ಬರ್ತದೆ. ಕರ್ಮ ಒಂದೇ, ಆ ಕರ್ಮನೂ ಒಂದೇ, ಶ್ರವಣ ಮಾಡೋದು, ಈ ಕರ್ಮನೂ ಒಂದೇ. ಆದರೆ ಫಲ ಏನಾಗುತ್ತೆ? ಕರ್ಮದಲ್ಲಿ ವ್ಯತ್ಯಾಸ ಆಗುತ್ತೆ. ಅವಾಗ ಒಂದೇ ಈಗೇನಾಗತ್ತೆ? 100 ಅಧಿಕ. ಯಾವುದೇ ಮಾಡಿ ದೇವತಾ ಕಾರ್ಯ ಒಂದು ಮನೋಗಳಿಗೆ ಯಾರಿಗೆಲ್ಲ ಬೈದ್ರೆ ಅದು ಅಷ್ಟೇ, ಯಾವ್ದು ಮಾಡ್ತೀಯ ಅದು ಅಧಿಕ. ಅದಕ್ಕೆ ಅಧಿಕವಾದ ಫಲ ಬರುತ್ತೆ. ಇದರಲ್ಲಿ ವಿಶೇಷವಾಗಿ ಭಗವಂತನ ಆರಾಧನೆ ಮಾಡತಕ್ಕಂಥ ಒಂದು ತಿಂಗಳು ಅಂದರೆ ಇದು ಒಂದೇ. ಇದಕ್ಕೆ ಒಂದು ಹೆಸರಿದೆ, ಮಲಮಾಸ ಅಂತ ಹೆಸರಿದೆ. ಹೌದಾ? ಮಲಮಾಸ ಅಂದರೆ ಅರ್ಥ ತ್ಯಾಜ್ಯ ವಿಚಾರ ಅಲ್ಲ. ಪ್ರತಿಯೊಂದು ತಿಂಗಳಲ್ಲಿ ಒಂದು ಸಂಕ್ರಮಣ ಅಂತ ಇರ್ತದೆ. ಪ್ರತಿಯೊಂದು ತಿಂಗಳಾಗಿರ್ತದೆ ಸಂಕ್ರಮಣ ಅಂತ. ನಾವು ಜನವರಿಗೆ ಅದಲ್ಲ, ಪ್ರತಿಯೊಂದು ತಿಂಗಳಲ್ಲೂ ಸಂಕ್ರಮಣ ಇರುತ್ತಲ್ಲ. ಆದರೆ ಈ ಅಧಿಕ ಮಾಸದಲ್ಲಿ ಸಂಕ್ರಮಣ ಇರುವುದಿಲ್ಲ. ಅದಕ್ಕೆ ಬೇರೆ ಕಾರ್ಯಗಳಿಗೆ ಈ ಮಾಸ ಇಲ್ಲ. ಕೇವಲ ಭಗವಂತನ ಆರಾಧನೆ. ಅದು ತಪ ಇರ್ಬೋದು, ಜಪ ಇರ್ಬೋದು, ಹೋಮ ಇರ್ಬೋದು, ಶ್ರವಣ ಇರ್ಬೋದು, ಯಾವುದೇ ಮಾಡಿ. ಇದಕ್ಕೆ ಮನಮಾಸ. ಇದಕ್ಕೆ ಯಾರೂ ಅಧಿಪತಿಗಳಿಲ್ಲ ಅಂದರೆ ಸಾಕ್ಷಾತ್ ಭಗವಂತನೇ ಪುರುಷೋತ್ತಮ ನಾಮಕದಿಂದ ಸ್ವಾಮಿ ಇದ್ದಾನೆ. ಆನಂದ ಅನ್ನುವ ಹೆಸರಿಂದ ರಮಾದೇವಿ ಪುರುಷೋತ್ತಮ, ಲಕ್ಷ್ಮೀನಾರಾಯಣ ಈ ಮಾಸಕ್ಕೆ ನಿಯಾಮಕರು. ಈ ಮಾಸದಲ್ಲಿ ಕೇವಲ ಭಗವಂತನ ಆರಾಧನೆ. ಅದೇ ಅನೇಕ ರೀತಿಯಿಂದ ನೀವು ಮಾಡು.
ದೇವರ ಅನುಗ್ರಹ ಆಗುತ್ತೆ ಅಂತ ಹೇಳಿದ್ದಾರೆ. ವಿಶೇಷವಾದ ಫಲ. ಅದರಲ್ಲಿ ತಾವೆಲ್ಲರೂ ಮಹಾಭಾರತವನ್ನು ಶ್ರವಣ ಮಾಡ್ತಾ ಬಂದಿದ್ದೀರಿ, ಹೌದಾ? ಅದರಲ್ಲಿ ನಮಗೆ ಕೊಟ್ಟ ಭಾಗ, ಈ ಕೆಲವು ಭಾಗ ಹಿಂದಿನ ಪ್ರವಚನಕ್ಕಾದರೂ ಮಾತಾಡಿ ಹೋಗಿದ್ದಾರೆ, ಸುಂದರವಾಗಿ ಮಾತಾಡಿದ್ದಾರೆ, ಹೌದಾ? ಅದು ಮುಂದಿನ ಭಾಗ ನಮಗೆ ಬಂದಿದ್ದು ಯಾವುದು ಅಂದರೆ, ಆ ಮಹಾಭಾರತದಲ್ಲಿ ಭೃಗು ಋಷಿಗಳ ಮಕ್ಕಳಾಗಿರ್ತಕ್ಕಂಥ ಚ್ಯವನ ಋಷಿಗಳಿಂದ ಆರಂಭ ಆ ಭಾಗ. ಈ ಚ್ಯವನ ಋಷಿಗಳು ಎಂಥ ದೊಡ್ಡ ಭಗವದ್ ಭಕ್ತರು. ಇವರು ಸಾಕ್ಷಾತ್ ಭೃಗು ಋಷಿಗಳ ಮಕ್ಕಳಾಗಿದ್ದಾರೆ. ವಿಶೇಷವಾದ ತಪಸ್ಸನ್ನ ಮಹಾನುಭಾವರು ಮಾಡಿದ್ದಾರೆ. ನೋಡ್ರಿ, ಜ್ಞಾನಿಗಳು ಹೆಂಗಿದ್ದಾರೆ ಅಂತ ಉಪದೇಶವನ್ನು ಮಾಡ್ತಾ ಇದ್ದಾರೆ ಯುಧಿಷ್ಠಿರನಿಗೆ. ಅದರಲ್ಲಿ ಈ ಕಥೆ ಹೇಳ್ತಾರೆ. ಏನು, ಶಯ್ಯಾತಿ ರಾಜ ಅಂತ ಒಬ್ಬ ರಾಜ ಇದ್ದ. ಒಳ್ಳೆ ರಾಜ್ಯವನ್ನು ಆಳ್ತಾರೆ, ಧರ್ಮದಿಂದ ರಾಜ್ಯವನ್ನು ಪ್ರತಿಪಾಲಿಸ್ತಾ ಇದ್ದಾರೆ. ಅವನ ರಾಜ್ಯದಲ್ಲಿ ಬರೇ ಧರ್ಮಗಳಿದೆ, ಅಧರ್ಮ ಇಲ್ಲ, ಪೂರ್ತಿ ಧರ್ಮ ಇಟ್ಟಿದ್ದಾರೆ. ಅದಕ್ಕೆ ಅವನ ರಾಜ್ಯ ಸುಭಿಕ್ಷವಾಗಿತ್ತು ಅಂತ ಒಂದು ಶಬ್ದ ಬರುತ್ತೆ. ಸುಭಿಕ್ಷ ಅಂದ್ರೇನು? ಅವರವರು 4 ವರ್ಣದವರು ಅವರವರು ಮಾಡುವ ಕರ್ಮಗಳನ್ನು ಚಾಚು ತಪ್ಪದೇ ಮಾಡ್ತಾ ಇರ್ತಾರೆ. ರಾಜ ಮಕ್ಕಳನ್ನ ಪ್ರಜೆಗಳನ್ನೇ ನೋಡ್ತಾರೆ, ಪ್ರಜೆಗಳು ರಾಜನನ್ನ ತಂದೆಯಂತೆ ನೋಡ್ತಾರೆ. ಅಷ್ಟು ಆತ್ಮೀಯತೆ, ಪ್ರೀತಿ, ವಿಶ್ವಾಸ, ಅವರವರ ವರ್ಣಾಶ್ರಮದ ಧರ್ಮಗಳು ಅವರು ಆಚರಣೆಯನ್ನ ಮಾಡ್ತಾ ಬಹಳ ಸುಂದರವಾಗಿ ಇರುವಂತಹ ಸಮಯ. ಆ ಸಮಯದಲ್ಲಿ ಈ ಶಯ್ಯಾತಿ ರಾಜ ತಾನು ತನ್ನ ಸ್ತ್ರೀಯರೊಂದಿಗೆ ವಿಹಾರ ಮಾಡಬೇಕು ಅಂತ ಕಾಡಿಗೆ ಬರ್ತಾನೆ. ಬರುವಾಗ ಒಬ್ಬನೇ ಬರುವುದಿಲ್ಲ, ಚತುರಂಗ ಬಲ ಸಮೇತನಾಗಿ ಬರ್ತಾನೆ. ಅನೇಕ ಜನ ಸೈನಿಕರು, ಪ್ರಜೆಗಳು ಎಲ್ಲರನ್ನೂ ಕರ್ಕೊಂಡಿದ್ದಾರೆ. ಜೊತೆಗೆ ಅವನಿಗೆ ಸುಂದರವಾದ ಮಗಳಿದ್ದ, ಅವಳ ಹೆಸರು ಸುಕನ್ಯಾ. ಅವಳನ್ನು ಕರ್ಕೊಂಡು ಬರ್ತಾನೆ. ನೋಡಿ, ಸಂಸ್ಕಾರ ಆಗಬೇಕು ನಮ್ಮ ಮಕ್ಕಳಿಗೆ. ಇವತ್ತಿನ ನಮ್ಮ ಮಕ್ಕಳಿಗೆ ನೋವೇ ಮಾಡಬೇಕು, ಕರ್ಕೊಂಡ್ಬರ್ಬೇಕು. ಪ್ರವಚನಕ್ಕೆ, ಪಾಠಕ್ಕೆ, ಸ್ವಾಮಿಗಳು ಬಂದಾಗ ಕರ್ಕೊಂಡ್ಬರ್ಬೇಕು. ನಾವು ಕರ್ಕೊಂಡ್ಬರ್ಬೇಕು. ಮತ್ತು ಈಗ ಯಾಕೆ ಮಂದಿ ಬರ್ತಾರೆ ಪ್ರವಚನಕ್ಕೆ? ಎಲ್ಲ ಕಡೆ ಅದೇ ಕಡೆ ಇಲ್ಲೆಲ್ಲ ಹೀಗೇನೋ ಆಗ್ತಿದ್ರು. ಪಾಪ ಅವೆಲ್ಲ ಭಾಳ ಸಂಖ್ಯೆಯಲ್ಲಿ ಸೇರಿದ್ದೀರಿ, ಧನ್ಯವಾದಗಳು. ಆಗಕ್ಕೆ ಬೇರೆ. ಆದರೆ ಯಾಕೆ ಇವತ್ತಿನ ಮಕ್ಕಳಿಗೆ ಸಂಸ್ಕಾರ ಹಾಕ್ತೀವಿ ನಾವು. ಪುಟ್ ಮಕ್ಕಳನ್ನು ಕರ್ಕೊಂಡ್ಬರ್ಬೇಕು ನಾವು. ಈಗೆಲ್ಲ ಕಡೆ ಹೋಗ್ತಿರ್ತೀವಲ್ಲ, ಸಣ್ಣವರು ಬರೋದೇ ಕಷ್ಟ ಆಗ್ಬಿಟ್ಟಿದ್ರಿ. ಎಲ್ಲ ವಯಸ್ಸಾದ್ರು ಎಲ್ಲ 70+ ಒಬ್ಬರಿಗೆ ಹೋದಾಗ ಒಂದು 4 ಪ್ರವಚನಗಳಿವೆ. ಗೋಕುಲ್ ಕೂಡ ಒಂದು 4 ಜನ ಹೇಳ್ಮಕ್ಳಿಗೆ ಪ್ರವಚನ ಮುಗಿದ ತಕ್ಷಣ ಅವ್ರು ಬಂದು ಮುಖಾಕ್ಷರಗಳು ದಾಸರೇ ಪ್ರವಚನ ಭಾಳ ಚಲೋ ಇಷ್ಟೇ ಹೋಗೋದು. ಅವ್ರು 4 ಮಂದಿ ಇಷ್ಟೇ ಹೇಳ್ತಿದ್ರು, ದಿನ ಹೇಳ್ತಿದ್ರು. ಒಂದಿನ ಹೇಳಿದ್ರು, ಅವ್ರಿಗೆ ಕೊನೆ ದಿನ ಇಷ್ಟೇ ಹೇಳೋದು. 4 ದಿವಸ ಆದಮೇಲೆ ಯಾಕೋ ಜಾಸ್ತಿ ಬರ್ತಾರೆ. ಅಲ್ಲಿ ನಮ್ಮವರೇ ಪೂಜೆ ಮಾಡೋದು. ಈ ಬಿಟ್ಟಾರ 3 ವರ್ಷ ಅವ್ರಿಗೆ ಕೇಳಿದ್ರು, ಬಂಡಾಚಾರ ಮಾಡಿದ್ರು. ಬಂಡಾಚಾರ ಏನಿಲ್ಲ ಅಂದರೆ 4 ಮಂದಿ ಕೂಗಿರ್ತಾರಲ್ಲ, ಇವ್ರು ಪ್ರವಚನ ಮುಗಿದ್ಮೇಲೆ 4 ದಿವಸ ಆಗಿಲ್ಲ. ದಾಸರೇ ಪ್ರವಚನ ಭಾಳ ಚಲೋ ಹೇಳ್ಕೊಡ್ತಾರೆ. ಏನು ಅರ್ಥ ಇದೆ ನನಗಾಗಿದೆ. ನಾ ಹೇಳಿಕ್ಕೆ ಬರಲ್ವೋ, ಹೇಳಿದ್ದವ್ರಿಗೆ ಕೇಳಿಲ್ವೋ, ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಏನಿಲ್ಲ, ಅವ್ರು 4 ಮಂದಿ ಕಿವಿ ಕೇಳಿಸಂಗಿಲ್ಲ, ನೀವು ಗೊತ್ತಾಗಬಾರ್ದು. ನಮಗೆ ಕೇಳಿಲ್ಲ ನಾಳೆ ಅವ್ರಿಗೆ ನೀವು ಅದಕ್ಕೆ ಸ್ವಲ್ಪ ಹಿಂಗೆ ಕೇಳೋದಲ್ಲ. ಮಕ್ಕಳಿಗೆ ಸಂಸ್ಕಾರ ಬೆಳೀತದೆ, ಹೌದಾ? ಹಂಗೆ ಕೆಲವರಂತೂ ಕರ್ಕೊಂಡೇ ಬರ್ಬೋದು. ಹೇಳ್ತಾರೆ, ಮಗ ಅಮ್ಮನೂ ಬರಲ್ಲ, ಅವ್ರ ಅಪ್ಪನೂ ಬರಲ್ಲ, ಸುಮ್ಮನೆ ಕಿವಿ ಭಾಳ ನಮ್ಮ ಮಗ ಹೆಸರು ಪಾಪ ಒಂದು ಹೋಗ್ಬೇಕು. ನಡಿ ಒಳಗೆ ನಡೆ ಹೋದ ಹೆಸರು ಅದೇ ಫೇಲ್ ಆಗ್ತದೆ. ಮತ್ತು ನಮ್ಮ ಕಡೆ ಒಬ್ರು ಬರ್ತಾರೆ, ಅಯ್ಯೋ ಆಚಾರ್ಯ ನಮ್ಮ ಮಗ ಬೇರೆ ಓದಲ್ಲ ಅಂದ್ರೂ ನಮ್ಮ ಕಡೆ ಬರ್ತಾರೆ. ಅವ್ರ ರೂಮ್ಗೆ ಕೂಡಿಸಿದ್ದಾವೆ, ಟಿ ವಿಗೆ ಹೋಗ್ಬಿಟ್ಟು ಎಲ್ಲೇ ಒಂದು ಊರಲ್ಲಿ ಒಂದು ತಿಂಗಳೂರಿದೆ ಅಲ್ಲ, ಅಲ್ಲಿ ಒಬ್ರು ತುಂಬ ಬೇಕಾದವರು ಇದ್ದಾರೆ.
ಅನೇಕ ಕಾರ್ಯಕ್ರಮಕ್ಕೆ ಹೋಗ್ತೇನೆ. ಇದು ಅಲ್ಲೊಂದು ದಂಪತಿಗಳು ಹುಡುಗಿ SSLC ಲಾಸ್ಟ್ ಮೊದಲ ಒಂದು ಸಪ್ತಾಹಕ್ಕೆ ಹೋದಾಗ ಚಲೋ ಓದಂಗ್ರಿ ಸ್ವಲ್ಪ ಕಡಿಮೆ ನನಗೆ ಹೇಳಿದ್ರೆ ಆ ಪುಸ್ತಕ ಹೋಗ್ಬೋದು ನಾವು ಓದ್ತೀವಿ ನಾವು ಏನು ಟ್ಯೂಷನ್ ಕಳಿಸ್ತೀವಿ ಅವರ ಏನ್ರಿ ಏನು ಟ್ಯೂಷನ್ ಕಳಿಸ್ತಾರೆ ವಿಜಯರಾಜ್ ಕವಚ ಬರೋದು 5 ಸರಿ ಹೇಳ್ತಿರ್ತೀವಿ 3 ತಿಂಗಳು ಹೇಳ್ತೀವಿ 96% ಮೊನ್ನೆನೇ ನಡೆದ ಎಕ್ಸಾಮ್ ಈ ಬೇಕಾದ್ರೆ ಹೇಳ್ಬೋದು ಯಾಕೆ ಅದನ್ನೇ ಅದೇ ಏನು ಉದಯ ಕಾಲದಿ ಪದವ ಪಠಿಸಲು ಮದನನಾದರು ಜ್ಞಾನ ಉದಯವಾಹುದು ಸಜೈದಲ್ಲವೋ ಸಜೈದಲ್ಲವೋ ವ್ಯಾಸ ವಿಠಲ ಬಲ್ಲನು ಪಠಿಸಬಹುದಿದು ಕೇಳಿ ಕುಟಿಲ ರಹಿತರು. ನಮಗದನ್ನ ವಿಶ್ವಾಸ ಪರಿಸಿ ಮಾಡಿದ್ದೀರಾ ನಿನ್ನ ಜನ್ಮಕ್ಕೆ ಲಕ್ಷ್ಯ ಪಾರಾಯಣ ಮಾಡಿ ನಿನ್ನ ಲಕ್ಷ್ಯ ಇಲ್ಲ ಆ ಕಡೆ ಪಾರಾಯಣ ಲಕ್ಷ್ಯ ಬೇಕಲ್ವಾ ಲಕ್ಷ್ಯದಿಂದ ಒಂದೇ ಸರಿ ಪಾರಾಯಣ ಮಾಡಿ ರಾಯರ ಸ್ತೋತ್ರ ಆಗಿರ್ಬೋದು ವಿಜಯ ಕವಚ ಆಗಿರ್ಬೋದು ಏಕಾಶ್ವಂತ ಸ್ತೋತ್ರ ಇದೆಲ್ಲ ನಾವು ಬರೀ ಹೇಳೋದ್ರೆ ಹೋಗಿಲ್ಲ ನಿಮ್ಗೆ ಹೇಳಿದ್ದಲ್ಲ ಬರೀ ಹೇಳಿ ಇಟ್ಬಿಡ್ತೀವಿ ಇಂಟರ್ ಅವ್ರು ಪಾಪ ಬೇರೆ ಊರಿಂದ ಬರ್ತಾ ಇದ್ದಾನು ಬರುವಾಗ ಫೋನ್ ಮಾಡಿದ್ರು ಗುರುಗಳೇ ನಿಮ್ಮ ಮಗಳು 96% ನಾನು ವಿಜಯನಗರ ಮಹಾನುಭಾವ ಹಂಗೆ ನಾವು ಮಕ್ಕಳಿಗೆ ಸಂಸ್ಕಾರ ಹಾಕಿದ್ರೆ ಅವು ತಾನೇ ಬರ್ತಾವೆ. ಅದಕ್ಕೆ ಯಾಕೆ ಹೇಳಿ ಬಂದರೆ ಶಯ್ಯಾತಿ ರಾಜ ತಾನು ಒಬ್ಬನೇ ಹೋಗಲಿಲ್ಲ, ಹೆಂಡತಿಯೊಂದಿಗೆ ಹೋಗಿಲ್ಲ, ತನ್ನ ಸ್ತ್ರೀಯರೊಂದಿಗೆ ಮಾತ್ರ ಹೋಗಲಿಲ್ಲ, ಪ್ರಜೆಗಳು ಎಲ್ಲರನ್ನ ಕರ್ಕೊಂಡು ತನ್ನ ಪುಟ್ಟನಾದ ಮಗುವನ್ನು ಹೆಣ್ಮಗಳನ್ನು ಸುಕನ್ಯೆಯನ್ನು ಕರ್ಕೊಂಡು ಹೋದ. ಅಲ್ಲಿ ಬೀಡು ಬಿಟ್ಟಿದ್ರಲ್ಲ ಅಲ್ಲಿ ಇಲ್ಲಿ ಓಡಾಡುವುದು. ಈ ಮಕ್ಕಳು ಸಂಸಾರ ಇದ್ದಾಗ ಅವರಿಗೆ ಕುತೂಹಲ ಜಾಸ್ತಿ, ಅಲ್ಲೇನಲ್ಲ ಇಲ್ಲಿ ನೋಡ್ಲಿಕ್ಕೆ ಹೋಗೋಣ ಹಿಂಗೆ ಹೊಟ್ಬಿಟ್ಟು ಆ ಸುಕನ್ಯಾ ಸಖಿಯರೊಂದಿಗೆ ಹೋಗ್ತಾ ಇದ್ದಾಳೆ. ಅವರೆಲ್ಲರೂ ಹೋಗುವಾಗ ಒಂದು ಕಡೆ ಒಂದು 4 ಹೆಜ್ಜೆ ದೂರ ಹಾಕಿ ಹೊತ್ತು ಯಾರು ಸುಕನ್ಯಾ ಹೋಗ್ಬೇಕು ದೊಡ್ಡ ಹುತ್ತು ಬೆಳೆದಿ. ಅದನ್ನು ನೋಡಿದ್ದು ಆ ಹುತ್ತಿನಿಂದ 2 ಫಳ 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 ಅಂತ ಬೆಳಕು ಕಾಣಿಸ್ತಾ ಇದೆ. ಉಳುಕಿದೇನು ಕಾಣಿಸ್ತಾ ಇಲ್ಲ, ಒಂಥರ ಹೊಡಿತಾ ಇದೆ. ಹುತ್ತಿನಿಂದ 2 ಹೊಳೆಯುವ ವಸ್ತುಗಳ ಮಾತ್ರ ಕಾಣ್ತಾ ಇದೆ ವಿನಃ ಬೇರೆ ಏನು ಕಾಣ್ತಾ ಇಲ್ಲ. ಅವಾಗ ಸುಕನ್ಯಾ ಅದನ್ನು ನೋಡ್ತಾ ಇದೆ. ಇದು ಏನಿರ್ಬೋದು ಅಂತ ಮಕ್ಕಳಿಗೊಂದು ಆಶ್ಚರ್ಯ, ಹೌದಾ? ಕುತೂಹಲ ಏನು ಪುಟ್ ಮಕ್ಕಳಿಗೆ ಕುತೂಹಲ ಜಾಸ್ತಿ. ಸುಮ್ಮನೆ ಮಕ್ಕಳಿಗೆ ಒಂದು ಬಾಕ್ಸ್ ತಗೊಂಡ್ಬನ್ನಿ ಅವೆಲ್ಲ ನೋಡ್ಕೊಂಡು ಅವ್ರು ತಂದು ಸುಮ್ಮನೆ ಅವ್ರಿಗೆ ತೋರಿಸ್ಬೇಡಿ ಹಿಂಗೆ ಟಕ್ ಇದ್ಯಾರು ತೆಗೆದು ನೋಡ್ಬೇಡ್ರಿ ನಾವು ಬರೋದಂತ ಅವರೆಲ್ಲ ಎದುರಿಟ್ಟು ಹೋಗ್ಬಿಡಿ. ಅವಾಗೇನಾಗ್ತದೆ ಮಕ್ಕಳಿಗೆ ಕುತೂಹಲ ಕಡೆಗೆ ತೆಗೆದು ಏನೇನು ಬೇಡ ಮಾಡ್ತಾವ ಕುತೂಹಲ ಜಾಸ್ತಿ. ಹಾಗೆ ಸುಕನ್ಯಾ ಏನು ಮಾಡಿದ್ದು, 2 ಹೊಡೆಯೋ ವಸ್ತುಗಳಲ್ಲ ಇದೇನು ನೋಡಬೇಕು ಅಂತ ಒಂದು ಕಡ್ಡಿ ತೊಗೊಂಡು ಆ 2 ಚುಚ್ಚಿದ್ದು. ಅವು 2 ಬೇರೆ ಅಲ್ಲ, ಚವನ ಋಷಿಗಳು ತಪಸ್ಸು ಮಾಡ್ತಾ ಕೂತಿದ್ರು. ಅವರ ಕಣ್ಣು ಆ ಚವನ ಋಷಿಗಳ ಕಣ್ಣಿಗೆ ಇದು ಯಾವಾಗ ಕಡ್ಡಿ ತಾಗಿತೋ ಅಲ್ಲಿಂದ ರಕ್ತ ಹರಿತಾ ಇದೆ ಕಣ್ಣಿಂದ. ಇದು ನೋಡಿ ಗಾಬರಿ ಆಯಿತು. ಸುಕನ್ಯಾ ಓಡ್ತಾ ಬರ್ತಾ ಇದ್ದಾರೆ. ಗಾಬರಿಯಾಗಿ ಓಡ್ತಾ ಬಂದು ಏನು ಹೇಳಿಲ್ಲ, ಅವ ಸುಮ್ಮನೆ. ಅವಾಗ ಈ ಚವನ ಋಷಿಗಳು ಅನುಭವಿದ್ದಾರೆ. ಈ ಕೆಲಸ ಯಾರು ಮಾಡ್ಯಾರಲ್ಲ ಅವರಿಗೇನಾಗಲಿ, ಯಾರ್ಯಾರು ಬಂದವರಿಗೆಲ್ಲ ಮಲಮೂತ್ರ ಕಟ್ಟಿ ಹೋಗುದು ಅಂತಂದು. ಅವಾಗ ಸಹ್ಯಾದ್ರಿ ರಾಜ ಕರ್ಕೊಂಡು ಬಂದಂಥ ಆನೆ ಕುದುರೆ ಎಲ್ಲಕ್ಕೂ ಮಲಮೂತ್ರ ಕಟ್ಟಿ ಹೋಗುದು. ಮನುಷ್ಯರು ಸೈನಿಕರು ಒದ್ದಾಡ್ತಾ ಇದ್ದಾರೆ, ವಸೂಲಿ ಏನೋ ಆಗಿದೆ ಅಂತಂದ ಸಹ್ಯಾದ್ರಿ ರಾಜ. ಏನೋ ಅಪರಾಧ ಆಗಿದೆ, ನಾವು ಬಂದಿದ್ದೇವೆ, ಯಾರಿಂದಲೂ ಅಪರಾಧ ಆಗಿದೆ, ಯಾರಿಗೆ ದೊಡ್ಡವರಿಗೆ ಆಗಿದೆ, ಅದಕ್ಕಿಂತ ಅದು ನಮಗೆ ರಿಸಲ್ಟ್ ಬಂದಿದೆ, ಯಾರಿಂದ ಏನಾಗಿದೆ ಕರೆಕ್ಟ್ ಹೇಳ್ರಿ ಅಂತ ಹೇಳಿದ. ಕೆಲವರು ಗಾಬರಿಯಾಗಿ ಸುಮ್ಮನೆ ಕೂತಿದ್ರು, ಏನು ಹೇಳಿಲ್ಲ, ಅವ್ರು ಮಾಡಿಲ್ಲ ಪಾಪ. ಕೊನೆಗೆ ಇದೆಲ್ಲ ನೋಡಿ ಸುಕನ್ಯಾ ಹೇಳ್ತಾಳೆ, ಅಪ್ಪ ನಾನೊಂದು ತಪ್ಪು ಮಾಡಿದೆ, ಅದೇನು ಅಂತ ಗೊತ್ತಾಗಿಲ್ಲ, ತಪ್ಪು ಮಾಡಿದ್ದಂತೂ ಇಲ್ಲ, ಏನು ಮಾಡಿದ್ದೀನಿ ಇಲ್ಲಿ ಪಾಪ ಹಿಂಗೆ ಕಾಣಿಸುವ ಆ ಹುಟ್ಟಿನಲ್ಲಿ ಫಳ ಹೊಡಿತಕ್ಕಂಥ 2 ವಸ್ತುಗಳು ಬಂತು. ಆ ವಸ್ತುಗಳು ಯಾವುದು ಅಂತ ಕುತೂಹಲ ಆಯಿತು. ಕಡ್ಡಿ ತಗೊಂಡು ಅದಕ್ಕೆ ನಾ ಏನು ಮಾಡಿದೆ, ಚುಚ್ಚಿದೆ.
ಅವನ ಅಪಾರಮಾನ ನೋಡ್ತಾನೆ, ಹುತ್ತನ ತೆಗೆದ್ರೆ ಶಮನ ಋಷಿಗಳು ಮಾಡಿ ಅವನು ಹೇಳ್ತಾನೆ, ಸ್ವಾಮಿ ದಯಮಾಡ ಅನುಗ್ರಹ ಮಾಡಿ, ನಮ್ಮ ಮಗಳು ತಪ್ಪು ಮಾಡಿದ್ದಾಳೆ, ಕ್ಷಮ ಮಾಡಿ. ನೀವು ಹಿಂಗೆ ಸಿಟ್ಟು ಮಾಡಿಕೊಂಡ್ರೆ ಗತಿ ಏನು? ಆನೆ ಕುದುರೆಗಳ ಗತಿ ಏನು? ನನ್ನ ಪ್ರಜೆಗಳ ಗತಿ ಏನು ಅಂತ ಕೇಳಿದ. ಅವಾಗ ಶಮನ ಋಷಿಗಳು ಹೇಳ್ತಾರೆ, ಇದು ಮಾಡಿದ್ಯಾರು? ನನ್ನ ಮಗಳು ಸ್ವಾಮಿ, ಅಕ್ಕಿ ಬಾಲಕಿ ಅಜ್ಞಾನದಿಂದ ಮಾಡ್ಯಾಳ, ಕ್ಷಮ ಮಾಡಿ ಅಂತ ಬೇಡ್ತಾರೆ. ಆಗ ಅವ್ರು ಹೇಳ್ತಾರೆ ಶಮನ ಋಷಿಗಳು, ನೋಡಪ್ಪ, ಜ್ಞಾನದಿಂದಲೇ ಮಾಡಿ ಅಜ್ಞಾನದಿಂದಲೇ ಮಾಡಿ ಅಪರಾಧ ಹೌದಾ? ನಾವು ಮಾಡಿರ್ತೇವೆ ಏನು? ತಿಳಿದು ಮಾಡುವ ಪಾಪ, ತಿಳಿಯದೆ ಮಾಡುವ ಪಾಪ, ಎರಡಕ್ಕೂ ಶಿಕ್ಷೆ ಇದೆ. ತಿಳಿದು ಮಾಡುವ ಪಾಪಕ್ಕೂ ಶಿಕ್ಷೆ ಇದೆ, ತಿಳಿಯದೆ ಮಾಡತಕ್ಕಂಥ ಪಾಪಗಳಿಗೂ ಶಿಕ್ಷೆ ಇದೆ. ತಿಳಿದು ಮಾಡುವ ಪುಣ್ಯ ಇದೆ, ಅದಕ್ಕೂ ಒಳ್ಳೆಯ ಫಲ ಇದೆ. ತಿಳಿಯದೆ ಮಾಡಿದ ಪುಣ್ಯ ಇರ್ತದೆ, ಅದಕ್ಕೂ ಫಲ ಅದ್ರಿ. ಅಲ್ಲ ರೀ, ತಿಳಿಯದೆ ಮಾಡಿದ್ದಾರೆ ಅಜ್ಞಾನದಿಂದ, ಕ್ಷಮಸ್ತಾನ ದೇವರನ್ನ ಮಾಪ್ರಾಣಿಸಲ್ಲ, ಸ್ವಲ್ಪ ಶಿಕ್ಷೆಯಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೆ ಜಗನ್ನಾಥರು ಉತ್ತರ ಕೊಟ್ಟರು ಹರಕತಾಂಸದಲ್ಲಿ. ಏನು ಗೊತ್ತಾ? ಕೆಂಡ ಕಾಣದೆ ಮುಟ್ಟಿದರು ಸರಿ, ಕೆಂಡ ಕಾಣದೆ ಮುಟ್ಟಿದರು ಸರಿ, ಕಂಡು ಮುಟ್ಟಲು ದಹಿಸದಿಪ್ಪುದೇ. ಏನು ಹರಕತಾಂಸಾರ? ಅದು ಎನ್ಸೆಕ್ಯುಲರ್ ಪೀರಿಯಡ್ ಆಫ್ ಮೊದಲು ಸಿದ್ಧಾಂತ. ಯಾವುದು ಹರಕತಾಂಸಾರ? ಇದು ಬಹಳ ಮುಂಚೆ. ನೀವು ಯಾವುದೇ ಆಂಗಲ್ಲಿ ನೋಡಿ, ಯಾವುದೇ ಆಂಗಲ್ಲಿ ಪರಮ ಸಂತೋಷ ಆಗುತ್ತೆ. ಎಷ್ಟೋ ಭಕ್ತರು ಪಾರಾಯಣ ಮಾಡ್ತಿರ್ತಾರೆ ಪಾಪ, ಅಲ್ಲ ಇಲ್ಲಂತೂ ಕೆಲವು ಭಕ್ತರು 33 ಸಂಜೆ ದಿನ ಕುಡಿದಿರ್ತಾರೆ. ಭಾಳ ಮುಂದೆ ಶುರು ಮಾಡ್ತಾರೆ, ಸಂಜೆ ಮುಂದೆ. ಅಷ್ಟು ಸುಂದರವಾದ ಗ್ರಂಥ ಅದು. ಅದನ್ನೇ ಹೇಳ್ತಾರೆ, ಕೆಂಡ ಕಾಣದೆ ಮುಟ್ಟಿದರು ಸರಿ. ಕೆಂಡ ಬಿದ್ದಿರ್ತದೆ, ನೋಡಿಲ್ಲ, ಮುಟ್ಟಿದ್ದೇವೆ, ಸುಡುತ್ತಾ ಇಲ್ಲ, ಸುಡುತ್ತೆ. ಕಣ್ಣು ಮುಟ್ಟಿದ್ರೆ ಸುಡುತ್ತಾ ಇಲ್ಲ, ಜಾಸ್ತಿ ಸುಡುತ್ತೆ. ವ್ಯತ್ಯಾಸ ಐತೆ. ಕಾಣದೆ ಮುಟ್ಟಿದ್ರೆ ಕಡಿಮೆ ಸುಡುತ್ತೆ, ಕಣ್ಣು ಮುಟ್ಟಿದ್ರೆ ಜಾಸ್ತಿ ಸುಡುತ್ತೆ. ಈಗ ನಾವು ಕಾಣಲಾದ್ರೆ ಕೆಂಡಿರ್ಬೇಕು, ಕಣ್ಣಾಯ್ತು ಹಿಂಗೆ ಸತ್ಬಿಡ್ತೀವಿ. ಸುಟ್ಟಿದ್ದು ನಿಜ, ಸ್ವಲ್ಪ ಸುಟ್ಟು, ಯಾಕೆ ಕಾಣದೆ ಮುಟ್ಟಿದ್ದೆ. ಅಜ್ಞಾನದಿಂದ ಪಾಪ ಮಾಡಿದ್ರೆ ಪಾಪ ಇದ್ದೇ ಇದೆ, ಸ್ವಲ್ಪ ಇದೆ, ಸ್ವಲ್ಪ ಕಡಿಮೆ ಆಗಿದೆ. ಎಷ್ಟಿರ್ಬೇಕು ಅಷ್ಟು ಕಡಿಮೆ. ಕಣ್ಣು ಮುಟ್ಟಿದ್ರೆ, ಈಗ ಬೆಂಕಿ ಹುಳ ಅಂತ ಇರ್ತಾವ ನೋಡಿ, ಹೌದಾ? ಅವೇನು ಮಾಡ್ತಾವ, ಇವಕ್ಕೆ ಬೆಂಕಿ ಇರ್ತದೆ ಸ್ವತಃ ದೇಹದಲ್ಲಿ, ಮುಚ್ಚಿ ಹೊಡಿತಾವ ಹುಳ. ಅವೇನು ಮಾಡ್ತಾವ, ಎಲ್ಲಿ ದೀಪ ಹಚ್ಚಿಟ್ಟಿರ್ತಾರ ಅಲ್ಲಿ ಹೋಗ್ತಾವ. ಆ ಬೆಂಕಿ ಹುಳ ಅಂತ ಬೆಂಕಿಗೆ ಎಲ್ಲೋ ಬೆಂಕಿ ಎಷ್ಟು ಫೇರ್ ಕಲರ್ ಇದೆ ನಿಮ್ಮದು, ನನ್ನ ಹೆಂಡತಿಗಿಂತ ತುಂಬ ಫೇರ್ ಕಲರ್, ಐ ಲವ್ ಯು ಇಸ್ಕೊಂಡಿದ್ದೆ ಹೋದ್ರೆ ಸತ್ತು ತಿಳಿದು ಮುಟ್ಟಿದ್ದು ಸತ್ತು ಜಾಸ್ತಿ ಕಾಲ, ಹೌದಾ? ಅಲ್ಲಿ ಜನಕ ಮಹಾರಾಜನ ವಿಷ್ಣು ದೂತರು ಬಂದು ಕರ್ಕೊಂಡು ಹೋಗ್ತಾ ಇದ್ರಂತೆ ವಿಮಾನದಲ್ಲಿ ವೈಕುಂಠಕ್ಕೆ. ಇದ್ದಕ್ಕಿದ್ದಾಗ ಜನಕ ಮಹಾರಾಜನ ಮನಸ್ಸಿನಲ್ಲಿ ಒಂದು ಕ್ಷಣ ಒಂದು ಆಲೋಚನೆ ಬಂದರೆ, ಏನು, ನಾನು ನರಕ ದರ್ಶನ ಮಾಡಬೇಕು. ಇತ್ಯಾದಿ ಬಂದಿಲ್ಲ, ನಾನು ನರಕ ದರ್ಶನವನ್ನ ಮಾಡಬೇಕು ಅಂತ ಮನಸ್ಸಿನಲ್ಲಿ ಆಲೋಚನೆ ಬಂತು. ಇಷ್ಟೇ ಒಂದು ಬಂದು ಹೆಂಗೆ ಹೋಗ್ಬೇಕು. ಜನಕ ಮಹಾರಾಜರು ನನಗೆ ವೈಕುಂಠದಲ್ಲಿ ಕರ್ಕೊಂಡು ಬರ್ತಾರೆ. ಇದ್ದಕ್ಕಿದ್ದ ಈ ಚಾಪನ ಮನಸ್ಸಿಗೆ ಯಾಕೆ ಬಂದು? ಅವಾಗ ಹೇಳಿದ್ರು, ಇಷ್ಟು ದೂರ ಕೇಳ್ತಾರೆ. ಅಲ್ಲ ಸ್ವಾಮಿ, ನನ್ನ ಪ್ರಶ್ನೆಗೆ ಉತ್ತರ ಬಂದಿಲ್ಲ. ಏನು ಕೇಳಿದ್ರು? ಅಲ್ಲ, ನೀವು ನನ್ನ ವೈಕುಂಠದ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಹೋಗ್ತಾ ಇದ್ದೇವೆ, ಒಳ್ಳೆ ಕಡೆನೇ ಒಳ್ಳೆ ವಿಚಾರ. ಆದ್ರೆ ನನ್ನ ಮನಸ್ಸಿನಲ್ಲಿ ಯಾಕೋ ಅಂತ ನೋಡಬೇಕು ಅಂತ ಹಿಂಗೆ ಫ್ಲ್ಯಾಶ್ ಆಗೋಯ್ತಲ್ಲ, ಅದಕ್ಕೇನು ಕಾರಣ ಅಂತ ಕೇಳಿದ್ರು. ಅವಾಗ ನೀನು ತಿಳಿಯದೆ ಮಾಡಿದ ಒಂದು ಪಾಪದ ಫಲ ಆಗುವುದು. ಏನು ತಿಳಿಯದೆ ಮಾಡಿದ್ದು ಪಾಪ ಅಂತಾರೆ, ಬರೀ ವೈಶಾಖ ಮಾಸ ಸಾಯಂಕಾಲ ಸಮಯ ನದಿ ಹರಿತಾರೆ. ಅಲ್ಲಿ ಒಂದು ಹಕ್ಕು ಎಲ್ಲ ಕಡೆ ಹುಡುಕಬೇಕು ಬಂದು ನೀರು ಕುಡಿಬೇಕು ಅಂತ ನದಿ ಒಳಗೆ ಇರಲಿಲ್ಲ. ಇಲ್ಲಿ ಹಕ್ಕು ಬೇರೆ ನೀರು ಕುಡಿಬೇಕು ಅಂತ ಹಕ್ಕು ಅಷ್ಟೊತ್ತಿಗೆ ಸಂಧ್ಯಾವನದಲ್ಲಿ ಸಮಯ ಆಯಿತು. ನೀನು ಸಂಧ್ಯಾವನ ಮಾಡಬೇಕು ಅಂತ ಅದೇ ನದಿ ಹೋಗಿದ್ದಲ್ಲ, ಹಕ್ಕು ಅಲ್ಲಿದೆ,
ನೀನು ಈ ಕಡೆ ನೀರಾಗಿರಿ ಧನ್ಯವಾದಗಳು. ನೀನು ಅದು ಓಡಬೇಕು ಅಂತ ಉದ್ದೇಶ ಇಲ್ಲ. ನೀರು ಯಾವಾಗ ನದಿ ಒಳಗೆ ಇಳಿದೋ ಅದು ಗಾಬರಿಯಾಗಿ ಎಲ್ಲಿಂದ ಹೊಡಿತಾಳೆ ಅಂತ ನೀರು ಕುಡಿದಾಗಿ ರಾತ್ರಿಯೆಲ್ಲ ಬಾಯಾರಿಕೆಯಿಂದ ಒದ್ದಾಡಿದ್ದು ಹಿರಿಯರು ಮಾಡಿದ ಪಾಠ ಕಾಲ ತುಂಬ ನಾವು ಯಜಮಾನಿಗಳಿಗೆ ದೇವರಿಗೆ ಬರುತ್ತದೆ. ನಾವು ಗಾಬರಿಯಾಗುತ್ತೆ ಈಗಿನ ಹೇಳಿಕೆಗಳು ನಾವು ಮಾಡಿದ್ದೇವೆ ವಿಚಿತ್ರ. ಅದಕ್ಕೆ ದೇವಸ್ಥಾನ ಆಸೆಯಿಂದ ಮಾಡುವುದು ಬೆಳಗಾದ ಈ ಶನಿ ಇನ್ನೊಂದೆಲ್ಲ ಬರೆಯಲ್ಲ ಹೆಂಗ್ ಮಾಡಬೇಕು? ಆಸೆಯಿಂದ ಮಾಡುವೇನು ಅವಾಗ ದೋಷನಾಶ. ಆಸೆಯಿಂದ ಮಾಡಿದಾಗ ದೋಷನಾಶ ಅಲ್ಲ. ಆಸೆ ಅಂದ್ರೆ ಭಕ್ತಿ, ಆಸೆ ಅಂದ್ರೆ ಜ್ಞಾನ, ಆಸೆ ಅಂದ್ರೆ ವೈರಾಗ್ಯ. ದೇವಸ್ಥಾನ ಏನ್ ಮಾಡಬೇಕು? ಜ್ಞಾನ ಭಕ್ತಿ ವೈರಾಗ್ಯದಿಂದ ಮಾಡಬೇಕು. ಈಗ ಇನ್ನೊಂದೆಲ್ಲ ಬರೆಯ ಆಸೆಯನ್ನು ಈಗ ಕೆಲವು ಭಜನೆ ಮಾಡೋದಿಲ್ಲ, ತಿಳ್ಕೊಂಡ್ಬಿಟ್ಟಿಲ್ಲ ಭಜನೆ ಮಾಡೋದು. ಒಂದು 15 ತಗೊಂಡಿದ್ದು ಎಲ್ಲ ಬೈಕೊಂಡಿದ್ದು. ಆಮೇಲೆ ಬರೋ ಸಂಖ್ಯೆ ಕಡಿದಾರೆ ಒಂದು 5 ಮಂದಿ ಉಳಿತ ಅವ್ರು ಬಡಿಕೊಂಡು ಮಾಡಿ ಹುಡ್ಕೊಂಡು ಬನ್ನಿ ಯಾಕೆ ಇತ್ತು ಆಸೆಯಿಂದ ಮಾಡಿಲ್ಲ ಬಾಳ. ಅದಕ್ಕೆ ಕನಕಾಸರು ಈತನಿಂದ ಜನ ಬಂದರೆ ಹೆಂಗ್ ಮಾಡಬೇಕು? ಆಸೆಯಿಂದ ಮಾಡಿದರೆ ಮಾತ್ರ ದೋಷ ರಾಶಿ ನಾಶ. ಇಲ್ಲಂದ್ರೆ ಆಗೋದಿಲ್ಲ. ಈಗ ಅವೇರ್ನೆಸ್ ಮಾಡಿ ಈತನಿಂದ ಜನ ಬಂದರೆ ದೋಷದಿಂದ ಆಸೆಯಿಂದ ಇಲ್ಲ, ಏನೋ ದೋಷ ಇರುತ್ತಿಲ್ಲ, ಏನೋ ಕಾರ್ಯ ಕಾಣಬೇಕು. ಅದಕ್ಕೆ ಮೊದಲು ಏನಿದೆ ದೋಷ ಬೇಕು, ಆಮೇಲೆ ಕಾಣಬೇಕು, ಆಮೇಲೆ ಬಗೆ ಹಿರಿಯರೇ ಮಾಡಿದ ಪಾಪ ಇಂಥ ವ್ಯಕ್ತಾಗಿದ್ದವರು ಗೊತ್ತೇ ಇದೆ. ಹೌದಾ? ಬಾಲಕಿ ಅಜ್ಞಾನದಿಂದ ಮಾಡುತ್ತಾರೆ, ದಯಮಾಡಿ ನನಗೋಸ್ಕರವಾಗಿ ಕ್ಷಮ ಮಾಡಿದ್ರೆ ಏನು ಮಾಡಿ ಕ್ಷಮವೇ ಇಲ್ಲ. ಹೊರಗೇ ಮಾಡಬೇಕು ಅವರಿಗೆ ಉಪಾಯ ಅಲ್ಲ. ಅವರ ಕೇಳ್ತಾನೆ ಸಂಗಳಿಸಿದರು. ನಿನಗೆ ಇದರಿಂದ ಏನು ಆಗಬಾರ್ದು ಅಂತಿದ್ರೆ ನಿನ್ನ ಮಗಳನ್ನು ಹೋಗ್ತಾನೆ ಲಗ್ನ ಮಾಡೋದು, ಅವಳನ್ನು ಅವರಿಗೆ ಎಷ್ಟು ವರ್ಷ ಆಗಿತ್ತು ಅಂದರೆ 12 ಮುಂದೆ ಆಗಿತ್ತು. ಯಾರು ಚಿಕ್ಕನಿಗೆ ಎಷ್ಟು ವರ್ಷ? 8 ವರ್ಷ. ಅವರು 12 ಮುಗಿದು ಗಾಯ ಗೊತ್ತಾ? ಮುಗಿದು ಗಾಯ 12 ಮುಗಿದು ಗಾಯ ವೈಫಲ್ಯೇಷನ್ ಮಾಡಿ ಮುಗಿದು ಹೋದ್ರೆ 60 ವರ್ಷ ಶಾಂತಿ ಆಗ್ತವಲ್ಲ. ಇವೆಲ್ಲ ಮುಗಿದು ಬಿಸ್ನೆಸ್ ಕೇಳ್ತಾವೆ. ಮುಗಿದ್ರಲ್ಲಿ ಭಾಳ ಇಂಜೆಕ್ಷನು ಹಣ್ಣನ್ನು ಮುಗಿದು ಯಾವಂದ್ರೆ 99 ವರ್ಷ ಆಗಿದೆ, 40 ತಿಂಗಳಾಗಿದೆ, 29 ದಿವಸ ಆಗಿದೆ, 23 ತಾಸು ಆಗಿದೆ. ಅವರಿಗೆ ಹೇಳ್ತಾರೆ ಹಣ್ಣರಿಗೆ ಸ್ವಲ್ಪ 1 hour ಮಾಡಿ ಅಷ್ಟು ಹೇಳ್ತಾಗಿತ್ತು. ನಾವು 3 ವರ್ಷ ಹಿಂದೆ ಬಂದಿತ್ತು. ಎಷ್ಟು ವರ್ಷದ ಅಂತರ? 8 ವರ್ಷ ಇದೆ. ಸರಿಯಾಗಿ ಹೇಳಬೇಕು. 99 ವರ್ಷದ ಹೊರ ಇದೆ. ಕೇಳಿದವರು ದೇವಗಳನ್ನು ಕೊಟ್ಟು ಮದುವೆ ಮಾಡುವಂತೆ ಹೇಳಿದಲ್ಲ ಮಹಾನುಭಾವರು. ಆವಾಗ ರಾಜ ಏನು ವಿಚಾರ ಮಾಡ್ತಾರೆ, ನನ್ನ ಮಗಳು ತಪ್ಪು ಮಾಡಿದ್ದಾರೆ, ಪ್ರಜೆಗಳಿಗೆಲ್ಲ ತೊಂದರೆ ಆಗ್ತದೆ, ಪ್ರಜೆಗಳಿಗೋಸ್ಕರವಾಗಿ ನಾನು ರಾಜರಾಗಿರೋದು. ರಾಜ ಪ್ರತ್ಯಕ್ಷ ದೇವತ, ಪ್ರಜೆಗಳಿಂದ ಚೆನ್ನಾಗಿ ನೋಡಿದ ಕಲೆ ಅವನ ಧರ್ಮ. ಅವರಿಗೆ ತನ್ನ ಮಕ್ಕಳು ಎಂದರೆ ಏನು ಆಸೆ ಇರಲಾರದು. ರಾಜ್ಯಾಲಕ್ಕೂ ಭಗವಂತನ ಸೇವೆ ಅಂತ ತಿಳಿತಾವ. ನಾವೇನು ಕೆಲಸ ಮಾಡಿರೋರೆಲ್ಲ ಏನು ಪರಮಾತ್ಮ ಸೇವೆ ಅಂತ ತಿಳಿದೆ. ಅವಾಗೆ ಆ ಕೆಲಸ ಮಾಡಿ ಕಳಿಸ್ತಾರೆ. ಕಳಿಸ್ತೇ ಪರಮ ಉತ್ಸಾಹದಲ್ಲಿ ಮಾಡುತ್ತಲಿ ಮುಜಗಡ ಮಹಿಳೆಯಲ್ಲಿ ಅಹರನ್ಮನವಿ ಸಮರ್ಪಿಸುತ್ತಿ ಪೂಜೆ ಪದವಿ ಭಜಿಸುವುದಲ್ಲ, ಅದರಿಂದ ಅಡ್ಜಸ್ಟ್ ಮಾಡಿದ್ರು. ದಾಸರ ಏನು ತಿಳಿದು ಭಜಿಸುವುದೇ ಬರೀ ಭಕ್ತರಯ್ಯ ತಿಳಿದು ಭಜಿಸು. ಅವರ ತಿಳಿದಿನಿಂದ ಎಲ್ಲ ಗುಣಗಳ ತಿಳಿದು ಭಜಿಸುವುದೇ ಅವರಿರುವ ಕಟ್ಟಗಳು ಅಂತ ಕೊಡ್ತಾರೆ. ಮಂಚಿಗಂತೆ ಗುರುಗಳಿಂದ ಶಬ್ದಗಳಿಂದಂತೆ ಮುಖದಲ್ಲಿ ಹೋಗಾನೆ ಮಾಡಿದ್ವಿ. ಯೋಗ ವೇಗ
ಎಲ್ಲಕ್ಕೂ ಯೋಗ ಹೋಗ್ತದೆ. ಕೈಗೂ ಯೋಗಾಸನ, ಕಾಲಿಗೂ ಯೋಗಾಸನ, ಮುಖಕ್ಕೂ ಯೋಗಾಸನ, ಕೆಲವರಿಗೆ ಹೋರಾಟಗಳು ಮನೆಯಲ್ಲಿ ಕಾರ್ಯಕ್ರಮ ಮಾಡಬೇಕು. ಎಷ್ಟು ಕಾಲಕ್ಕೆ ಯೋಗ ಮಾಡುತ್ತೆ ಅವರು ಮಾಡುವುದರಿಂದ ಯೋಗ ಕಾಲ ಮುಖ ಯೋಗ ಹೋಗ್ತೇವೆ. ಒಳ್ಳೆಯ ಏನು ಮಾಡ್ತಾರೆ ಮುಖ ಯೋಗ ಯೋಗಾಭ್ಯಾಸ ನೀವು ಪಾಠ ಭಕ್ತಿ ಓದು ಏನು ಯೋಗ ನಿಮ್ಮ ಮುಖವನ್ನ ನೇರವಾಗಿ ನೋಡಿ 10 ಸೆಕೆಂಡ್ ಅಷ್ಟು ನಿಧಾನವಾಗಿ ಬಲಕ್ಕೆ ಬೆಳೆಸಿ 10 ಕ್ಷಣ ಮತ್ತೆ ನೇರ ಮಾಡಿ ನೀವು ಅದೇ ಕೊಠಡಿ ಮಾಡಿಬಿಡ್ತಾರೆ. ಪುನಃ ಲೈಟ್ನಲ್ಲಿ ಹೋಗಿ ಮನೆ ಹೋಗಿ ಹೋಗಿ ಮನೆ ಹೋಗ್ತಾ ಇದೆ. ಅದಕ್ಕೆ ಯಾಕೆ ಹೋಗ್ತಿರ್ತವನ್ನು ಹೋಮಾನು ಮತ್ತು ರುದ್ರಾನು ಯೋಗೇಂದ್ರನ ಎಲ್ಲ ಯೋಗ ಹುಟ್ಟು ಯೋಗ ಅದಕ್ಕೆ ದೇವರ ಸ್ಮರಣೆ ಮಾಡಿದ್ರೆ ಯೋಗ ಬೇಡ. ನಮ್ಮಮ್ಮ ನಿಮ್ಮಮ್ಮ 300 ವರ್ಷ ಬದುಕಿದ್ದೇವೆ. ಸಂಖ್ಯೆ ಜಾಸ್ತಿ ನೋಡ್ಬೋದು. ಯಾಕೆ ಯೋಗ್ಯವಾದ ಕೆಲಸ ಮಾಡ್ತೀವಿ. ಹಾಗೆ ಈ ಪ್ರಶ್ನೆ ಇದೆ, ಪ್ರಜೆಗಳಿಗಾಗಿ ಯೋಗವನ್ನು ನೋಡದೆ ವಯಸ್ಸಾಗಿದೆ ಅಂತ ನೋಡದೆ ತಕ್ಷಣ ರಾಜ ಏನು ಮಾಡಿದ? ಏನು ಮಾಡಲಿಲ್ಲ. ಯಾರೇ ಮಾಡಿದ ಪ್ರಜೆಗಳಿಗಾಗಿ 5,000 ಮದುವೆ ಮಾಡಬೇಕು. ಯಾರನ್ನ? ಯಾರಿಗೆ? ಪ್ರಬಲ ಋಷಿಗಳಿಗೆ ಅವರು ಮದುವೆ ಮಾಡಬಹುದು. ಮಾಡಿಕೊಂಡಲ್ಲಿ ವಿಶೇಷವಾದ ಸೇವೆಯನ್ನ ಸುತ್ತನೆ ಮಾಡ್ತಾ ಇದ್ದಾರೆ. ಅದೇ ಸ್ತ್ರೀಯರ ಧರ್ಮ. ಸ್ತ್ರೀಯ ಧರ್ಮ ಏನು ಹೇಳಿದ್ದಾರೆ. ಯಾರ ಅಡ್ಡಾಗಿ ಕೂಡಿಸಬೇಕು, ಎಲ್ಲ ಮಾಡಿಕೊಂಡು ಕಾಲಿ ಹೋಗ್ತಾರೆ. ನಮ್ಗೆ ಯಾರಿಗೆ ಸ್ತ್ರೀಯರ ಧರ್ಮ ಒಂದೇ ಹೇಳ್ತಾರೆ. ಒಂದೇ ಮಾತು ಏನದು? ರಾಸಾಯನಿಕ ಒಂದೇ ಮುಗಿಯೊಳಗೆ ಪತಿ ಬೇರೆ ಪರಗತಿ ಪ್ರದಾಯ ಇತರ ಹವ್ಯಾಸವಿಲ್ಲದೆ ಮನೆ ಕೆಲಸ ಅತಿ ಉಡಲಿಂದ ಮಾಡಿ ಹರಿವರ ಪಾಡುವ ಪ್ರಿಯರಿಗೆ ಅರ್ಪಿತವಾಗಲಿ ಸಾಧಿಗೆ ಜಯವಾಗಲಿ ಏನು ಗ್ರಹ ಕರ್ಮಗಳ ಜಾತಕಗಳೇ ಪರಮ ಉತ್ಸವದಲ್ಲಿ ಮಾಡುವುದು. ಒಳ್ಳೆಯ ಕರ್ಮ ಕರ್ಮ ಯಾಸಿಗೆ ಬರಲಾಗಿ ಸಂತೋಷ ಮಾಡಬೇಕು. ಮೂರು ಜನಗಳ ಮಹಿಳೆಯರ ಸೇವೆ, ಇದು 3 ಲೋಕಗಳ ಒಳ್ಳೆಯದಾದ ಪರಮಾತ್ಮನ ಸೇವೆ ತೆಗೆದುಕೊಂಡು ಮಾಡಿದಾಗ ಮಾಡಿ ಕಲ್ಪನೆ ಮಾಡಬೇಕು. ಅವರು ಮಾಡುವ ಕೆಲಸಗಳಲ್ಲಿ ನಮಗೆ ಭಕ್ತಿಗಳಂತೆ ಮಾಡಿದ ಕೆಲಸವೇ ನಿಮಗೆ ಆಗುತ್ತೆ. ಜಗನ್ನಾಥನಿಂದ ತಿಳಿಸುವ ವಿಷಯ ಪ್ರಿಯರಿಯಾಗಲಿ ಸ್ವಾಮಿ ಈ ಹನುಮಾನ ಸೇವಾ ಲಗ್ನ ಮಾಡುವ ಸಾಕಾರ ಹೋಗುವುದು ಉಪಗಾರಿ ಕಾಶಿಯಲ್ಲಿ ಸರ್ಕಾರ ಯಾವಾಗಲೇ ಬಿಡುಗಡೆ ಹಾಕುವ ಪ್ರತಿ ಒಂದು ಪ್ರಾರಂಭ ಪ್ರತಿ ಒಂದು ಇನ್ನೂ ಜಾಸ್ತಿ ಆಗ್ತದೆ. ಯಾರಿಗೆ ಅತಿ ಬರತನ ಸ್ಥಿತಿ ಅದು ಬಂದು ದುಡ್ಡು ಜಾಸ್ತಿ ಅದಾದ್ಮೇಲೆ ಹೇಳಿದರೆ ನಿಮ್ಗೆಲ್ಲ ಬರ್ತ ಹಾಡು ಸುಖವಾಗಲಿ ಬಹು ದುಃಖವಾಗಲಿ ಬಹು ಉಂಡಿಗಳಲ್ಲಿ ವಿಚಾರ ಬಹು ಬಹು ಆಯ ಬಹು
ಬದುಕಲ ಭೂಮಿ ಯಾವ ದೇವರ ಲೋಕಹಿತ ಮನೆ ಅದಾರು ಪರಮಾತ್ಮನ ಭೂಜಗತ ಜಗದ ಮಹಿಳೆಯರ ಸೇವೆ ಅದು ಈ ಅಮೃತ ಅಂಶಗಳಿಂದ ಇದು ಎಲ್ಲರಿಗೂ ಎರಡರಲ್ಲಿ ಗುರುಕುಲಿತ ಹೇಳಿಕೊಂಡೇ ಇರುತ್ತದೆ. ಅದೆಲ್ಲ ನಾವೇ ನಮ್ಮದೇ ಯಾವೋ ಬೆಳೆಯುವುದು ಎಲ್ಲರೂ ಅನ್ವೇಷಣೆಗಳ ಅದಕ್ಕೆ ಯಾವೋ ಬೆಳೆಯುವುದು ಅದಕ್ಕೆ ಯಾವೋ ಗ್ರಾಹಕರು ಅದಕ್ಕೇನೋ ಕಾರಣಗಳಿವೆ. ಈಗ ಬರ್ತೀವಲ್ಲ ನಾವೆಲ್ಲ ಯಾಕೆ ಮಾಡ್ತಿರೋದು ಈಗ ಏನೋ ಒಂದು ಕೆಲಸ ಮಾಡಿರೋದು ಯಾಕೆ ಸಂತೋಷ ಮಾಡ್ತೀವಿ ಇದು ಮಾಡ್ತೀವಿ ಏನೋ ಮಾಡ್ತೀವಿ ಇದೆಲ್ಲ ಸೇವಾ ನೀವು ಗೊತ್ತಾಗ ನಾವು ಹೇಳಿದ್ರೆ ನಾನು ಸೇವಾ ಮಾಡ್ತೀನಿ ಹೋಗ್ತೀವ ಅದಕ್ಕೆ ನಾವೇ ಸಂಬೋಧನೆ ಮಾಡಿದ್ದು ನಾವೇ ಸಂಬೋಧನೆ ಮಾಡಿದ್ದು ಅದೇನ್ ಮಾಡಿದ್ರೆ ಗೊತ್ತಿಲ್ಲ ನಾವೇ ಸೇವೆ ಮಾಡಿದ್ದು ಅಥವಾ ನಾಯಿ ಸೇರಿದ ಸ್ಥಳದಲ್ಲಿ ಏನೇ ಕೆಲಸ ಮಾಡಿದ್ರು ಅದೇ ಭಾವನೆ ಇರ್ತದೆ. ಅವರಿಗೆ ಸೇರಿದ್ದು ಆ ಸ್ಥಳದಲ್ಲಿ ಏನು ಮಾಡಿದ್ರು ಪರಮಾತ್ಮ ಹೇಳ್ತಾರೆ ಬ್ರಹ್ಮಾಂಡದಲ್ಲಿ ಭೂಲೋಕ ಇದೆ. ಭೂಲೋಕನ ಅದರಿಂದ ಈ ಭೂಲೋಕದಲ್ಲಿ ನಾವು ಯಾವುದೇ ಕಾರ್ಯವನ್ನು ಏನೇ ಕೆಲಸ ಮಾಡಿದ್ರು ಅದೆಲ್ಲ ಕೆಲಸ ಯಾರಿಲ್ಲ. ಗಮನ ಬರಬೇಕು. ನಿಮ್ಮ ಮನೆ ನೋಡಿ ನಮ್ಮಲ್ಲಿ ಏನು ಮಾಡುವ ಕೆಲಸ ಪ್ರತಿ ಸೇವೆ ಪ್ರತಿ ಸೇವೆ ಹೊರಗಡೆ ಪ್ರದಾಯಕವನ್ನು ನಮಗೆ ಮೋಕ್ಷ ಸಿಗಬೇಕೊಂಡ್ರೆ ಸಿಗಲಿಕ್ಕೆ ಮುಖ್ಯ ಧರ್ಮ ಯಾವುದು? ಅತಿ ಸೇವೆ. ಗಂಟನೇ ದೇವರ ಗಂಟನ ಹೊರಗೆ ದೇವರಿದ್ದಾರೆ ಅವರಿಗೆ ಮಾಡುವ ಉಪಚಾರವೆಲ್ಲವೂ ಅಂತರ್ಯಾಮಿಯಾಗಿರುವಂತ ಭಗವಂತನಿಗೆ. ಅದೇ ರೀತಿ ಮಾತೃದೇವೋ ಭವ ಪಿತೃದೇವೋ ಭವ ಹೇಳಿದರೂ ಬರೆಸಿತು. ತಾಯಿಯೇ ದೇವರಲ್ಲ, ತಾಯಿಯಲ್ಲಿ ದೇವರಿದ್ದಾನೆ, ತಂದೆಯಲ್ಲಿ ದೇವರಿದ್ದಾನೆ. ಅತಿಥಿ ದೇವೋ ಭವ, ಅತಿಥಿಗಳು ಬಂದ್ರೆ ಅವರನ್ನು ದೇವರಿದ್ದಾರೆ ಅವರು ಉಪಕಾರ ಮಾಡುತ್ತಾರೆ. ಆಚಾರ್ಯ ದೇವೋ ಭವ, ಆಚಾರ್ಯರಿಂದ ಸೇವಾ ಮಾಡಬಹುದು. ಅವರಿಗೆ ಮಾಡಬಾರದು. ಒಳಗೆ ಅಂತರ್ಯಾಮಿ ಭಗವಂತನ ಸೇವೆ ಮಾಡಬೇಕು. ಹೌದಿಲ್ಲ? ಎಲ್ಲ ಹೇಳಬೇಕು. ಹಂಗ ಅತಿ ಸೇವೆ ಮಾಡಬೇಕು. ಅತಿ ಸೇವೆ ಫಲಗತಿ ಪ್ರದಾನ. ನಿಮಗೆಲ್ಲ ಧರ್ಮಗಳ ಕಥೆ ಗೊತ್ತಲ್ಲ. ನಮ್ಮ ಪುರಾಣಗಳಲ್ಲಿ ಋಷಿಗಳ ಹೆಣ್ಣರು ತಮ್ಮ ಪತಿ ಸೇವೆ ಮಾಡ್ತಾ ಏನಾದರೂ ಶಾಪ ಬಂದರೆ ವಿಶಾಪ ಕೊಡ್ತಾರೆ ದೇವತೆಗಳಿಗೆ ಅಂತ ಕಥೆಗಳು. ನಮ್ಮ ಕರ್ನಾಟಕ ಧರ್ಮ ಹಿಂದೂಗಳು ಎಲ್ಲ ಕಥೆಗಳು ಗೊತ್ತಾ ನಮ್ಮ ಶಾಸ್ತ್ರದಲ್ಲಿ. ಅದಕ್ಕೆ ಅದು ಪತಿ ಸೇವೆ ಫಲಗತಿ ಪ್ರದಾನ. ಇತರ ಹವ್ಯಾಸಗಳಿಲ್ಲದೆ ಮನೆ ಕೆಲಸ ಯಾವುದೋ ಹವ್ಯಾಸ ಹಾಗೆ ಅತಿ ಮುದದಿಂದ ಮಾಡಿದ್ರು ಶಾಸ್ತ್ರ ಹರಿಪದ ಪಾಡಿತ ಅದೇ ಕೆಲಸ ಬಾಯಿತು. ಈ ಬಾಯಿ ಮಾಡು ಪರಮಾತ್ಮನ ಸ್ಮರಣೆಯಲ್ಲಿ ಮಾತಾ ಕೆಲಸಗಳನ್ನು ಮಾಡುತ್ತವೆ. ಮೈದೊಳವಾಗ ಮನೆಯೊಳಗೆ ಕೆಲಸಗಳನ್ನು ಮಾಡುತ್ತೇವೆ. ವ್ಯಾಪ್ತಿ ತುಂಬಿದ ಜಗನ್ನಾಥ ಅದು ಮಾತಾಡ ಆಯ್ತು ದೇವರ ಸ್ಮರಣೆ ಮಾಡ್ತಾ ಹರಿಪದ ಪಾಡಿತ ಎಲ್ಲ ಮಾಡಿದ್ರೆ ಏನು ಮಾಡೋದು? ಶ್ರೀಹರಿಗೆ ಅರ್ಪಿತವಾಗಲಿರುವ ಸಾಧ್ಯ ಎಲ್ಲ ಕೆಲಸಗಳು ಸಾರಿ ನಿಂತು ಮಾಡಿಸಿದನು ನೀನು. ಇದೆಲ್ಲವೂ ನಿನಗೆ ಪೂಜಾರೂಪದಲ್ಲಿ ಸಮರ್ಪಣೆಯಾಗಲಿ ಅಂತ ಮಾಡಿದರೆ ಎಂಥ ಸಾಧನೆ ಪ್ರತಿದಿನ ಆಗುವ ಹಂಗೆ ಮಾಡಿದ್ದು ಯಾರ ಶಿವ
ಸುಕನ್ಯೆ ಮಾಡಿ ಏನು ಮಾಡ್ತಾರೆ ಅವ್ರ ಅಪ್ಪ ನಗರ ಬಂದ ಪಟ್ಟ ಹೋಗಿದ್ದ ಏನು ಕೇಳಿಲ್ಲ ಇನ್ನೊಂದಲ್ಲ ಲಗ್ನ ಮಾಡಿ ಬರೋದೇ ಇಲ್ಲ ಲಗ್ನ ಹಾಕೊಳ್ಳಿ ಫೋನ್ ಮಾಡ್ತಿರ್ತಾರೆ ದಿನ ಬ್ಯಾಂಕ್ ಇಲ್ಲ ನೀವು ಮನೆ ಭಾಳ ಏನು ಹೇಳಿದ್ರು ಸರಿಯಾಗಿ ನಡ್ಕೊಂಡು ಬಿಡ್ತಾರಪ್ಪ ಕರ್ಕೊಂಡು ತಂದಿಗೆ ಅದು ನೋಡ್ತಾರೆ ಹಾಕೊಂಡು ಅದು ಅವ್ರ ಮಾವನಿಗೆ ಆಮೇಲೆ ಗೊತ್ತಾಗ್ತದೆ ಹಳೆ ರೀತಿ ಚೆನ್ನಾಗಿ ಬರ್ತಾ ಇದ್ದಾರೆ ಒಂದಿನ ಅವಳನ್ನು ಪರೀಕ್ಷೆ ಮಾಡಿ ಅಶ್ವಿನಿ ದೇವತೆಗೆ ಅಂತಾರೆ ಮುಂದಿನ ಕಾರ್ಯಕ್ರಮವನ್ನು ಕರ್ಣ